ಇದೆ. ಜ್ಞಾನ ಭಾರತಿ ಅಂತ ಒಂದು ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಇದರ ಹೆಡ್ ಆಫೀಸ್ ಇದೆ. ಇದು ಅಟಾನಮಸ್ ಬಾಡಿ ಅಂಡರ್ UGC ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕೆಳಗಡೆ ಬರುವಂತಹ ಒಂದಂತ ಅಟಾನಮಸ್ ಬಾಡಿ. ಇದರ ಮೇಜರ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಆಫ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳು ಇನ್ಕ್ಲೂಡಿಂಗ್ ದ ಯೂನಿವರ್ಸಿಟಿ ಕಾಲೇಜ್ಗಳು ಎಲ್ಲಾ ತರ ವೆರೈಟೀಸ್ ಆಫ್ ಕಾಲೇಜ್ಗಳನ್ನ ನ್ಯಾಕ್ ಗೆ ಒಳಪಡಿಸುವಂತ ಜವಾಬ್ದಾರಿ ಇದ್ರದ್ದು ನ್ಯಾಕ್ ಆಗಿರುತ್ತೆ. ಇದು ಸ್ಥಾಪನೆ ಆದಾಗ ಇದು ವಾಲಂಟರಿ ಆರ್ಗನೈಸೇಷನ್ ಆಗಿ ಸ್ಥಾಪನೆ ಆಯ್ತು. ಮುಂದೆ ಇದು ಯೂನಿವರ್ಸಿಟಿಗಳಿಗೆ ಮ್ಯಾಂಡೇಟರಿ ಆಗ್ತಾ ಬಂತು. ಯೂನಿವರ್ಸಿಟಿಗಳಿಂದ ಕಾಲೇಜ್ಗಳಿಗೆ ಇವತ್ತು ಮ್ಯಾಂಡೇಟರಿ ಆಗಿದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ 2022 ಎಲ್ಲಾ ಕಾಲೇಜ್ಗಳು ಇಡೀ ಭಾರತದಲ್ಲಿ ಇರುವಂತ ಎಲ್ಲಾ ಕಾಲೇಜ್ಗಳು ನ್ಯಾಕ್ ಗೆ ಒಳಪಡ್ಬೇಕಾಗತ್ತೆ. ಯಾವ ಕಾಲೇಜ್ಗಳು ನ್ಯಾಕ್ ಗೆ ಒಳಪಟ್ಟಿರಲ್ವೋ ಅವರು ಅಫಿಲಿಯೇಷನ್ ಸ್ಟೇಟಸ್ ಗಳನ್ನ ಕಳ್ಕೊಳ್ತಾರೆ. ಅಟಾನಮಸ್ ಆಗಿದ್ರೆ ಅಟಾನಮಸ್ ಸ್ಟೇಟಸ್ ಗಳನ್ನ ಕಳ್ಕೊಳ್ತಾರೆ. ಸೊ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಕಾಲೇಜಿನ ಎಕ್ಸಿಸ್ಟೆನ್ಸ್ ಇವತ್ತು ನ್ಯಾಕ್ ಮೇಲೆ ನಿಂತಿದೆ. ಸೊ ನ್ಯಾಕ್ ಪ್ರಕ್ರಿಯೆಗೆ ನಾವೆಲ್ಲ ಒಳಪಟ್ಟು ಆ ಪ್ರೋಸೆಸ್ ಏನಿದೆಯೋ ಅದನ್ನ ಮುಗಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಇದು ನ್ಯಾಕಿನ ಆಬ್ಜೆಕ್ಟಿವ್ ಏನು? ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದು ಒಂದು ಸೆಲ್ಫ್ ಎವ್ಯಾಲ್ಯೂಯೇಷನ್ ಪ್ರಕ್ರಿಯೆ. ಆಮೇಲೆ ನಾವೇನು ಅದರಲ್ಲಿ ಮಾಹಿತಿ ಕೊಟ್ಟಿರ್ತೀವೋ ಅದಕ್ಕೆ ನಾವೇ ಅಕೌಂಟಬಿಲಿಟಿ ಆಗ್ತೀವಿ. ಆಮೇಲೆ ಅಟಾನಮಿ, ಆಮೇಲೆ ಇನೋವೇಷನ್ಸ್, ಆಮೇಲೆ ನಮ್ಮಲ್ಲಿ ಏನೆಲ್ಲ ಇನೋವೇಷನ್ಸ್ ಗಳನ್ನ ನಾವು ಮಾಡ್ತಾ ಹೋಗ್ತೀವಿ, ಹೈಯರ್ ಎಜುಕೇಶನ್ ಅಲ್ಲಿ ಏನೆಲ್ಲ ಇನೋವೇಷನ್ಸ್ ಗಳು ಮಾಡಬಹುದು ಅನ್ನೋ ಒಂದು ವಿಷಯಗಳನ್ನ ತಿಳಿಸ್ತಾ ಹೋಗುತ್ತೆ. ಇದು ರಿಸರ್ಚ್ಗೆ, ಕನ್ಸಲ್ಟೆನ್ಸಿಗೆ, ಟ್ರೈನಿಂಗ್ಗೆ ಎಲ್ಲಾ ವಿಷಯದಲ್ಲೂ ಬಹಳಷ್ಟು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಇದು ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನ್ ಹೇಳ್ತೀವಿ, ಹೈಯರ್ ಎಜುಕೇಶನ್ ಸ್ಟೇಕ್ ಹೋಲ್ಡರ್ಸ್, ಪೇರೆಂಟ್ಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸ್ ಮಕ್ಕಳು ಇರ್ಬೋದು, ಅಥವಾ ಬೇರೆ ಸ್ಟೇಕ್ ಹೋಲ್ಡರ್ಸ್ ಗಳನ್ನ ಅವ್ರನ್ನ ಸೇರ್ಸ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಮುಂದೆ ತರಬಹುದು ಅನ್ನೋದ್ರ ಬಗ್ಗೆ ಕೂಡ ಇದು ಮಾತಾಡುತ್ತೆ. ನಮ್ಮ ಇಡೀ ಜರ್ನಿ, ನ್ಯಾಕ್ ಪ್ರೋಸೆಸ್ ನ ಜರ್ನಿ ಈ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಈ ಫಸ್ಟ್ ಟೈಮ್ ಹೋಗ್ತಾ ಇರುವಂತ ಕಾಲೇಜ್ಗಳಿಗೆ ಇದನ್ನ ನಾನು ತಿಳಿಸ್ಬೇಕಾಗತ್ತೆ. ದಯವಿಟ್ಟು ಮ್ಯೂಟ್ ಹೋಗ್ಬೇಕು. ಎವ್ರಿಬಡಿ ಶುಡ್ ಬಿ ಇನ್ ಅ ಮ್ಯೂಟ್. ಎಸ್. ಸೊ ಮೊದಲನೇ ಬಾರಿ ನ್ಯಾಕ್ ಪ್ರಕ್ರಿಯೆಗೆ ಹೋಗ್ತಾ ಇರುವಂತ ಕಾಲೇಜ್ಗಳಿಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಫಸ್ಟ್ ನೀವು ನ್ಯಾಕ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಆಗಿದ್ದೀರಾ ನೋಡಿ. ಆಗಿಲ್ಲ ಅಂದ್ರೆ ದಯವಿಟ್ಟು ರಿಜಿಸ್ಟರ್ ಆಗ್ಬೇಕು. ಯಾವ ರೀತಿ ಸರ್ ರಿಜಿಸ್ಟರ್ ಆಗೋದು? ವೆರಿ ಸಿಂಪಲ್. ನಿಮ್ಮ ಇಂಟರ್ನೆಟ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ಗೆ ಹೋಗಿ, ಗೂಗಲ್ ಅಲ್ಲಿ ನ್ಯಾಕ್ ಅಂತ ಕ್ಲಿಕ್ ಮಾಡಿ, ನ್ಯಾಕ್ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಲಾಗಿನ್ ಅಂತ ಇರುತ್ತೆ, ಅದ್ರ ಕೆಳಗಡೆ ನ್ಯೂ ಲಾಗಿನ್ ಅಂತ ಇರುತ್ತೆ. ದಯವಿಟ್ಟು ಆ ಲಾಗಿನ್ ಹೋಗಿ ತಮ್ಮ ಕಾಲೇಜಿನ, ಈಗ ಹೆಂಗೆ ನಾವು ಒಂದು ಇಮೇಲೋ, ಜಿಮೇಲೋ ಅಥವಾ ಯಾವ ಮೇಲ್ನೋ ರಿಜಿಸ್ಟರ್ ಮಾಡ್ಕೊಳ್ತೀವಿ, ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಹೋಗ್ಬೇಕು ಇನ್ಸ್ಟಿಟ್ಯೂಷನ್ ಬಗ್ಗೆ. ಯಾವಾಗ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಯ್ತು, ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಯುಷ್, ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಶನ್ ಕೋಡ್ ಬೇಕು, ಮತ್ತೆ ಅದ್ರ ಸರ್ಟಿಫಿಕೇಟ್ ಬೇಕು. ನೀವು 2F12B ಏನಾದ್ರೂ ಮಾನ್ಯತೆ ಪಡೆದಿದ್ದಲ್ಲಿ ಆ ಸರ್ಟಿಫಿಕೇಟ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ರಿಜಿಸ್ಟ್ರೇಷನ್ ಪೋರ್ಟಲ್ ಅಲ್ಲಿ. ಇದು ಬಹಳ ಸಿಂಪಲ್ ಆಗಿದೆ. ಇದ್ರಲ್ಲಿ ಏನೇ ಗೊಂದಲ ಬಂದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಾವು ನಿಮ್ಗೆ ಅದನ್ನ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ರಿಜಿಸ್ಟ್ರೇಷನ್ ಆದ್ಮೇಲೆ ಸಬ್ಮಿಟ್ ಕೊಟ್ಮೇಲೆ ಅಲ್ಲಿಂದ 3 ದಿನದಲ್ಲಿ ನಿಮ್ಮ ಕಾಲೇಜಿನ ಮೇಲ್ ಐಡಿಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅಲ್ಲಿ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ನ ಕೊಟ್ಟಿರ್ತಾರೆ. ಆಮೇಲೆ ನೀವು ಆ ಪಾಸ್ವರ್ಡ್ ನ ಬದಲಾಯಿಸ್ಕೊಳ್ಬಹುದು. ನಿಮ್ಮ ಲಾಗಿನ್ ಐಡಿ ಏನಪ್ಪಾ ಆಗಿರುತ್ತೆ ಅಂದ್ರೆ ನಿಮ್ಮ ಕಾಲೇಜಿನ ಇಮೇಲ್ ಐಡಿ ವಿಲ್ ಬಿ ದ ಲಾಗಿನ್ ಐಡಿ. ಇದನ್ನ ಯಾವತ್ತು ಇಟ್ಕೊಳ್ಳಿ. ಕಾಲೇಜಿನ ಇಮೇಲ್ ಐಡಿ ವಿಲ್ ಬಿ ಯುವರ್ ಲಾಗಿನ್ ಐಡಿ. ಅವರೊಂದು ಡಮ್ಮಿ ಪಾಸ್ವರ್ಡ್ ಅಂತ ಕಳಿಸ್ತಾರೆ. ಅದಾದ್ಮೇಲೆ ನೀವು ಚೇಂಜ್ ಮಾಡ್ಕೊಂಡು ಆ ಪಾಸ್ವರ್ಡ್ ನ ಮತ್ತೆ ಲಾಗಿನ್ ಐಡಿನ ಹುಷಾರಾಗಿ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಇವತ್ತು ಮುಂಚೆ ನ್ಯಾಕ್ ಪ್ರಕ್ರಿಯೆ ಹೆಂಗಾಗ್ತಿತ್ತು ಅಂದ್ರೆ ಒಂದು ಬುಕ್ ರೀತಿಯಲ್ಲಿ ಮಾಡಿ ಕೊಡ್ತಾ ಇದ್ವಿ. ಇವತ್ತು ಎಲ್ಲಾನು ಆನ್ಲೈನ್ ಪೋರ್ಟಲ್ ಅಲ್ಲಿ ನಾವು ಕಳಿಸ್ಬೇಕಾಗತ್ತೆ. ಎವ್ರಿಥಿಂಗ್ ಇಸ್ ಥ್ರೂ ಆನ್ಲೈನ್ ಟುಡೇ. ಸೊ ಎಲ್ಲದಕ್ಕೂ ಈ ಪೋರ್ಟಲ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಬ್ಮಿಷನ್ ಇಂದ ಹಿಡಿದು IAQ ಇಂದ ಹಿಡಿದು ಪ್ರತಿಯೊಂದನ್ನು ನಾವು ಇದೇ ಪೋರ್ಟಲ್ ಅಲ್ಲಿ ಕಳಿಸ್ಬೇಕಾಗತ್ತೆ. ಸೊ ದಿಸ್ ಮ್ಯಾಟರ್ಸ್ ಎ ಲಾಟ್ ಫಾರ್ ಅಸ್. ಸೊ ಅದಾದ ನಂತರ
ಈಗ 2ನೇ ಸೈಕಲ್ ಹೋಗ್ತಾ ಇರುವಂತ ಕಾಲೇಜ್ಗಳು, ಮೊದಲನೇ ಫಸ್ಟ್ ಬಾರಿಗೆ ಹೋಗ್ತಾ ಇರುವಂತ ಕಾಲೇಜ್ಗಳು, ನಿಮ್ಮ ಪ್ರಕ್ರಿಯೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 2ನೇ ಬಾರಿ ಹೋಗ್ತಾ ಇರುವಂತ ಕಾಲೇಜ್ಗಳು ಬಹುಮುಖ್ಯವಾಗಿ ನೀವು ಇಟ್ಕೊಂಡ ಅಂಶ ಒಂದು ಅಂದ್ರೆ AQAR ಗಳು ಸಬ್ಮಿಷನ್ ಆಗಿರ್ಬೇಕು. ಮಿನಿಮಮ್ ಲಾಸ್ಟ್ 4 years AQR ಗಳು ಸಬ್ಮಿಷನ್ ಆಗಿರ್ಬೇಕು. ಇದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ನೇರವಾಗಿ ಕೋಆರ್ಡಿನೇಟರು ಮತ್ತೆ ಪ್ರಾಂಶುಪಾಲರ ಹೊಣೆ ಹಾಕ್ತೀರಾ. ನೀವು AQR ಗಳು ನಿಮ್ಮ ಕಾಲೇಜಲ್ಲಿ ಸಬ್ಮಿಷನ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ May 31 ಲಾಸ್ಟ್ ಡೇಟ್ ಇದೆ AQR ಸಬ್ಮಿಷನ್ ಮಾಡೋದಕ್ಕೆ. ಯಾವ ವರ್ಷದ ಪೆಂಡಿಂಗ್ ಇದ್ರೂ ಈ 31ನೇ ತಾರೀಕುವರೆಗೆ ಸಬ್ಮಿಷನ್ ಮಾಡಬಹುದು. ಸೊ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇದು ಹಲವಾರು ಬಾರಿ ನಾವು ಮೆಸೇಜ್ಗಳು ಕೊಟ್ಟಿದೀವಿ, ತಮ್ಮ ಸ್ಪೆಷಲ್ ಆಫೀಸರ್ಸ್ ಗಳಿಗೆ ತಿಳಿಸಿದೀವಿ. ಸೊ ಅವರು ತಮಗೆ ತಿಳಿಸಿರ್ತಾರೆ. ಸೊ ಮುಖ್ಯವಾಗಿ 2ನೇ ಬಾರಿ ಹೋಗ್ತಾ ಇರುವಂತ ಕಾಲೇಜ್ಗಳಿಗೆ, 2ನೇ ಬಾರಿ 3ನೇ ಬಾರಿ ನ್ಯಾಕ್ ಹೋಗ್ತಾ ಇರುವಂತ ಕಾಲೇಜ್ಗಳು AQR ಸಬ್ಮಿಷನ್ ಮಾಡ್ಬೇಕು. ಆತರ ಮಾಡಿಲ್ಲ ಸರ್, ಈಗ ಏನ್ ಮಾಡೋದು, ಪ್ಯಾಂಡಮಿಕ್ ಸಿಚುಯೇಷನ್, ಮನೇಲಿ ಸಿಕ್ಕಾಕೊಂಡಿದೀವಿ, ಏನ್ ಮಾಡೋದು ಅಂದ್ರೆ ಒಂದು ಕ್ವಾರಿ ಬರೆದು ಎಕ್ಸ್ಟೆನ್ಷನ್ಗೆ ಪರ್ಮಿಷನ್ ಆದ್ರೂ ತಗೊಳ್ಳಿ. ಈ ತರ ಸಿಚುಯೇಷನ್ ಈ ತರ ಆಗಿದೆ, ನಾವು ಈ ವರ್ಷದ AQR ಸಬ್ಮಿಷನ್ ಮಾಡಕ್ ಆಗ್ತಾ ಇಲ್ಲ, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಪೋರ್ಟಲ್ಗೆ ಹೋಗಿ ಒಂದು ಕ್ವಾರಿ ಇರುತ್ತೆ, ಕ್ವಾರಿನಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ದೇ ಮೇ ಗಿವ್ ಯು ದ ಸ್ಪೆಷಲ್ ಪರ್ಮಿಷನ್. ಯಾಕಂದ್ರೆ ಇದು 1 ವರ್ಷದಿಂದ ನಾನು ಆಗ್ತಾನೆ ಬರ್ತಾ ಇದ್ದೀನಿ, ಗ್ರೂಪ್ಗಳಲ್ಲಿ SQSC ಗ್ರೂಪ್ ನಲ್ಲಿ ಆಗ್ತಾ ಬರ್ತಾ ಇದ್ದೀನಿ, ಚಾನೆಲ್ಗಳಲ್ಲಿ ಆಗ್ತಾ ಬರ್ತಾ ಇದ್ದೀನಿ. ಸೊ ಈಗ ಲಾಸ್ಟ್ ಡೇಟ್ 31ನೇ ತಾರೀಕಿದೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ಇರಲಿ ಅಷ್ಟೇ. ಓಕೆ, ಇದಾದ್ಮೇಲೆ ಇಲ್ಲಿಂದ ನ್ಯಾಕ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸಬ್ಮಿಷನ್ ಆಫ್ IIQA. ಏನ್ IIQA? ಇಲ್ಲಿಂದ ತಾವು ಕಾಲೇಜ್ಗಳು ರೆಡಿ ಇಟ್ಕೊಳ್ಬೇಕಾಗಿರುವಂತ ವಿಷಯಗಳು. ಏನ್ IIQA ಅಂದ್ರೆ, ವಾಟ್ ಡು ಯು ಮೀನ್ ಬೈ IIQA? ಇನ್ಸ್ಟಿಟ್ಯೂಷನಲ್ ಇನ್ಫಾರ್ಮೇಶನ್ ಫಾರ್ ಕ್ವಾಲಿಟಿ ಅಸೆಸ್ಮೆಂಟ್. ಇದು ಒಂದು 5 ಪೇಜ್ ಇರುತ್ತೆ. ಸಿಂಪಲ್ ಆಗಿ ಒಂದು 5-6 ಕ್ವಶನ್ಸ್ ಇರುತ್ತೆ ಒಂದೊಂದು ಪೇಜ್ ಅಲ್ಲಿ. ಬೇಸಿಕ್ ಇನ್ಫಾರ್ಮೇಶನ್ಸ್ ನ ಕೇಳ್ತಾ ಹೋಗ್ತಾರೆ. ಕಾಲೇಜ್ ಸ್ಥಾಪನೆ ಆಗಿದೆ ಅವಾಗ, ಯಾವ ರೀತಿಯಾದ ಕಾಲೇಜು, ಪ್ರಾಂಶುಪಾಲರು ಯಾರು, ಕೋಆರ್ಡಿನೇಟರ್ಗಳು ಯಾರು, ಈ ಕಾಲೇಜಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ, ಎಷ್ಟು ತರ ಡಿಪಾರ್ಟ್ಮೆಂಟ್ಸ್ ಇದೆ, ಸ್ಟ್ರೆಂತ್ ಎಷ್ಟಿದೆ, ಇದ್ರ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ ಮುಂದೆ ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತಾ ಕೂಡ ಹೋಗ್ತೀನಿ. ಇದಕ್ಕೆ ತಮಗೆ 15 ದಿನ ಟೈಮ್ ಇರುತ್ತೆ. IIQA ನ ಸಬ್ಮಿಷನ್ ಮಾಡಕ್ ಮುಂಚೆ, ಸಬ್ಮಿಷನ್ ಆದ್ಮೇಲೆ ತಾವು ಅಮೌಂಟ್ ನ, ಇದಕ್ಕೆ ಫೀಸ್ ಅಂತ ಕೂಡ ಇದೆ, 29,500 ಇನ್ಕ್ಲೂಡಿಂಗ್ GST. ಇದನ್ನ ತಾವು ಕಟ್ಬೇಕಾಗತ್ತೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಆಮೇಲೆ ಕೊಡ್ತೀನಿ. ಸೊ ಇದಕ್ಕೆ 15 ದಿನ ಟೈಮ್ ಇರುತ್ತೆ. ನೀವು IIQA ಸಬ್ಮಿಟ್ ಆದ್ಮೇಲೆ ನಿಮಗೆ DVV ಅಂತ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಪ್ರೋಸೆಸ್ ಅಂದ್ರೆ, ಡೇಟಾ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್. ನೀವು ಕಲ್ಸಿರುವಂತಹ IIQA ನಲ್ಲಿ ಕೊಟ್ಟಿರುವಂತ ಮಾಹಿತಿ ಸರಿಯಾಗಿದೆಯೇ ಅಂತ ಪರಿಶೀಲನೆ ಮಾಡ್ತಾರೆ ನ್ಯಾಕ್ನವರು. ಪರಿಶೀಲನೆ ಮಾಡಿ ಅವರಲ್ಲಿ ಏನಾದ್ರೂ ಸಂದೇಹಗಳು ಬಂದಲ್ಲಿ ತಮ್ಮಿಂದ ಕ್ಲಾರಿಫಿಕೇಶನ್ ತಗೊಳ್ತಾರೆ. ಇದಕ್ಕೆ ಬಹುಮುಖ್ಯವಾಗಿ ಏನಪ್ಪಾ ರೆಡಿ ಮಾಡ್ಕೊಳ್ಬೇಕು ಅಂದ್ರೆ, ನಿಮ್ಮ ವೆಬ್ಸೈಟ್, ಕಾಲೇಜಿನ ವೆಬ್ಸೈಟ್ ಪಕ್ಕಾ ರೆಡಿ ಇರ್ಬೇಕು. ಕಾಲೇಜಿನ ವೆಬ್ಸೈಟ್ ಮತ್ತೆ ತಾವು ಕೊಟ್ಟಿರುವಂತ ಮಾಹಿತಿ ಟ್ಯಾಲಿ ಆಗ್ಬೇಕು. ಇಲ್ಲಿ ಏನ್ ಮಾಹಿತಿ ಕೊಟ್ಟಿದಿರೋ ಅದನ್ನ ಕಾಲೇಜ್ ವೆಬ್ಸೈಟ್ ಅಲ್ಲಿ ತಾವು ಹಾಕಿರ್ಬೇಕು. ಇದು ಮ್ಯಾಂಡೇಟರಿ ಆಗತ್ತೆ. ಇದಾದ ನಂತರ 15 ದಿನದಲ್ಲಿ ತಮಗೆ ನೀವೆಲ್ಲಾ ತರ DVV ನಲ್ಲಿ ಕ್ಲಾರಿಫಿಕೇಶನ್ ಕೇಳಿ ಅದಕ್ಕೆ ಮಾಹಿತಿ ಕೊಟ್ಟು ಎಲ್ಲಾ ಮುಗಿದ್ಮೇಲೆ ತಮಗೊಂದು ಮೆಸೇಜ್ ಬರುತ್ತೆ. ಕಂಗ್ರಾಚುಲೇಷನ್ಸ್, ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ IIQA. ಸಕ್ಸಸ್ಫುಲ್ ಆಗಿ ತಾವು IIQA ನ ಕಂಪ್ಲೀಟ್ ಮಾಡಿದಿರಿ ಅಂತ ಒಂದು ಮೆಸೇಜ್ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಡೇ ನಿಮ್ಗೆ ಒಂದು ಕ್ಲಾಕ್ ಓಪನ್ ಆಗುತ್ತೆ. ಆ ಕ್ಲಾಕ್ ಏನಪ್ಪಾ ಅಂದ್ರೆ SSR ಕ್ಲಾಕ್. 45 ದಿನಕ್ಕೆ ಸೆಟ್ ಮಾಡಿರ್ತಾರೆ ಆ ಕ್ಲಾಕ್ ನ. ಆ ಕ್ಲಾಕ್ ರಿವರ್ಸ್ ಅಲ್ಲಿ ವಾಪಸ್ ಬರ್ತಾ ಇರುತ್ತೆ. 45ನೇ ದಿನ ರಾತ್ರಿ 12 ಗಂಟೆಗೆ ನಿಮ್ಮ SSR ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಾ ಕಾಲೇಜಲ್ಲೂ ಏನಪ್ಪಾ ಹೇಳೋದು ಅಂದ್ರೆ, SSR ನ ರೆಡಿ ಇಟ್ಕೊಳ್ಳಿ. ಫಸ್ಟ್ SSR ಗೆ ಏನೇನ್ ಬೇಕೋ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ. SSR ನ ರೆಡಿ ಆದ್ಮೇಲೆ IIQA ಗೆ ತಾವು ಹೋಗ್ಬೇಕಾಗತ್ತೆ. ಸೊ 45 ದಿನದಲ್ಲಿ ತಾವು ಏನ್ ಮಾಡ್ಬೇಕು, ಪ್ರೊಫೈಲ್ ಆಫ್ ದ ಇನ್ಸ್ಟಿಟ್ಯೂಷನ್ ನ ಫಿಲ್ ಮಾಡ್ಬೇಕು, ಎಕ್ಸ್ಟೆಂಡೆಡ್ ಪ್ರೊಫೈಲ್ ನ ಫಿಲ್ ಮಾಡ್ಬೇಕು, ಎಕ್ಸಿಕ್ಯೂಟಿವ್ ಸಮ್ಮರಿನ ರೆಡಿ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಕ್ರೈಟೀರಿಯಾ 7 ಚಾಪ್ಟರ್ಸ್ ಗಳು ಬರುತ್ತೆ. ಚಾಪ್ಟರ್ 1, ಚಾಪ್ಟರ್ 2, 3, 4, 5, 6, 7 ಚಾಪ್ಟರ್ಸ್ ಗಳು ಬರುತ್ತೆ. ಇದು 45 ದಿನದಲ್ಲಿ ತಾವು ಈ ಪ್ರಕ್ರಿಯೆನ ಮುಗಿಸಿದ್ಮೇಲೆ ತಮಗ್ ಮತ್ತೆ DVV ಸ್ಟಾರ್ಟ್ ಆಗುತ್ತೆ. ಹೇಗೆ IIQA ನಲ್ಲಿ DVV ಇತ್ತೋ ಮತ್ತೆ SSR ಅಲ್ಲೂ DVV ಬರುತ್ತೆ.
ಡೇಟಾ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್. ಇದಕ್ಕೆ ತಮಗೆ 30 ದಿನಗಳು ಕೊಡ್ತಾರೆ ನ್ಯಾಕ್ನವರು. ಎಷ್ಟೋ ಕಾಲೇಜ್ಗೆ 8 ಕ್ವಶನ್ ಬಂದಿದೆ, ಎಷ್ಟೋ ಇನ್ನು ಕೆಲವೊಂದು ಕಾಲೇಜ್ಗಳಿಗೆ 380 ಕ್ವಶನ್ಸ್ಗಳು ಬಂದಿದೆ. ಇಟ್ ಡಿಪೆಂಡ್ಸ್ ಅಪಾನ್ ನೀವು ಯಾವ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಮುಂಚೆನೆ, ಎಷ್ಟು ಕಷ್ಟಪಟ್ಟು SSR ನ ರೆಡಿ ಮಾಡ್ತೀರಿ, ಎಷ್ಟು ಕ್ಲಿಯರ್ ಆಗಿ SSR ನ ರೆಡಿ ಮಾಡ್ತಿರೋ ಅಷ್ಟು ನೀವು DVV ನಲ್ಲಿ ಬಚಾವ್ ಆಗ್ಬೋದು. ಸೊ ಆ 380 ಬಂದಂತ ಕಾಲೇಜು ಫೋನ್ ಮಾಡಿ, ಸರ್ ನಮ್ ನ್ಯಾಕೆ ಬೇಡ ಸರ್, ನಮ್ ಕೈಲಿ ಆಗೋದೇ ಇಲ್ಲ ಅಂದ್ರು, ಕೊನೆಗೆ ಅವ್ರ ಜೊತೆ ಕೂತ್ಕೊಂಡು ಎಲ್ಲಾ ತರ ಮೋಟಿವೇಶನ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನ ಹುಡುಕ್ಸಿ ರಾತ್ರಿ ಹಗಲು ಕೆಲಸ ಮಾಡಿ 29ನೇ ದಿನ ಹೆಂಗೋ ಸಬ್ಮಿಷನ್ ಮಾಡಿದ್ರು ಅಕ್ಸೆಪ್ಟ್ ಆಯ್ತು, ಒಳ್ಳೆ ಗ್ರೇಡು ಬಂತು ಈ ಕಾಲೇಜ್ಗೆ. ಸೊ ಆ ರೀತಿಯಲ್ಲಿ ಮಾಡ್ಕೊಳಕ್ಕಿಂತಲೂ ತಾವು ಮುಂಚೆನೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ರೆಡಿ ಮಾಡ್ಕೊಳ್ಳಿ. SSR ಗೆ ಎಲ್ಲಾ ತರ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ಈ 3 ವೀಕ್ಸ್ ಏನಿದೆ ನಿಮ್ಗೆ ವರ್ಕ್ಶಾಪ್ ಅಲ್ಲಿ ಎಲ್ಲಾ ತರದ್ದು ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ಅದ್ ತಕ್ಕಂಗೆ ತಾವು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಾನು ಇವತ್ತು ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಲ್ಲಾ PPT ಗಳನ್ನು ತಮಗೆ ಶೇರ್ ಮಾಡ್ತೀವಿ. ಮತ್ತೆ ಮತ್ತೆ ಇದನ್ನ ಹಾಕೊಂಡ್ ನೋಡಿ, ಮತ್ತೆ ಮತ್ತೆ ಇದು ಕ್ಲಾರಿಫಿಕೇಶನ್ಸ್ ಗಳನ್ನ ತಗೊಂಡು ಒಳ್ಳೆ ರೀತಿಯಲ್ಲಿ ತಾವು ಮುಗಿಸ್ಕೊಳ್ಳಿ. ಈ SSR ಗೆ ಒಂದು ಟೆಸ್ಟ್ ಇದ್ದಂಗೆ, ಒಂದು ಎಕ್ಸಾಮ್ ಇದ್ದಾಗೆ 70 ಮಾರ್ಕ್ಸ್ ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಆ 70 ಮಾರ್ಕ್ಸ್ ಎವ್ಯಾಲ್ಯೂಯೇಷನ್ ಅಲ್ಲಿ 25 ಮಾರ್ಕ್ಸ್ ನೀವು ತಗೊಳ್ಬೇಕು. ತಗೊಂಡ್ರೆ ನಿಮಗೊಂದು ಮೆಸೇಜ್ ಬರುತ್ತೆ, ಯುವರ್ SSR ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇದು ಮಧ್ಯದಲ್ಲಿ 2ನೇ ಚಾಪ್ಟರ್ ಅಲ್ಲಿ ಕ್ರೈಟೀರಿಯಾ 2 ನಲ್ಲಿ SSS ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮುಂಚೆ ಏನಾಗ್ತಿತ್ತು, ನ್ಯಾಕ್ ಅವ್ರು ಬಂದಾಗ ನಾವು ಒಳ್ಳೆ ಮಕ್ಕಳನ್ನೆಲ್ಲ ಹುಡುಕಿ, ನಮಗ್ ಸೂಟಬಲ್ ಆಗುವಂತ ಮಕ್ಕಳನ್ನ ಹುಡುಕಿ, ನೋಡಪ್ಪ ಕಾಲೇಜ್ ಬಗ್ಗೆ ಒಳ್ಳೇದೇ ಹೇಳ್ರಪ್ಪ ಅಂತ ಎಲ್ಲ ಹೇಳಿ ಒಂದು ರೂಮ್ ನಲ್ಲಿ ಕೂಡಿಸ್ತಾ ಇದ್ವಿ. ನ್ಯಾಕ್ ಅವರು ಫೀಡ್ಬ್ಯಾಕ್ ತಗೊಳ್ತಾ ಇದ್ರು. ಇವತ್ತು ಆ ಫೀಡ್ಬ್ಯಾಕ್ ಸಿಸ್ಟಮ್ ನ ಆನ್ಲೈನ್ ಮಾಡಿದ್ದಾರೆ. ಮಕ್ಕಳ ಇಮೇಲ್ ಐಡಿಗೆ ಈ ಕ್ವಶನೇರ್ ಹೋಗುತ್ತೆ, 21 ಕ್ವಶನ್ ಇರೋಂತಹ ಒಂದು ಕ್ವಶನೇರ್ ಹೋಗುತ್ತೆ. ಮಕ್ಕಳು ಅದನ್ನ ಫಿಲ್ ಮಾಡಿ ಮತ್ತೆ ಅದೇ ಇದ್ರಲ್ಲಿ ಪೋರ್ಟಲ್ ಅಲ್ಲಿ ಅವರು ಕಳಿಸ್ಬೇಕು. 60 ಜನ 60 ನಿಮ್ಮ ಟೋಟಲ್ ಸ್ಟ್ರೆಂತ್ ಎಷ್ಟಾದ್ರೂ ಇಲ್ಲಿ ಅದ್ರಲ್ಲಿ 60% ಆಫ್ ದ ಡೇಟಾನ ಕೊಡ್ಬೇಕು. 60% ಆಫ್ ದ ಡೇಟಾಗಳನ್ನ ಕೊಡ್ಬೇಕಾಗತ್ತೆ. ಆ 60% ಡೇಟಾದಲ್ಲಿ 10% ಮಕ್ಕಳು ರಿಪ್ಲೈ ಮಾಡ್ಬೇಕಾಗತ್ತೆ. ಮಾಡಿದಲ್ಲಿ ತಾವು SSS ಅಲ್ಲಿ ಪಾಸ್ ಆಗಿರ್ತೀರಿ. ಇದಿಷ್ಟು ಈ 30 ದಿನದಲ್ಲಿ ಆಗ್ಬೇಕು. ಒಂದು ಕರೆಗೆ ನ್ಯಾಕ್ನವರು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಈಗ ಮುಂಚೆ IAQA ನ್ಯಾಕ್ ಆಫೀಸಲ್ಲೇ ಆಗತ್ತೆ. ಅದೇ ನಿಮ್ಮ ಕ್ರೈಟೀರಿಯಾಗಳು ಒಂದೊಂದು ರೀಜನ್ ಗಳಿಗೆ ಹೋಗುತ್ತೆ, ಇವತ್ತು ಒಂದೊಂದು ಸ್ಟೇಟ್ ಗಳಿಗೆ ಹೋಗುತ್ತೆ. ಅಲ್ಲಿ ಎಕ್ಸ್ಪರ್ಟ್ ಏಜೆನ್ಸಿಗಳಿದೆ, ಆ ಎಕ್ಸ್ಪರ್ಟ್ ಏಜೆನ್ಸಿಗಳಿಗೆ ಹೋಗುತ್ತೆ. ಆ ಎಕ್ಸ್ಪರ್ಟ್ ಏಜೆನ್ಸಿಗಳಲ್ಲಿ ಎವ್ಯಾಲ್ಯೂಯೇಷನ್ಸ್ ಗಳು ಆಗ್ತಾ ಹೋಗುತ್ತೆ. ಅಲ್ಲಿಂದ ತಮ್ಮ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಇನ್ನೊಂದ್ ಕರೆಗೆ SSS ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕು. 10% ದಾಟ್ತಿದ್ದಂಗೆನೆ ಅದು ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಗ್ರೀನ್ ಆಗಿ ಕನ್ವರ್ಟ್ ಆದ್ರೆ ಯು ಹ್ಯಾವ್ ಕ್ಲಿಯರ್ಡ್ ದ SSS. ಸೊ ಈ 30 ದಿನ ತಮಗೆ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಈ 30 ದಿನಗಳು ತಾವು ಸ್ಯಾಟಿಸ್ಫೈ ಮಾಡಿದಲ್ಲಿ ತಮಗೆ ಇನ್ನೂ ಒಂದು ಮೆಸೇಜ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಯುವರ್ SSR ಈಸ್ ಅಕ್ಸೆಪ್ಟೆಡ್. ಸೊ ಇದಾಗ್ತಿದ್ದಾಗೆ ತಾವು 2ನೇ ಇನ್ಸ್ಟಾಲ್ಮೆಂಟ್, ಫಸ್ಟ್ IAQA ಫೀಸ್ ಕಟ್ಟಿರ್ತೀರಿ, ಆಮೇಲೆ SSR ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತೀರಿ, ಆಮೇಲೆ DVV ಆಗತ್ತೆ, SSS ಆಗತ್ತೆ, ಆಮೇಲೆ ತಮಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾದ್ಮೇಲೆ ತಾವು 2ನೇ ಇನ್ಸ್ಟಾಲ್ಮೆಂಟ್ ನ ಕಟ್ತೀರಿ ಫೀಸ್ ನ. ಅದಾದ ಜೊತೆಲೆ ಲಾಜಿಸ್ಟಿಕ್ ಫೀಸ್ ಅಂತಾನು ಈ ಸತಿ ಇಸ್ಕೊಳ್ತಾ ಇದಾರೆ ನ್ಯಾಕ್ನವರು. ಮುಂಚೆ ಏನ್ ಮಾಡ್ತಾ ಇದ್ವಿ, ಎಲ್ಲಾ ತರ ಖರ್ಚುಗಳನ್ನ ಮಾಡ್ಬೇಕಾಗಿ ಬರ್ತಾ ಇತ್ತು. ಇವತ್ತು ಯಾವ ಖರ್ಚುಗಳು ಮಾಡ್ಬೇಕಾಗಿಲ್ಲ. ಹಂಗೂ ವೆರಿ ಸ್ಯಾಡ್, ಕೆಲವೊಂದು ಕಾಲೇಜ್ಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನ್ಯಾಕ್ ಅವ್ರು ಬಂದಾಗ ನಾವು ಲೈಟಿಂಗ್ ಹಾಕ್ಸ್ಬೇಕು, ಕಾಲೇಜ್ಗೆಲ್ಲ ಲೈಟ್ ಹಾಕ್ಸ್ಬೇಕು, ಕೊರಿಯೋಗ್ರಾಫರ್ ನ ಕರ್ಸ್ಬೇಕು, ಆಮೇಲೆ ಹೈಯೆಸ್ಟ್ ಅವ್ರನ್ನ ರೆಡ್ ಕಾರ್ಪೆಟ್ ಅಲ್ಲಿ ವೆಲ್ಕಮ್ ಮಾಡ್ಬೇಕು, ಅವ್ರಿಗೆ ಏನೇನೋ ಗಿಫ್ಟ್ ಗಳು ಕೊಡ್ಬೇಕು, ದುಡ್ಡುಗಳು ಕೊಡ್ಬೇಕು ಅನ್ನೋ ಪ್ರಕ್ರಿಯೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ದಯವಿಟ್ಟು ಅದ್ ಯಾವ್ದಕ್ಕೂ ವ್ಯಾಲ್ಯೂ ಕೊಡ್ಬೇಡಿ. ಅದೆಲ್ಲ ಮಾಡೋದ್ರಿಂದ ತಮಗೇನ್ A+ ಕೊಡೋದಿಲ್ಲ. ಅವರು ನಿಮ್ಮ LIC ನವ್ರು ವಿಸಿಟ್ ಯಾವ ತರ ಬರ್ತಾರೋ ಆ ರೀತಿಯಲ್ಲಿ ಬರ್ತಾರೆ. ಈಗ ತಮ್ಮ ಕ್ವಾಲಿಟಿ ತಮ್ಮ ರಿಪೋರ್ಟ್ ಅಲ್ಲಿ ಇರ್ಬೇಕು, ಅವತ್ತಿನ ದಿನ ತಾವು ನಡ್ಕೊಳ್ಳೋದ್ರಲ್ಲಿ ಇರ್ಬೇಕು. ಅದು ಬಿಟ್ಟು ಕಾಲೇಜಿಗೆ ಶಾಮಿಯಾನ ಹಾಕ್ಸೋದು ಅಥವಾ ಲೈಟ್ಸ್ ಗಳು ಹಾಕ್ಸೋದು, ಫೆಡ್ ಲೈಟ್ ಗಳು ಹಾಕ್ಸೋದು, ಕೊರಿಯೋಗ್ರಾಫರ್ಗೆ ಒಂದು 20,000-30,000 ಖರ್ಚು ಮಾಡೋದು, ಇದು ಯಾವ್ದ್ರಿಂದನೂ ನಿಮ್ಮ ರಿಪೋರ್ಟ್ ಗಳು ಬದಲಾಗೋದಿಲ್ಲ. ಇಟ್ಸ್ ಎ ವೇಸ್ಟ್ ಆಫ್ ಮನಿ.
ಸೊ ಇದಿಷ್ಟು ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಸುಮ್ನೆ ಅನ್ನೆಸೆಸರಿ ನಿಮ್ಮ ಏನ್ ಎಫರ್ಟ್ ಹಾಕ್ತಿರೋ ಅದು ಈ ರಿಪೋರ್ಟ್ ಅಲ್ಲಿ ಎಫರ್ಟ್ ಹಾಕಿ, ಅವತ್ತಿನ ದಿನ ನೀವು ಯಾವ ರೀತಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ತಿರೋ ಅದಕ್ಕೆ ಎಫರ್ಟ್ ಹಾಕಿ. ಅನ್ನೆಸೆಸರಿ ದುಂದು ವೆಚ್ಚ ಮಾಡಬೇಡಿ. ಇಟ್ಸ್ ಎ ವೇಸ್ಟ್ ಆಫ್ ಮನಿ, ಐ ಆಮ್ ಟೆಲಿಂಗ್ ಯು. ಇದಿಷ್ಟು ಆದ್ಮೇಲೆ ತಮಗೆ ಪಿಯರ್ ಟೀಮ್ ವಿಸಿಟ್ ಬರ್ತಾರೆ. ಪಿಯರ್ ಟೀಮ್ ನವರು ವಿಸಿಟ್ ಬಂದಾಗ ಅದು ಇವತ್ತು ಒಂದೇ ದಿನ ವಿಸಿಟ್ ಆಗತ್ತೆ. ಮುಂಚೆ ಎಲ್ಲ 3 ದಿನ ವಿಸಿಟ್ ಆಗ್ತಾ ಇತ್ತು, ಇವತ್ತು ಒಂದೇ ದಿನ ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಎಕ್ಸಿಟ್ ಮೀಟಿಂಗ್ ನಲ್ಲಿ ಹೊರಡ್ತಾರೆ. ಸೊ ಪಿಯರ್ ಟೀಮ್ ಅವರು ಬಂದಾಗ ತಮ್ಮ ಪ್ರೆಸೆಂಟೇಶನ್ಸ್ ಗಳು ಯಾವ ತರ ಇರಬೇಕು ನಾನು ಮುಂದೆ ಹೇಳ್ತೀನಿ. ಇನ್ನೊಂದ್ಸತಿ ತಗೊಂಡಾಗ ನೀವು SSR ಎಲ್ಲ ಸಬ್ಮಿಟ್ ಆದ್ಮೇಲೆ ಅವತ್ತಿನ ದಿನ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ ಬಗ್ಗೆ ನಾನು ಮತ್ತೆ ತಗೊಳ್ತೀನಿ. ಇವತ್ತು ಅದು ಬೇಡ. ಅದಾಗಿ ಪಿಯರ್ ಮುಂಚೆ ಏನಾಗ್ತಿತ್ತು, ರಿಸಲ್ಟ್ ಬರಕ್ಕೆ 3 ತಿಂಗಳು 4 ತಿಂಗಳು ತಗೊಳ್ತಾ ಇದ್ರು. ಇವತ್ತು ಕೇವಲ 7 ದಿನದಲ್ಲಿ ರಿಸಲ್ಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಾರೆ. ಯಾಕೆಂದ್ರೆ 70% of your SSR is already evaluated. ಆಗ್ಲೇ ಎವ್ಯಾಲ್ಯೂಯೇಟ್ ಆಗೋಗಿರುತ್ತೆ. ಅದಕ್ಕೊಂದು ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಈ ಪಿಯರ್ ಟೀಮ್ ಅವ್ರು ಬಂದು ಇನ್ನು 30% ಮಾತ್ರ ಪಿಯರ್ ಟೀಮ್ ಅವ್ರು ಬಂದು ಎವ್ಯಾಲ್ಯೂಯೇಟ್ ಮಾಡಿ ಹೊರಟೋಗ್ತಾರೆ. ಸೊ ಒಂದೇ ವಾರದಲ್ಲಿ ಇವತ್ತು ತಮಗೆ ರಿಸಲ್ಟ್ಸ್ ಬರ್ತಾ ಇದೆ. ಇದು ನಿಮ್ಮ ಟೋಟಲ್ ಜರ್ನಿ ಆಗತ್ತೆ. ಇಡೀ ನ್ಯಾಕ್ ನ IAQA ಇಂದ ಹಿಡಿದು ನಿಮ್ಮ ರಿಸಲ್ಟ್ ಬರೋ ತನಕ ತಾವು ನಡ್ಕೊಳ್ಬೇಕಾಗಿರುವಂತಹ ಒಂದು ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಇಷ್ಟು ಪ್ರಕ್ರಿಯೆಗಳನ್ನ ತಾವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀರಿ. ಇವತ್ತಿನ ಫೀಸ್ ಈ ರೀತಿಯಲ್ಲಿದೆ. 1/4/2021 ಆದ್ಮೇಲೆ ಫೀಸ್ ನ ಮಾಡಿಫೈ ಮಾಡಿದ್ದಾರೆ ನ್ಯಾಕ್ನವರು. ಇನ್ನು ರೆಡ್ಯೂಸ್ ಮಾಡಿದ್ದಾರೆ ಫೀಸ್ ನ. IAQA ಗೆ 29,500 ರೂಪಾಯಿ ಕಟ್ಟಬೇಕು. SSR ಮೊದಲನೇ ಇನ್ಸ್ಟಾಲ್ಮೆಂಟ್ 1 ಲಕ್ಷ ಚಿಲ್ಡ್ರೆ ಇತ್ತು, ಇವತ್ತು ಅದನ್ನ 59,000 ರೂಪಾಯಿಗೆ ತಗೊಂಡ್ಬಂದಿದ್ದಾರೆ. ಅದಾದ್ಮೇಲೆ DVV SS ಗೆ SSS ಗೆ ಏನು ಫೀಸ್ ಕಟ್ಬೇಕಾಗಿಲ್ಲ. ನೆಕ್ಸ್ಟ್ ನೀವು ಒನ್ಸ್ ಯು ಕ್ಲಿಯರ್ ಯುವರ್ SSR ನಿಮ್ಗೆ ಪ್ರೀ ಕ್ವಾಲಿಫೈಡ್ ಸ್ಟೇಜ್ ಅಂತ ಬರುತ್ತೆ. ಅದಕ್ಕೆ ನೀವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮತ್ತೆ ಲಾಜಿಸ್ಟಿಕ್ ಫೀಸ್ ನ ಕಟ್ಟಬೇಕು. ಪಿಯರ್ ಟೀಮ್ ವಿಸಿಟ್ ಫೀಸ್ ಅಂತೀವಿ ಅಥವಾ ಲಾಜಿಸ್ಟಿಕ್ ಫೀಸ್ ಅಂತೀವಿ. ಆ ಫೀಸ್ ನ ತಾವು ಕಟ್ತೀರಿ. ಟೋಟಲ್ ಆಗಿ ತಾವು 3,24,500 ರೂಪಾಯಿ ಕಟ್ತೀರಿ. ಇದ್ರ ಜೊತೆಲೆ DC ನಲ್ಲಿ ತಮ್ಮ ಕಾಲೇಜಿಗೆ ಫೈನಲ್ ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ಸ್ ಗೆ ಬೇಕಾಗಿರುವಂತಹ ಖರ್ಚಿಗೆ ಒಂದು 50,000 ರೂಪಾಯಿ ಕೂಡ ಇದ್ರ ಜೊತೆಲೆ ಸೇರಿಸಿ 3,74,000 ಚಿಲ್ಡ್ರೆ ಕೊಡ್ತೀವಿ ತಮ್ಮ ಕಾಲೇಜ್ಗೆ. ಇದು ಮುಂಚೆ ಯಾವ ರೀತಿಲಿ ಆಗ್ತಾ ಇತ್ತು? ಮುಂಚೆ ನ್ಯಾಕ್ ಈಗ ನೀವು ಫೀಸ್ ಪೇಮೆಂಟ್ ಮಾಡ್ಬೇಕು ಅಂದ್ರೆ K2 ಮುಖಾಂತರ ಮಾಡ್ಬೇಕಾಗಿತ್ತು. K2 ಮುಖಾಂತರ ಮಾಡೋದಿಕ್ಕೆ ನ್ಯಾಕ್ ಅವರ ಪ್ರೊವಿಷನ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಆ ಸಾಫ್ಟ್ವೇರ್ ಅಡಾಪ್ಟ್ ಆಗ್ತಾ ಇರ್ಲಿಲ್ಲ. ಸೊ ನೀವೇನ್ ಮಾಡ್ಬೇಕಾಗಿತ್ತು, ನ್ಯಾಕ್ ಅವ್ರಿಗೆ ಒಂದು ಲೆಟರ್ ಬರೀಬೇಕಾಗಿತ್ತು. ನ್ಯಾಕ್ ಅವರು ಒಂದು 3 days ಅಲ್ಲಿ ಸ್ಪೀಡ್ ಪೋಸ್ಟ್ ಅಲ್ಲಿ ಒಂದು ಪ್ರೀ ರೆಸಿಪ್ಟ್ ಅಂತ ಕಳ್ಸೋರು. ಅದನ್ನ ತಗೊಂಡು ಟ್ರೆಜರಿಗೆ ತಗೊಂಡ್ ಹೋಗ್ಬೇಕಾಗಿತ್ತು. ಟ್ರೆಜರಿನಲ್ಲಿ ಅದನ್ನ ನೀವು ಅವ್ನ ಒಪ್ಪಿಸ್ಬೇಕಾಗಿತ್ತು. ಅವ್ರು ಎಷ್ಟೋ ಸತಿ ಅಬ್ಜೆಕ್ಷನ್ ಮಾಡೋರು, ನಾಳಿದ್ ಬಾ ಅಂತ ತಲ್ಲಾಕೋರು. ಕೊನೆಗೆ ಏನೋ ಮಾಡಿ ಪ್ರಾಂಶುಪಾಲರುಗಳು ಅದನ್ನ ಅಪ್ರೂವ್ ಮಾಡಿಸ್ಕೊಂಡು ಅದಾದ್ಮೇಲೆ ತಿರುಗಿ ನ್ಯಾಕ್ಗೆ ಮತ್ತೆ ಲೆಟರ್ ಬರೆದು ನ್ಯಾಕ್ ಅವ್ರು ಮತ್ತೆ ಅಪ್ರೂವ್ ಮಾಡಿ ಇಷ್ಟು ಸಮಸ್ಯೆಗಳು ಇತ್ತು. ಈಗ ಆ ಸಮಸ್ಯೆಗಳನ್ನೆಲ್ಲ ತೆಗೆದಾಕಿ ಸ್ಟ್ರೈಟ್ ಆಗಿ ತಮ್ಮ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಮುಖ್ಯವಾಗಿ ಪ್ರಾಂಶುಪಾಲರು ಮಾಡ್ಬೇಕಾಗಿರೋ ಅಂತ ವಿಷಯ ಏನಪ್ಪಾ ಅಂದ್ರೆ IQAC ಅಕೌಂಟ್ ಇದೆಯಾ ತಮ್ಮ ಕಾಲೇಜಲ್ಲಿ? ಇದೆ, ಸಂತೋಷ. ಇಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ IQAC ಅಕೌಂಟ್ ನ ಓಪನ್ ಮಾಡ್ಬೇಕು. ಅದನ್ನ ಓಪನ್ ಮಾಡಿ ರೆಸಿಪಿಯೆಂಟ್ 14, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದನ್ನ. IQAC ಅಕೌಂಟ್ ಓಪನ್ ಮಾಡ್ಬೇಕು. ರೆಸಿಪಿಯೆಂಟ್ ID 14 ನಲ್ಲಿ ಅದನ್ನ ಕ್ರಿಯೇಟ್ ಮಾಡಿ ಅದರ ಕಾಪಿನ ತಮ್ಮ JD ಆಫೀಸಿಗೆ ತಾವು ಕಳಿಸ್ಕೊಡ್ಬೇಕು. ಅದಾದ್ಮೇಲೆ ಆ IQAC ಅಕೌಂಟ್ಗೆ ನೆಟ್ ಬ್ಯಾಂಕಿಂಗ್ ಮಾಡಿಸ್ಕೊಳ್ಬೇಕು. ಬ್ಯಾಂಕ್ ನ ಅಪ್ರೋಚ್ ಮಾಡಿ ನೆಟ್ ಬ್ಯಾಂಕಿಂಗ್ ಮಾಡಿಸ್ಕೊಳ್ಬೇಕು. ಸರ್ ನಾಳೆನೆ ಮಾಡಿಸ್ಕೊಳ್ಬೇಕಾ? ಖಂಡಿತ ಇಲ್ಲ, ಇದಕ್ಕೆಲ್ಲದಕ್ಕೂ ಟೈಮ್ ಇದೆ. ಪ್ರೊಸೀಜರ್ ನ ಅರ್ಥ ಮಾಡ್ಕೊಳ್ಳಿ, ಪ್ರೊಸೀಜರ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಇವತ್ತೇ ದುಡ್ಡೇನ್ ಕೊಡೋದಲ್ಲ ನಾನು. ಸೊ ಅದಕ್ಕಿನ್ನೂ ಸಾಕಷ್ಟು ಟೈಮ್ ಇದೆ. ಅದಕ್ಕೆ ಆಗಿನೇ ಇವತ್ತು ವರ್ಕ್ಶಾಪ್ ಮಾಡ್ತಾ ಇರೋದು. ತಾವೆಲ್ಲಾ ರೀತಿಯಲ್ಲೂ ರೆಡಿ ಮಾಡ್ಕೊಳ್ಳಿ ಅಂತಾನೆ ವರ್ಕ್ಶಾಪ್ ಮಾಡ್ತಾ ಇರೋದು. ಸೊ IQAC ಅಕೌಂಟ್ ಇರ್ಬೇಕು. ರೆಸಿಪಿಯೆಂಟ್ ID 14 ನಲ್ಲಿ ಕ್ರಿಯೇಟ್ ಮಾಡ್ಬೇಕು. ತಮ್ಮ JD ಆಫೀಸಿಗೆ ಕಳಿಸ್ಕೊಡ್ಬೇಕು. ಅದೇ ಟೈಮ್ ನಲ್ಲಿ ತಮ್ಮ ಬ್ಯಾಂಕ್ ಯಾವ ಅಕೌಂಟ್, ಯಾವ ಶಾಖೆಯಲ್ಲಿ ಅಕೌಂಟ್ ಇದೆಯೋ ಆ ಬ್ರಾಂಚ್ಗೆ ಹೋಗಿ ನೀವು ಅದನ್ನ ನೆಟ್ ಬ್ಯಾಂಕಿಂಗ್ ನಲ್ಲಿ ಕನ್ವರ್ಟ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಇದಿಷ್ಟು ನಾವು ನಿಮ್ಗೆ ದುಡ್ಡು ಕೊಡಕ್ ಮುಂಚೆ ತಾವು ರೆಡಿ ಮಾಡಿ ನಮಗ್ ಕೊಡ್ಬೇಕು ಇನ್ಫಾರ್ಮೇಶನ್ಸ್.
ಈಗ ನ್ಯಾಕ್ ಪ್ರಕ್ರಿಯೆಗೆ ಹೋದಾಗ ಟೋಟಲ್ ವೈಟೇಜ್ ಅಂತ ಏನ್ ಹೇಳ್ತೀವಿ, ಈಗ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಾರ್ಕ್ಸ್ ಅಂತ ಅನ್ಕೊಂಡ್ರೆ 1000 ವೈಟೇಜ್ ಇರತ್ತೆ, 7 ಕ್ರೈಟೀರಿಯಾಗಳಿರತ್ತೆ. 7 ಕ್ರೈಟೀರಿಯಾಗಳಂದ್ರೆ 7 ಚಾಪ್ಟರ್ಗಳಿರತ್ತೆ. ಅದು ಕರೆಗರೆ ಕೀ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಕೀ ಇಂಡಿಕೇಟರ್ಸ್ ಅಂದ್ರೆ ಸಬ್ ಚಾಪ್ಟರ್ಸ್ಗಳು. ಅದರಲ್ಲಿ UG ಕಾಲೇಜ್ಗಳಾಯ್ತು ಅಂದ್ರೆ 31, PG ಕಾಲೇಜ್ ಆಯ್ತು ಅಂದ್ರೆ 32. ನಂದು UG ಕಾಲೇಜಾ PG ಕಾಲೇಜಾ ಹೆಂಗ್ ಸರ್ ಗೊತ್ತಾಗತ್ತೆ ಅಂದ್ರೆ, ತಮ್ಮ ಕಾಲೇಜಲ್ಲಿ ಒಂದು PG ಕೋರ್ಸ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ದಲ್ಲಿ, ಅದಕ್ಕೆ ಅಡ್ಮಿಷನ್ ಆದಿದ್ದಲ್ಲಿ ನಿಮ್ಮ ಕಾಲೇಜು PG ಕಾಲೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಒಂದೇ ಒಂದು ಕೋರ್ಸ್ ಇದ್ರು, ಯಾವ್ದಾದ್ರು ಇಲ್ಲಿ ಒಂದೇ ಒಂದು ಪ್ರೋಗ್ರಾಮ್ ಇದ್ದು, ಒಂದು ಪ್ರೋಗ್ರಾಮ್ ಇದ್ರುವೆ ತಮ್ಮ ಕಾಲೇಜು PG ಕಾಲೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಆ PG ಕಾಲೇಜ್ನ PG ಮ್ಯಾನ್ಯುಯಲ್ನೇ ತಾವು ನೋಡ್ಬೇಕು. ಆಮೇಲೆ ಮೂರನೇದು ಅಟಾನಮಸ್ ಕಾಲೇಜ್ಗಳು ಅದನ್ನ ಇದ್ರೆ ಅವ್ರಿಗೆ 34 ಕೀ ಇಂಡಿಕೇಟರ್ಸ್ ಇರುತ್ತೆ. ಕೀ ಇಂಡಿಕೇಟರ್ಸ್ ಅಂದ್ರೆ ಸಬ್ ಹೆಡಿಂಗ್ಸ್, ಸಬ್ ಚಾಪ್ಟರ್ಸ್ ಅಂತ ಕೂಡ ಅನ್ಕೊಳ್ಳಿ. ಆ 31 UG ಕಾಲೇಜಲ್ಲಿ 31 ಇದ್ರೆ ಆ 31 ಕೀ ಇಂಡಿಕೇಟರ್ಸ್ ಅಲ್ಲಿ 93 ಕ್ವಶನ್ಸ್ ಗಳಿರುತ್ತೆ. UGನವ್ರಿಗೆ 93 ಕ್ವಶನ್ಸ್ ಇರುತ್ತೆ. PG ಕಾಲೇಜ್ ಆಗಿದ್ರೆ 96 ಕ್ವಶನ್ಸ್ ಇರುತ್ತೆ. ಅಟಾನಮಸ್ ಆದ್ರೆ 107 ಕ್ವಶನ್ಸ್ ಗಳಿರುತ್ತೆ. ಮತ್ತೆ ಈ ಮ್ಯಾಟ್ರಿಕ್ಸ್ ನ 2 ಭಾಗ ಮಾಡಿದ್ದಾರೆ. ಕ್ವಶನ್ಸ್ ಅಲ್ಲಿ 2 ತರ ವೆರೈಟೀಸ್ ತಾವು ನೋಡ್ಬೋದು. ಒಂದನ್ನ QLM ಅಂತೀವಿ, ಇನ್ನೊಂದನ್ನ QNM ಅಂತೀವಿ. ಕ್ವಶನ್ಸ್ ಪಕ್ಕದಲ್ಲೇ ಇದನ್ನ ಹಾಕಿರ್ತಾರೆ. ಅದು QLM, ಅದು QNM. QLM ಅಂತ ಎಲ್ಲೆಲ್ಲಿರುತ್ತೋ ಅದನ್ನ ಥಿಯರಿ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ತಾವು ಡಿಸ್ಕ್ರೈಬ್ ಮಾಡ್ತೀರಿ. ಆ ಆಕ್ಟಿವಿಟೀಸ್ ಏನ್ ಕೇಳಿದಾರೋ ಆ ಆಕ್ಟಿವಿಟೀಸ್ ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋದನ್ನ QLM ಅಂತ ಹೇಳ್ತೀವಿ. ಅದೇ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ಸ್, ಅದಕ್ಕೊಂದು ಟೆಂಪ್ಲೇಟ್ ಇರುತ್ತೆ, ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ನ ಫಿಲ್ ಮಾಡಿ ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಕೊಟ್ಟು ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಆ ಫಾರ್ಮುಲಾನ ಅದೇ ಕ್ಯಾಲ್ಕುಲೇಟ್ ಮಾಡಿ ತಮಗೆ ಕೊಡುತ್ತೆ. ಏನೋ ಅದಕ್ಕೆ ನಾವು QNM ಅಂತ ಹೇಳ್ತೀವಿ. ಸೊ QLM 35 ಇರುತ್ತೆ, 58 ಕ್ವಶನ್ಸ್ಗಳು QNM ಆಗಿರುತ್ತೆ. ಇದು ತಮ್ಮ ಮ್ಯಾನ್ಯುಯಲ್ಗಳನ್ನ ತೆಗೆದು ನೋಡಿದಾಗ ಗೊತ್ತಾಗತ್ತೆ. ಬಹು ಮುಖ್ಯವಾಗಿ ಕೋಆರ್ಡಿನೇಟರ್ಸ್, ಕೋಆರ್ಡಿನೇಟರ್ಸ್, IQAC ಕೋಆರ್ಡಿನೇಟರ್, IQAC ಕೋಆರ್ಡಿನೇಟರ್ಗಳು ತಾವು ಕೆಲವೊಂದು ವಿಷಯಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ನ್ಯಾಕ್ ಮ್ಯಾನ್ಯುಯಲ್ ನ ಮಿನಿಮಮ್ ಅಂದ್ರೂ ಒಂದು 10 ಸತಿ ಆದ್ರೂ ತಾವು ಓದಿರ್ಬೇಕು. ತಾವೇ ಓದಿಲ್ಲ ಅಂದ್ರೆ ತಾವು ಕಾಲೇಜಲ್ಲಿ ಏನು ಡೈರೆಕ್ಷನ್ಸ್ ಗಳು ಕೊಡೋಕ್ಕಾಗಲ್ಲ. ಕಾಲೇಜ್ಗಳಲ್ಲಿ ಇವತ್ತೇನಾಗ್ತಿದೆ, ಸಾಕಷ್ಟು ಆಕ್ಟಿವಿಟೀಸ್ ಗಳು ಆಗ್ತಿದೆ. ಆಕ್ಟಿವಿಟೀಸ್ ಗಳು 5 ವರ್ಷಕ್ಕೆ ಒಂದ್ಸತಿ ಮ್ಯಾನ್ಯುಯಲ್ ನ ತೆಗೆದಾಗ ಆ ಆಕ್ಟಿವಿಟೀಸ್ ಮಾಡಿರೋದಕ್ಕೂ ಆಮೇಲೆ ನ್ಯಾಕ್ಗುನು ಅದನ್ನ ತಗೊಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಕನ್ಸಿಡರೇ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ, ನ್ಯಾಕ್ ನ ಬೈದ್ ಬಿಡ್ತೀವಿ, ಸರಿಗೇ ಇಲ್ಲ ಅಂತ. ಈಗ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ ಗಳು ಮ್ಯಾನ್ಯುಯಲ್ ನ ಫಸ್ಟ್ ತೆಗೆದು ನೋಡ್ಬೇಕು. ತಾವು ಮ್ಯಾನ್ಯುಯಲ್ ನ ಇಟ್ಕೊಂಡು ಆಕ್ಟಿವಿಟೀಸ್ ಗಳನ್ನ ಡಿಸೈನ್ ಮಾಡ್ಬೇಕು. ಎಷ್ಟೋ ನಮ್ಮ ಸರ್ಕಾರಿ ಕಾಲೇಜ್ಗಳು ನಾವು ಎಲ್ಲಾದ್ರಲ್ಲೂ ಮುಂದೆ ಇದೀವಿ, ಆಕ್ಟಿವಿಟೀಸ್ ಮಾಡೋದ್ರಲ್ಲೂ ಸಹ ನಾವು ಮುಂದೆ ಇದೀವಿ. ಸಾಕಷ್ಟು ಆಕ್ಟಿವಿಟೀಸ್ ಗಳು ಮಾಡ್ತೀವಿ, ಮಕ್ಕಳಿಗೆ ಯೂಸ್ ಆಗುವಂತ ಬಹಳಷ್ಟು ಆಕ್ಟಿವಿಟೀಸ್ ಗಳು ಮಾಡ್ತೀವಿ. ಆದ್ರೆ ಆ ಆಕ್ಟಿವಿಟೀಸ್ ಗಳು ಮಕ್ಕಳಿಗೆ ಯೂಸ್ ಆಗ್ತಿದ್ಯಾ ಅನ್ನೋದು ನೋಡ್ತೀವಿ. ಅದೇ ತರ ಅದರಿಂದ ನಮ್ಗೆ ಏನಾದ್ರು ಪಾಯಿಂಟ್ಸ್ ಬರುತ್ತಾ ಅಂತ ಕೂಡ ನೋಡ್ಬೇಕು ಇನ್ ಮುಂದೆ. ಸೊ ಇದನ್ನ ದಯವಿಟ್ಟು ಮನ್ಸಲ್ಲಿ ಇಟ್ಕೊಳ್ಳಿ. ಕೋಆರ್ಡಿನೇಟರ್, ಕೋಆರ್ಡಿನೇಟರ್ಗಳು IQAC ಮ್ಯಾನ್ಯುಯಲ್ ನೋಡ್ಬೇಕು, ಆಮೇಲೆ ನ್ಯಾಕ್ ಮ್ಯಾನ್ಯುಯಲ್ ನ ನೋಡ್ಬೇಕು. ಇದಿಷ್ಟು ಕಂಪಲ್ಸರಿ ಆಗಿ ತಮಗ್ ಗೊತ್ತಿರ್ಬೇಕು. ಪ್ರತಿ ಒಂದು ಕ್ವಶನ್ಸ್ ಗಳು ತಮಗ್ ಗೊತ್ತಿರ್ಬೇಕು. ಸೊ ನಾನ್ ನಿಮ್ಗೆ ಹೇಳಿದೆ 70% ಎವ್ಯಾಲ್ಯೂಯೇಷನ್ ಮುಂಚೆನೆ ಆಗೋಗುತ್ತೆ. ಇನ್ನ ಅವ್ರು ಬರೋದು 30% ನೋಡೋದಿಕ್ಕೆ. ಆ 70% ಎವ್ಯಾಲ್ಯೂಯೇಷನ್ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ನಿಮ್ಮ QNM ಕ್ವಶನ್ ಮೇಲೆ ಮಾಡ್ತಾರೆ. ನೀವ್ ಎಲ್ಲೆಲ್ಲಿ QNM ಅಂತ ಹಾಕೊಂಡು ಹೋಗಿ ಸ್ಟ್ಯಾಟಿಸ್ಟಿಕಲ್ ಟೆಂಪ್ಲೇಟ್ಸ್ ಗಳನ್ನ ಈಗಾಗಲೇ ತಮ್ಗೆಲ್ಲ ಫಿಲ್ ಕೂಡ ಮಾಡ್ಸಿದ್ವಿ. ಯಾಕೆ ಮಾಡ್ಸಿದ್ವಿ ಅಂದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗ್ಲಿ, ನಿಮಗ ಅದ್ರ ಬಗ್ಗೆ ಗ್ರಿಪ್ ಇರ್ಲಿ, ಆಮೇಲೆ ನಿಮಗ ಸುಲಭವಾಗ್ಲಿ ಅಂತ ಅಷ್ಟೇ. ಯಾರಿಗೂ ಯಾವ್ದೇ ರೀತಿಯಲ್ಲಿ ತೊಂದರೆ ಕೊಡೋದಾಗ್ಲಿ ಅಥವಾ ನಿಮ್ಗೆಲ್ಲ ಹಿಂಸೆ ಆಗೋ ತರ ಮಾಡೋದಕ್ಕಲ್ಲ ನಮ್ಮ ಉದ್ದೇಶ. 5 ವರ್ಷಕ್ಕೆ ಒಂದ್ಸತಿ ಮಾಡ್ತೀನಿ, ಟೆಂಪ್ಲೇಟ್ಸ್ ಮಾಡ್ತೀನಿ ಅಂದ್ರೆ ನಿಮಗ್ ಬಹಳ ಕಷ್ಟ ಆಗತ್ತೆ. ಏನೂನೇ ಗೊತ್ತಾಗೋದಿಲ್ಲ, ಅದ್ ಏನ್ ಟೆಂಪ್ಲೇಟ್ ಅಂದ್ರೇನೆ ಏನು ಅಂತ ಗೊತ್ತಾಗೋದಿಲ್ಲ ಆಮೇಲೆ. ಹಾಗಾಗಿ ಇವತ್ತೆಲ್ಲಾ ಕಾಲೇಜಲ್ಲೂ ಇವತ್ತು ಟೆಂಪ್ಲೇಟ್ ಗಳನ್ನ ಫಿಲ್ ಮಾಡಿದಿರಿ. ಆ ಟೆಂಪ್ಲೇಟ್ಸ್ ಗಳನ್ನ ಫಿಲ್ ಮಾಡಿರುವಂತ ಕ್ವಶನ್ಸ್ ನ ಟೋಟಲ್ ಆಗಿ ನೀವು ನೋಡಿದ್ರೆ 70% ಆಫ್ ದ ಟೋಟಲ್ ಕ್ವಶನ್ಸ್ ವೈಟೇಜ್ ಅಲ್ಲಿ 70% ತುಂಬ್ಕೊಂಡಿರುತ್ತೆ. ಆ 70% ನ ಸಿಸ್ಟಮ್ ವಿಲ್ ಜನರೇಟ್ ದ ಸ್ಕೋರ್. ಸಿಸ್ಟಮ್ ಜನರೇಟ್ ಸ್ಕೋರ್ ಅಲ್ಲಿ ನೀವು 25% ತಗೊಳ್ಬೇಕು. 25% ತಗೊಂಡ್ರೆ
ತಾವು ಪಿಯರ್ ಟೀಮ್ ವಿಲ್ ಸ್ಟಾರ್ಟ್ ವಿಸಿಟಿಂಗ್ ಯು ಆರ್ ಪಾಸ್ ದ SSR. QLM ಕ್ವಶನ್ಸ್ ನ ಸಿಸ್ಟಮ್ ವಿಲ್ ಎವ್ಯಾಲ್ಯೂಯೇಟ್. ಈ QLM ಬರ್ದಿರ್ತೀರಲ್ಲ, ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿರ್ತೀರಿ, ಆ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿರೋದನ್ನ ನೋಡೋದಿಕ್ಕೇನೆ ಪಿಯರ್ ಟೀಮ್ ವಿಸಿಟ್ ಬರ್ತಾರೆ. ನೀವ್ ಪ್ಯಾರಾಗ್ರಾಫ್ ಅಲ್ಲಿ ಬರ್ದ್ಬಿಟ್ಟಿದ್ದೀರಿ, ಅದಕ್ಕೆ ನಿಜವಾಗ್ಲೂ ಮಾಡಿದೀರಾ, ನಿಜವಾಗ್ಲೂ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳಿದ್ಯಾ, ಆ ಡಾಕ್ಯುಮೆಂಟ್ಸ್ ಮತ್ತೆ ನೀವು ಬರ್ದಿರೋದಕ್ಕೆ ಟ್ಯಾಲಿ ಆಗ್ತಿದ್ಯಾ, ಆಮೇಲೆ ನಿಮ್ಮ ನಿಜವಾಗ್ಲೂ ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆಯೇ, ಅದು ಯಾವ ಪರಿಸ್ಥಿತಿಯಲ್ಲಿದೆ, ಇದಿಷ್ಟು ತಮ್ಮನ್ನ ನೋಡೋದಿಕ್ಕೆ ಎವ್ಯಾಲ್ಯೂಯೇಟ್ ಮಾಡೋದಿಕ್ಕೆ 30% ನೋಡೋದಕ್ಕೋಸ್ಕರ ಪಿಯರ್ ಟೀಮ್ ಬರ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವೆರೈಟೀಸ್ ಆಫ್ ಕಾಲೇಜ್ಗಳನ್ನ ನಾವು ನೋಡ್ತೀವಿ. ಶೇರ್ಡ್ ಬಿಲ್ಡಿಂಗ್ ನೋಡ್ತೀವಿ, ರೆಂಟೆಡ್ ಬಿಲ್ಡಿಂಗ್ ನೋಡ್ತೀವಿ, ಎಲ್ಲಾ ತರ ವೆರೈಟೀಸ್ ಆಫ್ ಕಾಲೇಜ್ಗಳು ಕೂಡ ನ್ಯಾಕ್ ಪ್ರಕ್ರಿಯೆಗೆ ಒಳಪಟ್ಟಿದೆ. ಯಾಕಂದ್ರೆ ನ್ಯಾಕ್ ಅಲ್ಲಿ ಮುಖ್ಯವಾಗಿರುವಂತಹದ್ದು 3 ಅಂಶಗಳು. ಮೊದಲನೇದು ಮಕ್ಕಳ ಅಭಿವೃದ್ಧಿ. ಒಂದು ಮಗು ನಿಮ್ಮ ಕಾಲೇಜಿಗೆ ಸೇರಿದಾಗ ಅವನು ಯಾವ ರೀತಿಯಲ್ಲಿ ಇದ್ದ, ಅವನು ನಿಮ್ಮ ಕಾಲೇಜ್ ಬಿಟ್ಟು ಹೋಗ್ಬೇಕಾದ್ರೆ ಅವನು ಯಾವ ರೀತಿಯಲ್ಲಿ ಆದ, ಏನೆಲ್ಲ ಆಕ್ಟಿವಿಟೀಸ್ ಗಳು ಮಾಡಿದಿರಿ, ಮಕ್ಕಳಿಗೋಸ್ಕರ ಏನೆಲ್ಲ ಆಕ್ಟಿವಿಟೀಸ್ ಗಳು ಮಾಡಿದಿರಿ, ಏನೆಲ್ಲ ಕಮಿಟೀಸ್ ಗಳು ಫಾರ್ಮ್ ಆಗಿದೆ, ಅವನು ಬಿಟ್ಟೋದ್ಮೇಲೆ ಅವನ ಪರಿಸ್ಥಿತಿ ಏನಾಯ್ತು, ಅವನ ಪ್ರೋಗ್ರೆಷನ್ಸ್ ಏನಾಯ್ತು, ಅವನಿಗೆ ಎಲ್ಲಿ ಕೆಲ್ಸ ಸಿಕ್ತು, ಕೆಲ್ಸ ಸಿಗೋದಿಕ್ಕೆ ಏನೆಲ್ಲ ಒಂದು ಪ್ರಕ್ರಿಯೆಗಳನ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ರಿ, ಅವನ ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅವ್ನಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾ ಇದ್ದೀರಿ, ನಿಮ್ಮ ಲೈಬ್ರರಿ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಮಕ್ಕಳಿಗೆ. ಸೊ ಸ್ಟೂಡೆಂಟ್ ಸೆಂಟ್ರಿಕ್ ಒನ್ ವ್ಯೂ ಆದ್ರೆ, ಇನ್ನೊಂದು ಫ್ಯಾಕಲ್ಟಿ ಸೆಂಟ್ರಿಕ್. ಒಬ್ಬ ಫ್ಯಾಕಲ್ಟಿ ಆ ಕಾಲೇಜಲ್ಲಿ ಇದ್ದಾಗ ಅವನ ಇಂಡಿವಿಜುವಲ್ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಯ್ತು, ಆಸ್ ಎ ಫ್ಯಾಕಲ್ಟಿ ಹೌ ಐ ಗ್ರೋಡ್ ಮೈಸೆಲ್ಫ್, ನಾನ್ ಯಾವ ರೀತಿಲಿ ಗ್ರೋ ಆದೆ, ನನ್ನ ಗ್ರೋತ್ ಜೊತೆಲೆ ನನ್ನ ಇನ್ಸ್ಟಿಟ್ಯೂಷನ್ ನ ಯಾವ ರೀತಿಲಿ ಮುಂದೆ ತಗೊಂಡ್ಬಂದೆ, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಮೈ ಇನ್ಸ್ಟಿಟ್ಯೂಷನ್. ಸೊ ದೇರ್ ಆರ್ ಡಿಫರೆಂಟ್ ವ್ಯೂ. ಕೊನೆಯಲ್ಲಿ ಬರೋ ಅಂತದ್ದು ತಮ್ಮ ಇನ್ಫ್ರಾಸ್ಟ್ರಕ್ಚರು, ಎಷ್ಟು ಮಟ್ಟಿಗೆ ತಮ್ಮ ಇನ್ಫ್ರಾಸ್ಟ್ರಕ್ಚರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಆಮೇಲೆ ಆ ಇನ್ಫ್ರಾಸ್ಟ್ರಕ್ಚರ್ ತಮ್ಮ ಕೈನಲ್ಲಿ ಇಲ್ಲ, ಅದು ಸರ್ಕಾರದ ಕೈನಲ್ಲಿದೆ. ಸೊ ಹಾಗಾಗಿ ನನ್ನ ಕಾಲೇಜು ತುಂಬಾ ಸಣ್ಣ ಕಾಲೇಜು ಸರ್, ನನಗೆ ನ್ಯಾಕ್ ಕಮ್ಮಿ ಬಂದ್ಬಿಡತ್ತಾ ವೈಟೇಜು, ಖಂಡಿತ ಇಲ್ಲ. ಅದಕ್ಕಿರೋದು ಕೇವಲ 100 ವೈಟೇಜ್ ಅಷ್ಟೇ. ಇನ್ಫ್ರಾಸ್ಟ್ರಕ್ಚರ್ ಇರೋದು 100 ವೈಟೇಜು. ಇನ್ನೆರಡು ವೈಟೇಜು, ಮೇಜರ್ ವೈಟೇಜ್ ನಿಮ್ ಕೈನಲ್ಲಿದೆ. ಇನ್ನು 900 ವೈಟೇಜು ನಿಮ್ ಕೈನಲ್ಲಿದೆ. ನೀವು ಮಾಡಿರುವಂತ ಸಾಧನೆಗಳ ಮೇಲೆ ಹೋಗುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ಈ 5 ವರ್ಷ ತಾವ್ ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರಿ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರಿ, ತಮ್ಮ ಕಾಲೇಜ್ಗೆ ಯಾವ ತರ ಆಕ್ಟಿವಿಟೀಸ್ ಗಳು ಮಾಡ್ಸಿದ್ರಿ, ತಾವ್ ಯಾವ ರೀತಿಲಿ ಗ್ರೋ ಆದ್ರಿ, ತಮ್ಮ ಮಕ್ಕಳನ್ನ ಯಾವ ರೀತಿಲಿ ಗ್ರೋತ್ ತಗೊಂಬಂದ್ರಿ, ಅದ್ರ ಮೇಲೆ ನಿಂತಿರತ್ತೆ ಫ್ರೆಂಡ್ಸ್. ಸೊ ನಮ್ಮ ಕಾಲೇಜ್ ಪರಿಸ್ಥಿತಿ ಸಹ, ನಾವು ಶೇರ್ಡ್ ಬಿಲ್ಡಿಂಗ್ ಅಲ್ಲಿ ಇದೀವಿ, ನಮ್ದು ಶೀಟ್ ಬಿಲ್ಡಿಂಗ್ ಇದೆ, ಶೀಟ್ ಕಾಲೇಜು, ನಮ್ಗೆ ಅದರಿಂದ ಡಿ ಬಂದ್ಬಿಡತ್ತಾ, ಖಂಡಿತ ಇಲ್ಲ ಫ್ರೆಂಡ್ಸ್. ಐ ಹ್ಯಾವ್ ಲಾಟ್ ಆಫ್ ಸ್ಯಾಂಪಲ್ಸ್ ಇದೆ ನಮ್ಮ ಹತ್ರ. ಎಂತೆಂತ ಕಾಲೇಜ್ಗಳು, ಇಲ್ಲಿ 3 ಕ್ಲಾಸು, ಇನ್ನೊಂದು 1 ಕಿಲೋಮೀಟರ್ ಆಮೇಲೆ ಇನ್ನೊಂದು 3 ಕ್ಲಾಸ್ ಇದೆ, ಅಂತ ಕಾಲೇಜ್ಗಳು ಕೂಡ ಇವತ್ತು B ತಗೊಂಡಿದ್ದಾರೆ, B+ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿನ ಕ್ವಾಲಿಟಿ, ಯಾಕೆಂದ್ರೆ 70% ರಿಪೋರ್ಟ್ ಏನ್ ಕೊಡ್ತೀರಿ, ಆ 70% ರಿಪೋರ್ಟ್ ಅಲ್ಲಿ ನಿಮ್ ಬಿಲ್ಡಿಂಗ್ ಫೋಟೋ ತೋರ್ಸಲ್ಲ, ನೀವು ನಿಮ್ಮ ಕ್ವಾಲಿಟಿ ತೋರಿಸ್ತಾ ಹೋಗ್ತೀರಿ, ತಾವ್ ಎಲ್ಲಿ ಏನ್ ಅಚೀವ್ ಮಾಡಿದೀರಾ ಅಂತ ತೋರಿಸ್ತಾ ಹೋಗ್ತೀರಿ. ಆ 70% ಏನ್ ವೈಟೇಜ್ ತಗೊಳ್ತೀರಾ ಅದ್ರ ಮೇಲೆ ನಿಮ್ಮ ಗ್ರೇಡ್ ನಿಂತ್ಕೊಂಡಿರತ್ತೆ. ಆ 70% ಆ QNM ಕ್ವಶನ್ಸ್ ಏನಿದೆಯೋ ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಲೆಟ್ ಅಸ್ ಆಲ್ ಬಿ ಪಾಸಿಟಿವ್. ಆಗಲ್ಲ 20 ವರ್ಷದಿಂದ ಅದೇ ಕಾಲೇಜು, ಅದೇ ಬಿಲ್ಡಿಂಗು, ಅದೇ ಶೀಟ್ ಬಿಲ್ಡಿಂಗ್ ಅಲ್ಲೇ ಇದೀವಿ, ಯಾವ್ದೇ ತರ ಕ್ರಮ ತಗೊಂಡಿಲ್ಲ. ಬಂದವರಾಗ್ಲಿ ಮುಂಚೆ ಇರೋರಾಗ್ಲಿ ಇನ್ನು 20 ವರ್ಷ ಅದೇ ರೀತಿಯಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತೀರಾ ತಮ್ಮ ಕಾಲೇಜ್ಗಳನ್ನ? ವಿ ಹ್ಯಾವ್ ಟು ಗ್ರೋ, ವಿ ಹ್ಯಾವ್ ಟು ಮೇಕ್ ಇಟ್ ದ ಬೆಸ್ಟ್. ಪ್ರಯತ್ನ ಮಾಡ್ತಾ ಹೋಗೋಣ ಬನ್ನಿ. ತಮ್ಮ ಪೀರಿಯಡ್ ಅಲ್ಲಿ ತಮ್ಮ ಕಾಲೇಜ್ಗಳು ನ್ಯಾಕ್ ಆಯ್ತು ಅಂದಾಗ ಇಟ್ಸ್ ರಿಯಲಿ ಎ ಪ್ರೌಡ್ ಮೊಮೆಂಟ್. ಆಮೇಲೆ ಎಷ್ಟೋ ವಿಷಯ ಕಲಿತಾ ಹೋಗ್ತೀರಿ. ಇನ್ನು ಮುಂದೆ ಧಾರವಾಡ ರೀಜನ್ಗೆ ನಾನ್ ಬರ್ಕೊಡ್ದು, ತಾವುಗಳು ರಿಸೋರ್ಸ್ ಪರ್ಸನ್ಸ್ ಆಗ್ಬೇಕು. ನೀವು ನಿಮ್ಮ ಕಾಲೇಜ್ಗಳಿಗೆ ನೀವೇ ರಿಸೋರ್ಸ್ ಪರ್ಸನ್ ಗಳಾಗಿ, ಬೇರೆ ಕಾಲೇಜ್ಗೆ ನೀವ್ ಹೋಗ್ಬೇಕು ರಿಸೋರ್ಸ್ ಪರ್ಸನ್ಸ್ ಆಗಿ. ಆ ಅನುಭವ ನಿಮ್ಗೆ ಹೇಳ್ಕೊಡ್ತಾ ಹೋಗುತ್ತೆ. ಒಂದು ಸತಿ ನ್ಯಾಕ್ ಪ್ರಕ್ರಿಯೆ ಮಾಡಿದ್ರೆ ಕೋಆರ್ಡಿನೇಟ್ರು, ಕೋಆರ್ಡಿನೇಟ್ರು, ಕ್ರೈಟೀರಿಯಾ ಕನ್ವೀನಿಯನ್ಸ್ ಗಳು, ಆ ಅನುಭವ ಸಿಗತ್ತಲ್ಲ, ಅದು ನಿಜವಾಗ್ಲೂ ಎಲ್ಲೂ ಸಿಗೋದಿಲ್ಲ. ಅವರಿಗೆ ಮಾಡಿದ್ರೆ ಮಾತ್ರ ಸಿಗತ್ತೆ ಅನುಭವ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಗದೆ ಇರೋದು ಏನೂ ಇಲ್ಲ. ಇವತ್ತು ಗ್ರೇಡ್ ಸಿಸ್ಟಮ್ ಈ ರೀತಿಯಲ್ಲಿದೆ. ಡಿ ಬಂದ್ರೆ ನಾಟ್ ಅಕ್ರಿಡೇಟೆಡ್ ಅಂತ, ಸಿ ಬಂದ್ರೆ ಅಕ್ರಿಡೇಟೆಡ್, ಆದ್ರೆ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳು ತಮಗ್ ಸಿಗೋದಿಲ್ಲ.
ಇವತ್ತು ಮುಂಚೆ ಬಿ ನ ಮಿನಿಮಮ್ ಗ್ರೇಡ್ ಅಂತ ಇಟ್ಟಿದ್ರು, ಇವತ್ತು B+ ನ ಮಿನಿಮಮ್ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ರೂಸಾ ಇರ್ಬೋದು, ಯಾವುದೇ ಪ್ರಾಜೆಕ್ಟ್ಸ್ ಗಳಿರ್ಬೋದು, ತಮ್ಮ ಕಾಲೇಜ್ B+ ಇದೆಯೇ ಅಂತ ಕೇಳ್ತಾರೆ. ಹಾಗಾಗಿನೇ ನಾವು ಅಕಾಡೆಮಿಕ್ ಕ್ಯಾಲೆಂಡರ್ ನ ರೆಡಿ ಮಾಡಿ ಕೊಟ್ವಿ. ನೀವು ಅಲ್ಲಿರುವಂತ ಆಕ್ಟಿವಿಟೀಸ್ ಗಳನ್ನ ಮಾಡ್ಕೊಂಡು ಹೋಗಿ ಸಾಕು. ಅದು ಬಿಟ್ಟು ಇನ್ನು ಅಡಿಷನಲ್ ಎಷ್ಟು ಬೇಕಾದ್ರೂ ಸೇರ್ಸ್ಕೊಳ್ಳಿ, ಆದ್ರೆ ಕೊಟ್ಟಿರೋಂತ ಆಕ್ಟಿವಿಟೀಸ್ ನ ಮಿಸ್ ಮಾಡಬೇಡಿ. ನೀವು ಅಲ್ಲಿರೋಂತ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕ್ ಆಗಿ ತಮಗ್ B+ ಬಂದು ಕೂತ್ಕೊಳ್ಬೇಕು. ಆ ರೀತಿಯಲ್ಲಿ ಯೋಚನೆ ಮಾಡಿ ನಾವು ಅದನ್ನ ಡಿಸೈನ್ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇವತ್ತು ನಾವು ಮಾಡಿರುವಂತ SOP ಗಳನ್ನ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಯೂಸ್ ಮಾಡ್ತಾ ಇದಾರೆ. ಬಹಳ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ನಮ್ಗೆ. ಸೊ ನಮ್ಮ ಸರ್ಕಾರಿ ಕಾಲೇಜ್ಗಳು ತಾವು ದಯವಿಟ್ಟು ಯೂಸ್ ಮಾಡಿ. ಏನೋ ಏನಾಗತ್ತೆ, ನಾವು ಏನೇ ಹೊಸಾದ್ ಮಾಡಿದಾಗ ಫಸ್ಟ್ ನಾವು ನಮ್ಮ ಮೈಂಡ್ ಸೆಟ್ ಅಲ್ಲಿ ಬರೋದು ನೋ, ನಾಟ್ ಪಾಸಿಬಲ್, ಐ ವಿಲ್ ನಾಟ್ ಡೂ. ಇದನ್ನ ಬದಲಾಯಿಸ್ಕೊಳ್ಳೋಣ ನಾವು. ಏನೋ ಏನೇ ಹೊಸಾದ್ ಬಂದ್ರು ಲೆಟ್ ಅಸ್ ಅಕ್ಸೆಪ್ಟ್. ಇನ್ನು ಸರ್ವಿಸ್ ಇರೋರಂತೂ ನಾವು ರಿಟೈರ್ ಗಳಾಗೋಷ್ಟೊತ್ತಿಗೆ ಇನ್ನು ಏನು ಹೊಸದಲ್ಲ, ಇನ್ನು ಏನೇನ್ ಎಂತೆಂತದ್ ಹೊಸಾದ್ ಬರುತ್ತೋ ಅದು ನಾವ್ ಏನಿದ್ರು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. ರಿಜೆಕ್ಷನ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇಟ್ ಕ್ರಿಯೇಟ್ಸ್ ಸ್ಟ್ರೆಸ್ ಅಷ್ಟೇ. ನಮ್ಗೆ ಸ್ಟ್ರೆಸ್ ಅಂತ ಕ್ರಿಯೇಟ್ ಆಗುತ್ತೆ, ಬೇಜಾರ್ಗಳಾಗತ್ತೆ. ಅದಕ್ ಬದಲು ಏನಾದ್ರೂ ಕೊಡಿ, ಐ ಆಮ್ ಎ ಟೀಚರ್, ಐ ವಿಲ್ ಡೂ ಇಟ್, ಓನ್ಲಿ ಐ ಕ್ಯಾನ್ ಡೂ ಇಟ್ ಅಂತ ಮನ್ಸಲ್ಲಿ ಇಟ್ಕೊಳ್ಳಿ. ಬಿ ವೆರಿ ಪಾಸಿಟಿವ್ ಮೈ ಫ್ರೆಂಡ್ಸ್. ನಿಮ್ ಕೈಲಿ ಬಿಟ್ಟ ಇನ್ ಯಾರ ಕೈಲೂ ಆಗಲ್ಲ ರೀ ಇದೆಲ್ಲ ಮಾಡೋದಿಕ್ಕೆ. ಸೊ ಸ್ಟೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇದು ಬಂದಿದ್ದು ಇಟ್ಸ್ ಆಲ್ವೇಸ್ ಬೀನ್ ಮಾನಿಟರ್ಡ್ ಬೈ ದ ಕಮಿಷನರ್ ಆಫ್ ಕಾಲೇಜಿಯೇಟ್ ಎಜುಕೇಶನ್. ತಮ್ಮ ಕಾಲೇಜಲ್ಲಿ ಇರುವಂತ IQAC ನ ಗೈಡ್ ಮಾಡೋದಕ್ಕೆ, ಕೋಆರ್ಡಿನೇಟ್ ಮಾಡೋದಕ್ಕೆ, IQAC ಯಾವ ರೀತಿ ಫಾರ್ಮೇಶನ್ ಆಗೋದಕ್ಕೆ ಈ ಸ್ಟೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಬಹುಮುಖ್ಯ ಪಾತ್ರ ಆಗತ್ತೆ. ಮತ್ತೆ ಫಂಡ್ಸ್ ಗಳನ್ನ ಲೊಕೇಟ್ ಮಾಡೋದಕ್ಕೆ, IQAC ನಡೆಸೋದಕ್ಕೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಫೈನಾನ್ಷಿಯಲ್ ಸ್ಟೇಟ್ ಮಾನಿಟರಿಂಗ್ ದ ಫಂಕ್ಷನ್ಸ್ ಆಫ್ IQAC ಕರೆಕ್ಟ್ ಆಗಿ ಮಾನಿಟರಿಂಗ್ ಆಗ್ತಾ ಇದೆಯಾ, IQAC ಕರೆಕ್ಟ್ ಆಗಿ ನಡೆಸ್ತಾ ಇದಾರಾ. ಕಾಲೇಜಲ್ಲಿ ಬಹು ಮುಖ್ಯವಾದ ಕಮಿಟಿ ಅಂದ್ರೆ IQAC ಕಮಿಟಿ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಇದನ್ನ. ಪ್ರಾಂಶುಪಾಲರು ಇದಕ್ಕೆ ಚೇರ್ಮನ್ ಆಗಿರ್ತಾರೆ, ಅದ್ರ ಕೆಳಗಡೆ ಬರುವಂತದ್ದೇ IQAC ಕೆಳಗಡೆ ಬರಬೇಕು. ಎಲ್ಲಾ ಕಮಿಟೀಸ್ಗಳು, ಎಲ್ಲಾ ಇಲಾಖೆ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳು IQAC ಕರೆಗೆ ಬರಬೇಕು. ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ IQAC ಕರೆಗಡೆ ಬರಬೇಕು, IQAC ಗಮನಕ್ಕೆ ತರಬೇಕು. ಸುಮಾರು ಕಾಲೇಜ್ಗಳಲ್ಲಿ ಮೀಟಿಂಗ್ಸ್ ಗಳಾಗತ್ತೆ, ಯಾವುದೇ ಮೀಟಿಂಗ್ ಅಲ್ಲೂ IQAC ಕರೆಯೋದಿಲ್ಲ. ಆದ್ರೆ ಲಾಸ್ಟ್ ಅಲ್ಲಿ ಮಾತ್ರ ರಿಪೋರ್ಟ್ ಮಾತ್ರ ರೆಡಿ ಮಾಡಿ ಅಂತಾರೆ ಕಾಲೇಜ್ಗಳಲ್ಲಿ. ನೀವು ಯಾವ್ದಕ್ಕೂ IQAC ಕೋಆರ್ಡಿನೇಟರ್, ಕೋಆರ್ಡಿನೇಟರ್ ನ ಸೇರಿಸ್ಕೊಳ್ತಾರೆ, ರಿಪೋರ್ಟ್ ಮಾತ್ರ ಮಾಡಿ ಅಂದ್ರೆ ಯಾವ ರೀತಿಲಿ ಮಾಡಕ್ ಸಾಧ್ಯ ಹೇಳಿ. IQAC ಕೋಆರ್ಡಿನೇಟರ್, ಕೋಆರ್ಡಿನೇಟರ್ಗಳು ತಾವು ಮ್ಯಾನ್ಯುಯಲ್ಸ್ ಗಳನ್ನ ಮಲ್ಟಿಪಲ್ ಟೈಮ್ಸ್ ಓದ್ಕೊಳ್ಬೇಕು. ಯಾವುದೇ ಒಂದು ಕಮಿಟಿನವರು ನಾವ್ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂದ್ರೆ ಆ ಪ್ರೋಗ್ರಾಮ್ ನ ಎಲ್ಲಿ ತೋರ್ಸ್ಕೊಳ್ಬಹುದು ಅನ್ನೋದನ್ನ ಹುಡುಕ್ಬೇಕು. ಇದನ್ನ ಈ ರೀತಿಲಿ ತೋರ್ಸಕ್ ಆಗಲ್ಲ, ಮತ್ತೆ ಯಾವ ರೀತಿಲಿ ತೋರ್ಸ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಯಾರೋ ಒಂದು ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 10 ಜನ ಟೀಚರ್ಸ್ ಇದ್ರೆ ಒಬ್ಬ ಟೀಚರ್ 25 ಪೇಪರ್ ಗಳನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಇನ್ನು 9 ಜನ ಒಂದು ಪೇಪರ್ಗಳು ಪ್ರೆಸೆಂಟ್ ಮಾಡಿರಲ್ಲ. ಆ 9 ಜನನ ಕರೆದು ಅವ್ರಿಗೆ ಮೋಟಿವೇಶನ್ ಮಾಡಿ, ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು, ಏನ್ ಹೆಲ್ಪ್ ಬೇಕು ಅದನ್ನ ಮಾನಿಟರಿಂಗ್ ಮುಖರ ಮಾಡುವಂತದ್ದು IQAC ಜವಾಬ್ದಾರಿ ಆಗತ್ತೆ. ನಾವು ಕೆಲವೊಂದು ಹಂತಕ್ಕೆ ಹೋದ್ಮೇಲೆ ನಮ್ಗೆ ಏನ್ ಪ್ರಮೋಷನ್ಸ್ಗೆ ಏನ್ ಬೇಕಾಗಿಲ್ಲ, ನಾವ್ ಇನ್ ಮುಂದೆ ಪೇಪರ್ ಪ್ರೆಸೆಂಟ್ ಮಾಡೋದಿಲ್ಲ, ನಾವು ಯಾವ್ದೇ ತರ ಕಾನ್ಫರೆನ್ಸ್ ಗಳಿಗೆ ಹೋಗೋದಿಲ್ಲ ಅಂದ್ರೆ ನಿಮಗೋಸ್ಕರ ಅಲ್ಲ, ಕಾಲೇಜಿಗೆ ನೀವು ನಷ್ಟ ಮಾಡ್ತಾ ಇದೀರಿ. ಸೊ ಇದನ್ನ ಮಾನಿಟರಿಂಗ್ ಮಾಡ್ಬೇಕು IQAC ಇನ್ ಮುಂದೆ. ಯಾರು ಮಾಡೋದಿಲ್ಲ ಅಂತಾರೋ ಅವ್ನ ಕರೆದು ದಯವಿಟ್ಟು ಮಾಡಿ, ನಿಮ್ ಮಾಡಿದ್ರೆ ಏನ್ ಹೆಲ್ಪ್ ಆಗತ್ತೆ, ಏನ್ ಪ್ರಯೋಜನ ಆಗತ್ತೆ ಅಂತ ಮನವರಿಕೆ ಮಾಡಿ ಅವ್ರ ಕೈಲೂ ಮಾಡಿಸ್ಬೇಕು. ಪ್ರತಿ ಒಬ್ಬ ಟೀಚರ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಲೇಜ್ ಗ್ರೋತ್. ಯಾರೋ ಒಬ್ಬ ಟೀಚರ್ ಕೆಲಸ ಮಾಡೋದು, ಇನ್ ಮಿಕ್ಕಿದವರು ಸುಮ್ನೆ ಇದ್ರೆ ಕಾಲೇಜಿಗೆ ಲಾಸ್ ಆಗತ್ತೆ, ಕಾಲೇಜಿಗೆ ಪಾಯಿಂಟ್ಸ್ ಸಿಗೋದಿಲ್ಲ. ಆಮೇಲೆ NAC ಅಲ್ಲಿ ಏನಾದ್ರು ಸಮಸ್ಯೆಗಳಾಯ್ತು ಅಂದ್ರೆ SQAC ವಿಲ್ ಬಿಕಮ್ ದ ಬ್ರಿಡ್ಜ್ ಬಿಟ್ವೀನ್ ದ ಕಾಲೇಜ್ ಅಂಡ್ ದ NAC. ನಿಮ್ಮಲ್ಲಿ ಏನೇ ಸಮಸ್ಯೆ ಆದ್ರೂ ದಯವಿಟ್ಟು ತಗೊಂಬನ್ನಿ, ನಿಮ್ಮ ಜೊತೆಯಲ್ಲಿ ನಾವಿದೀವಿ. ನಿಮಗೆ ಏನ್ ಹೆಲ್ಪ್ ಬೇಕೋ ಅದ್ ಮಾಡೋದಕ್ಕೋಸ್ಕರ ನಾವ್ ಅಲ್ಲಿ ಕೂತಿರೋದು. ನಾವ್ಯಾರು ಬೇರೆಯವರಲ್ಲ, ನಾವು ಟೀಚರ್ಗಳನ್ನೇ, ತಮ್ಮ ಹಾಗೆ ನಾವು ಟೀಚರ್ಗಳನ್ನೇ. ಕಾಲೇಜ್ಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಭರವಸೆಯಲ್ಲಿ ಕೂತಿದೀವಿ. ಸೊ ಇದು ಸ್ಟ್ರಕ್ಚರ್ ಈ ರೀತಿಯಲ್ಲಿ ಇರುತ್ತೆ. ದ ಹಾನರಬಲ್ ಮಿನಿಸ್ಟರ್ ಆಫ್ ಹೈಯರ್ ಎಜುಕೇಶನ್ ವಿಲ್ ಬಿ ದ ಚೇರ್ಮನ್ ಆಫ್ ದ SQAC. The higher education secretary will be the vice chairman. Down to the line, there's lot of members. The commissioner will be the convener. ಆಮೇಲೆ ಅವ್ರ ಕರೆಗಡೆ ಒಬ್ಬ ಒಂದು ಆಫೀಸ್ ಸೆಟಪ್ ಆಗುತ್ತೆ SQAC ಅಂತ. ದಟ್ SQAC ನೋಡ್ಕೊಳ್ಳಕ್ ಒಬ್ಬ ನೋಡಲ್ ಆಫೀಸರ್ and the team members will be managing.
ಸೊ ಇವತ್ತು SQAC ಕರೆದ್ರೆ IQAC ಬರುತ್ತೆ, ನ್ಯಾಕ್ ಬರುತ್ತೆ, ಅಟಾನಮಸ್ ಬರುತ್ತೆ, ಅಕಾಡೆಮಿಕ್ ಕ್ಯಾಲೆಂಡರ್ ಬರುತ್ತೆ, ಅಕಾಡೆಮಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಬರುತ್ತೆ, ಆಯುಷ್ ಬರುತ್ತೆ, UGC ಪರಾಮರ್ಶ್ ಅಂತ ಸ್ಕೀಮ್ಗಳು ಬರುತ್ತೆ, NIRF ಗಳು. ಈಗ ಸಾಕಷ್ಟು ಕಾಲೇಜ್ಗಳನ್ನ ನಾವು NIRF ಗೆ ಪುಷ್ ಮಾಡ್ತಾ ಇದೀವಿ. ಏನೋ ಇದೆಲ್ಲ ನಿಮ್ ಕೈನಲ್ಲಿ ಇದೆ ಫ್ರೆಂಡ್ಸ್. ನಿಮ್ಮ ಕಾಲೇಜ್ನ ಯಾವ ರೀತಿ ತಗೊಂಡೋಗ್ತಿರೋ, ಆ ಬಿಲ್ಡಿಂಗ್ ಒಂದು ಬಿಟ್ಟು ನಿಮ್ ಕೈನಲ್ಲಿ ಏನೆಲ್ಲ ಮಾಡಕ್ಕಾಗತ್ತೋ ಅದು ಮಾಡಿ, ನಿಮ್ ಕೈನಲ್ಲಿ ಇದೆ. ಸೊ ಇವತ್ತಿನ ಸ್ಟೇಟಸ್ ಈ ರೀತಿಯಲ್ಲಿದೆ. ಇಡೀ ರಾಜ್ಯದಲ್ಲಿ 155 ಕಾಲೇಜ್ಗಳು ಅಕ್ರಿಡೇಟ್ ಆಗಿದೆ. ಈಗಾಗಲೇ ಒಂದು 50 ನಿಯರ್ ಬೈ 50 ಕಾಲೇಜಸ್, 46 ಕಾಲೇಜ್ಗಳು ಇನ್ನು ಪ್ರೋಸೆಸ್ ಅಲ್ಲಿ ಇದ್ದಾರೆ. ನ್ಯಾಕ್ ಪ್ರಕ್ರಿಯೆಗೆ ಒಳಪಡಿಸಿದೀವಿ. 46 ಕಾಲೇಜ್ಗಳು ಅಟ್ ಎ ಟೈಮ್ ಪ್ರೋಸೆಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋದ್ರನ್ನ ನೀವುಗಳು ಇಲ್ಲಿದ್ದೀರಿ, ನಾಟ್ ಅಕ್ರಿಡೇಟೆಡ್ ಅಲ್ಲಿ ಇದ್ದೀರಿ. ಈಗ ತಮ್ಮನ್ನು ನಾವು ತಗೊಳ್ತಾ ಇದೀವಿ. ಇಡೀ ಸ್ಟೇಟ್ ಅಲ್ಲಿ ನಿಯರ್ ಬೈ 201 ಕಾಲೇಜ್ಗಳನ್ನ ಅಟ್ ಎ ಟೈಮ್, ಇನ್ ಎ ಸಿಂಗಲ್ ಟೈಮ್ ನಾವು ನ್ಯಾಕ್ ಇದಕ್ಕೆ ಒಳಪಡಿಸ್ತಾ ಇದೀವಿ. ಪ್ರತಿ ಒಂದು ಕಾಲೇಜ್ನು ಮಾನಿಟರಿಂಗ್ ಆಗತ್ತೆ. ಪ್ರತಿ ಒಂದು ಕಾಲೇಜ್ಗಳಿಗೂ ಅಸಿಸ್ಟೆನ್ಸ್ ಗಳು ಕೊಡ್ತೀವಿ. ಪ್ರತಿ ಒಂದು ಕಾಲೇಜ್ಗೂ ಐ ಟ್ರೈ ಟು ವಿಸಿಟ್, ನಿಮ್ ಜೊತೆಲಿ ಕೂತ್ಕೊಳ್ತೀನಿ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ನನ್ನ ಟೀಮ್ ಬರ್ತಾರೆ, JD ಆಫೀಸ್ ಅಲ್ಲಿರೋ ಟೀಮ್ ವಿಲ್ ವಿಸಿಟ್. ಸೊ ನಮ್ಮ ಟಾರ್ಗೆಟ್ 201 ಕಾಲೇಜ್ಗಳು ಈ ವರ್ಷ ನ್ಯಾಕ್ ಪ್ರಕ್ರಿಯೆಗೆ ಒಳಪಡುತ್ತೆ. ಟೋಟಲ್ ಆಗಿ 250 ಕಾಲೇಜ್ಗಳು ಒಂದೇ ವರ್ಷದಲ್ಲಿ ನ್ಯಾಕ್ ಪ್ರೋಸೆಸ್ ನ ಮುಗಿಸ್ತಾರೆ. ನಾಟ್ ಎಲಿಜಿಬಲ್ ಕಾಲೇಜ್ಗಳು ಒಂದು 24 ಇದೆ. ನಾಟ್ ಅಪ್ಲಿಕಬಲ್ ಕ್ಲಸ್ಟರ್ ಯೂನಿವರ್ಸಿಟಿ ಇಂಥ ಕಾಲೇಜ್ಗಳು ಒಂದು 7 ಕಾಲೇಜ್ಗಳಿದೆ. ಟೋಟಲಿ 430 ಕಾಲೇಜ್ ಸ್ಟೇಟಸ್ ಇದು. ಇವತ್ತು ಧಾರವಾಡ ರೀಜನ್ ಇಂದ 56 ಕಾಲೇಜ್ಗಳು ಅಟ್ ಎ ಟೈಮ್ ಪ್ರೋಸೆಸ್ ಅಲ್ಲಿ ಹೋಗ್ತಾ ಇದೆ. It's a biggest, highest colleges in the state. So I'm very proud about the Dharwad region. JD ಅವರು ಮತ್ತೆ ಅಲ್ಲಿರೋ ಸ್ಪೆಷಲ್ ಆಫೀಸರ್ಸ್ ಗಳು, ಪ್ರಾಂಶುಪಾಲರು, ಕೋಆರ್ಡಿನೇಟರ್ಸ್ ಗಳು, ಮತ್ತೆ ಎಲ್ಲಾ ಕ್ರೈಟೀರಿಯಾ ಕನ್ವೀನರ್ಸ್ ಗಳು, ರಿಯಲಿ ಹ್ಯಾಂಡ್ಸ್ ಆಫ್ ಟು ಯು. 56 ಕಾಲೇಜ್ಗಳು ಹೈಯೆಸ್ಟ್ ಇನ್ ದ ಸ್ಟೇಟ್. ಒಂದೇ ಬಾರಿ ನ್ಯಾಕ್ ಪ್ರಕ್ರಿಯೆಗೆ ಒಳಪಡ್ತಾ ಇದ್ರಿ. ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಳ್ಳೋಣ. ಪಕ್ಕದ ಕಾಲೇಜ್ ಅವರು ಸಹಾಯ ಮಾಡೋಣ. ಇನ್ನೊಂದು ನನ್ನ ನೇಬರಿಂಗ್ ಕಾಲೇಜ್ಗೆ ಏನೋ ಒಂದು ಡೌಟ್ ಇದೆ, ಅವ್ರಿಗೆ ಹೆಲ್ಪ್ ಮಾಡೋಣ. ಎಲ್ಲ ಅವ್ರ ಗೌರ್ಮೆಂಟ್ ಕಾಲೇಜ್ ಬೇರೆ, ನಮ್ ಗೌರ್ಮೆಂಟ್ ಕಾಲೇಜ್ ಬೇರೆ ಅಲ್ಲ, ಎಲ್ಲಾ ಸರ್ಕಾರಿ ಕಾಲೇಜ್ ನಮ್ದೆ. ಸೊ ಲೆಟ್ us help each other, let us join with the hands and make it very successful, my friends. With that we can do it. ಯಾವ್ ಬ್ರಹ್ಮವಿದ್ಯೆರಿ ನಾವು. ಎಲ್ಲಾ ತರ ಎಷ್ಟೋ ಎಕ್ಸಾಮ್ಸ್ ಗಳನ್ನ ನೋಡಿ, ಎಲ್ಲಾ ತರ ಇಂಟರ್ವ್ಯೂಗಳನ್ನ ಪಾಸ್ ಆಗಿ ಇವತ್ತು ನಾವು ಈ ಹುದ್ದೆಗೆ ಬಂದಿದೀವಿ. ಏನೋ ನ್ಯಾಕ್ ಅಂತ ಅದೇನ್ರಿ ಮಹಾ ಏನಿಲ್ಲ. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಫಾರ್ ಮೈ ಫ್ರೆಂಡ್ಸ್. ನಾವಿದೀವಿ, ಮಾಡೋಣ, ಬನ್ನಿ ಮಾಡೋಣ. ಓಕೆ, ಇದುವರೆಗೂ ಮಾಡಿರುವಂತ ಆಕ್ಟಿವಿಟೀಸ್ ಗಳ ಒಂದು ಚಿತ್ರಣ ಇದು, ಒಂದು ಫೋಟೋ ಇದು. ಸಾಕಷ್ಟು VC ಮಾಡಿದೀವಿ, ಸಾಕಷ್ಟು ರಿವ್ಯೂ ಮೀಟಿಂಗ್ಸ್ ಮಾಡಿದೀವಿ, ಸಾಕಷ್ಟು ಇವತ್ತು ಸ್ಟೇಟ್ ಅಲ್ಲಿ ಯಾವ್ದೇ ಕಾಲೇಜ್ ವೆಬ್ಸೈಟ್ ನೋಡಿದ್ರೆ ಒಂದೇ ರೀತಿಯಲ್ಲಿ ವೆಬ್ಸೈಟ್ ಗಳನ್ನ ಕೂಡ ಡಿಸೈನ್ ಮಾಡಿಸಿದೀವಿ. ಅಫ್ಕೋರ್ಸ್ ವಿತ್ ಆಲ್ ಯುವರ್ ಕೋಆಪರೇಷನ್ ಇದಿಷ್ಟು ಆಗಿದೆ. ತಮ್ಮ ಒಂದು ಸಹಕಾರ, ತಮ್ಮ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ಇದು ಯಾವ್ದೋ ಆಗ್ತಾ ಇರಲಿಲ್ಲ. ಸಾಕಷ್ಟು ಆಕ್ಟಿವಿಟೀಸ್ ಗಳಾಗಿದೆ. ಮೊದಲನೇ ಬಾರಿ JDಗಳನ್ನ ಅವ್ರಿಗೆ ಒಂದು ವರ್ಕ್ಶಾಪ್ಸ್ ಕೂಡ ಮಾಡಿದ್ವಿ. ಸ್ಪೆಷಲ್ ಆಫೀಸರ್ಸ್ ಗಳಿಗೆ ಒಂದು ವರ್ಕ್ಶಾಪ್ಸ್ ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲಾ JDಗಳಿಗೆ ಟೆಸ್ಟ್ ಕೂಡ ಇತ್ತು. ಬಹಳ ಅದ್ಭುತವಾಗಿ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ ಬಹಳ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ. ಮೇಲೆ ಒಂದು ಟೆಸ್ಟ್ ಕೂಡ ಕೊಟ್ಟಿದ್ವಿ. ಸ್ಪೆಷಲ್ ಆಫೀಸರ್ಸ್ ಗಳಿಗೆ ಟೆಸ್ಟ್ ಕೊಟ್ಟಿದ್ವಿ. ದೇ ಹ್ಯಾವ್ ಸ್ಕೋರ್ಡ್ ಎ ವೆರಿ ಗುಡ್ ಮಾರ್ಕ್ಸ್. 2 days ರೆಗೋರಿಯಸ್ ವರ್ಕ್ಶಾಪ್ಸ್ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6:30 ತನಕ ಏನೋ ಉಸಿರಾಡಕ್ ಟೈಮ್ ಇರ್ಲಿಲ್ಲ ಅವ್ರಿಗೆ. ಪ್ರಾಕ್ಟಿಕಲ್ ಥಿಯರಿ ಸೆಷನ್ಸ್ ಗಳು ಮಾಡಿಸಿದ್ವಿ. ಸೊ ಟುಡೇ ದೇ ಆರ್ ವೆರಿ ಸ್ಟ್ರಾಂಗ್. ಸೊ ಆ ರೀತಿಯಲ್ಲಿ ನಿಮ್ಮ ಕಾಲೇಜಲ್ಲಿ ಪ್ರತಿಯೊಬ್ರು ಆ ರೀತಿಯಲ್ಲಿ ಆದ್ರೆ ನ್ಯಾಕ್ ಅನ್ನೋದು ಎಂತಾದ್ರಿ? ನಥಿಂಗ್. ನಮ್ಗೇನು ಕೆಲ್ಸನೇ ಇರಲ್ಲ. ನಮ್ಗೆ ಆ ರೀತಿಯಲ್ಲಿ ನೀವು ಮಾಡ್ಬೇಕು ಒಂದಿನ. ಸರ್ ನೀವು ಯಾರು ಬೇಕಾಗಿಲ್ಲ, ನಮ್ ಕಾಲೇಜ್ ನಾವು ನೋಡ್ಕೊಳ್ತೀವಿ ಸರ್, ಬೆಸ್ಟ್ ಆಗಿ ಮಾಡ್ತೀವಿ, ನಿಮ್ಗಿಂತಲೂ ಬೆಸ್ಟ್ ಆಗಿ ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಚಾಲೆಂಜ್ ಗಳು ಬರ್ಲಿ. ಏನೋ ಅಲ್ಟಿಮೇಟ್ ಗೌರ್ಮೆಂಟ್ ಕಾಲೇಜ್ಗಳು ಒಳ್ಳೆ ರೀತಿಯಲ್ಲಿ ಮುಂದೆ ಬರಬೇಕು. ದಟ್ ಇಸ್ ವಾಟ್ ವಿ ರಿಕ್ವೈರ್. ಸೊ IQAC ಬಗ್ಗೆ ಈಗಾಗಲೇ ಮಾತಾಡಿದೀನಿ. ಸೊ ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ನಾನು ಮಾತಾಡಲ್ಲ, ಮುಂದೆ ಹೋಗ್ತೀನಿ. ಸೊ ಈಗ ಮೊದಲನೇ ಬಾರಿ ನ್ಯಾಕ್ ಹೋಗ್ತಾ ಇರುವಂತ ಕಾಲೇಜ್ಗಳು ಮೊದಲನೇ ಬಾರಿ ನ್ಯಾಕ್ ಆದ್ಮೇಲೆ ತಾವು IQAC ಫಾರ್ಮೇಶನ್ ಮಾಡ್ಬೇಕು. ಫಾರ್ಮೇಶನ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಂಶುಪಾಲರು ವಿಲ್ ಬಿ ದ ಚೇರ್ಮನ್ ಆಫ್ ದ ಕಮಿಟಿ. 3 or 8 ಟೀಚರ್ಸ್ ಗಳು, ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಸ್ಟ್ರೆಂತ್ ಆಫ್ ಯುವರ್ ಕಾಲೇಜ್. ಟೀಚರ್ ಸ್ಟ್ರೆಂತ್ ಎಷ್ಟಿದೆಯೋ ಅದನ್ನ ಮೆಂಬರ್ಸ್ ಆಗಿ ತಗೊಳ್ಳಿ. ನಿಮ್ ಮ್ಯಾನೇಜ್ಮೆಂಟ್ ಅಂತ ಬರೋದಿಲ್ಲ. ನಿಮ್ಗೆ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಿಮ್ಮ ಕಾಲೇಜಲ್ಲಿ ಯಾರನ್ನ, ನಿಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಅಲ್ಲಿ ಮ್ಯಾನೇಜರ್ಸ್ ಲೆವೆಲ್ ಅಲ್ಲಿ ಯಾರನ್ನ ಇದ್ರೆ, ಮತ್ತೆ ಸೂಪರಿಂಟೆಂಡೆಂಟ್ ಲೆವೆಲ್ ಅಲ್ಲಿ ಇದ್ರೆ ಅವನ್ನ ಮೆಂಬರ್ ಆಗಿ ತಗೊಳ್ಳಿ. ಆಮೇಲೆ ಸ್ಟೂಡೆಂಟ್ಸ್ ನ ಮೆಂಬರ್ ಆಗಿ ತಗೊಳ್ಳಿ. ಒಂದಿಬ್ಬರು ಸ್ಟೂಡೆಂಟ್ಸ್ ನ, ಒಬ್ರು ಅಲ್ಯೂಮಿನಿನ ಮೆಂಬರ್ ಆಗಿ ತಗೊಳ್ಳಿ. ಒಬ್ರು ಇಂಡಸ್ಟ್ರಿಯಲಿಸ್ಟ್ ಎಂಪ್ಲಾಯೀಸ್ ಯಾರನ್ನ ಇದ್ರೆ ಮೆಂಬರ್ ಆಗಿ ತಗೊಳ್ಳಿ.
ಆಮೇಲೆ ಒಬ್ಬ ಸೀನಿಯರ್ ಟೀಚರ್ನ ಕೋಆರ್ಡಿನೇಟರ್ ಆಗಿ ತಗೊಳ್ಳಿ. ಯಾಕೆ ನಾವು ಸೀನಿಯರ್ ಟೀಚರ್ಸ್ ಅಂತೀವಿ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಯಾರನ್ನೋ ತಗೊಂಡಿರ್ತೀವಿ, ಬಟ್ ಅವ್ರು ಏನಾದ್ರು ಕೆಲಸ ಹೇಳಿದಾಗ ಅಥವಾ ಡಾಕ್ಯುಮೆಂಟ್ಸ್ ಬೇಕು ಅಂದಾಗ ಕೊಡಲ್ಲ. ನೀನ್ ಅವಾಗ ಯಾವ ಬ್ಯಾಚು, ನೀನ್ ಈ ಬ್ಯಾಚು, ನಾನು ಆ ಬ್ಯಾಚು, ಇದೆಲ್ಲ ಉಟ್ಕೊಳತ್ತೆ. ನೀನ್ ಆ ಸಬ್ಜೆಕ್ಟು, ಈ ಸಬ್ಜೆಕ್ಟು. ಫ್ರೆಂಡ್ಸ್, ಲೆಟ್ ಅಸ್ ಥ್ರೋ ಆಲ್ ದಿಸ್ ಥಿಂಗ್ ಇನ್ ದ ಔಟ್ ಆಫ್ ದ ಕಾಲೇಜ್. ಇವತ್ತು ವಿ ಆಲ್ ಹ್ಯಾವ್ ಟು ವರ್ಕ್. ಯಾರು ಕೆಲಸ ಮಾಡ್ತಾರೋ ಅವನೇ ದೊಡ್ಡವನು. ಇವತ್ತು who works, he is the boss, he is the leader. So let us respect to the work, not to the batch ಗೀಚ್ ಎಲ್ಲ ಸೈಡಿಗೆ ಇಟ್ಟಿ. ಈ ಸೀನಿಯರ್ ಟೀಚರ್ ಅಂತ ಹೇಳಿರೋದು UGC ಮತ್ತೆ MHRD ಮತ್ತೆ ಇಟ್ ಹಸ್ ಕಮ್ ಫ್ರಮ್ ದ ನ್ಯಾಕ್ ಅಷ್ಟೇ. ಬಟ್ ಪ್ರಾಂಶುಪಾಲರಿಗೆ ಬಿಟ್ಟಂತ ವಿಷಯ ಇದು. ನೀವು ಯಾರು ಎಫಿಷಿಯಂಟ್ ಅನ್ಸತ್ತೋ, ಯಾರಿಗೆ ನಿಜವಾಗ್ಲೂ ಇದ್ರ ಬಗ್ಗೆ ಪ್ಯಾಷನ್ ಅನ್ನೋದಿದೆಯೋ ಅವ್ರನ್ನ ತಗೊಳ್ಳಿ, ಅವ್ರಿಗೆ ಎಲ್ಲಾ ತರ ಸಪೋರ್ಟ್ ಕೊಡಿ. ದಟ್ ಈಸ್ ವಾಟ್ ಐ ಆಸ್ಕ್ the principals, to give all the supports to your coordinators. ಒಂದೇ ನಿಮಿಷ ಸರ್. ಹೌದಾ, ಕೋರ್ಸ್ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಗೊತ್ತಾಯ್ತು. ಎಸ್ ಎಸ್, ಗೊತ್ತಾಯ್ತು. Sure sir. Thank you sir. Thanks. Okay, so call ಬಂದಿತ್ತು DC ಇಂದ, ಸಾರಿ. Okay, ಈಗ AQR ಬಗ್ಗೆನೂ ಅಷ್ಟೇನೆ ತಾವ್ಗೆಲ್ಲ ಗೊತ್ತಿದೆ ಫಾರ್ಮ್ಯಾಟ್ಸ್, ಅದ್ರ ಬಗ್ಗೆ ಕೂಡ ನಾನು ಜಾಸ್ತಿ ಮಾತಾಡೋದಿಲ್ಲ. ದಯವಿಟ್ಟು AQR ಗಳನ್ನ ಸಬ್ಮಿಷನ್ ಮಾಡಿ. ಫಸ್ಟ್ ಟೈಮ್ ಹೋಗ್ತಾ ಇರೋ ಕಾಲೇಜ್ಗಳಿಗೆ AQR ಬರೋದಿಲ್ಲ. ತಾವು ಫಸ್ಟ್ ಟೈಮ್ ನ್ಯಾಕ್ ಪ್ರಕ್ರಿಯೆನ ಮುಗಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಅಂತಾನೆ ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ಕೊಡ್ತೀನಿ. AQR ನ ಯಾವ ರೀತಿಲಿ ಬರಿಬೇಕು, ಅದನ್ನ ಅದಕ್ಕೆ ಯಾವ್ದಾದ್ರು ಅಂಶಗಳು ಇಂಪಾರ್ಟೆಂಟ್ ಆಗತ್ತೆ ಅನ್ನೋ ಸ್ಪೆಷಲ್ ಟ್ರೈನಿಂಗ್ ನಾ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ಬೇಡ. ಆಮೇಲೆ AQR ಗಳನ್ನ ಸಬ್ಮಿಟ್ ಮಾಡ್ತಾ ಇರೋ ಕಾಲೇಜ್ಗಳಿಗೆ ಗೊತ್ತಿದೆ AQR, ಸೊ ಇದಕ್ಕೆ ನಾ ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಮುಂದೆ ಹೋಗ್ತೀನಿ. ಓಕೆ, ಇದು ನಿಮ್ಮ ಜರ್ನಿ ಇರತ್ತೆ. IAQA ಫೀಸ್ ಪೇಮೆಂಟ್ ಮಾಡ್ತೀರಿ, ಮತ್ತೆ ಅಕ್ಸೆಪ್ಟೆನ್ಸ್ ಆಗತ್ತೆ, ಮತ್ತೆ SSR ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀರಿ, ಮತ್ತೆ DVV ಹೋಗ್ತೀರಿ, SSS ಹೋಗ್ತೀರಿ, ಪ್ರೀ ಕ್ವಾಲಿಫೈ ಆಗ್ತೀರಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮತ್ತೆ ಲಾಜಿಸ್ಟಿಕ್ ಫೀಸ್ ನ ಪೇ ಮಾಡ್ತೀರಿ. ಪಿಯರ್ ಟೀಮ್ ವಿಸಿಟ್ ಆಗತ್ತೆ. ವಿಸಿಟ್ ಆಗಿ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ನಿಮ್ಗೆ ರಿಸಲ್ಟ್ಸ್ ನ ಡಿಕ್ಲೇರ್ ಆಗತ್ತೆ. ಈಗ IAQA ಗೆ ಬೇಕಾಗಿರುವಂತ ವಿಷಯಗಳೇನು? IAQA ಗೆ ಮುಖ್ಯವಾಗಿ ತಾವು ಇಟ್ಕೊಳ್ಬೇಕಾಗಿರುವಂತದ್ದು ಅಫಿಲಿಯೇಷನ್ ಲೆಟರ್ ಫ್ರಮ್ ಯುವರ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. 2F ಆದಲ್ಲಿ 2F ಸರ್ಟಿಫಿಕೇಟ್, 12B ಆಗಿದ್ರೆ 12B ಸರ್ಟಿಫಿಕೇಟ್, UGC ಇಂದ ಅಟಾನಮಸ್ ಕಾಲೇಜ್ಗಳಾಗಿದ್ರೆ ಅಟಾನಮಸ್ ಸ್ಟೇಟಸ್ ಆಗಿರುವಂತಹ ಸ್ಟೇಟಸ್ ಲೆಟರ್. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯುವರ್ ಆಯುಷ್ ಸರ್ಟಿಫಿಕೇಟ್, ಸೆಲ್ಫ್ ಡಿಕ್ಲರೇಷನ್ ವಿತ್ ರೆಸ್ಪೆಕ್ಟ್ ಟು ಅಫಿಲಿಯೇಷನ್ ಸ್ಟೇಟಸ್. ಇದು ಈ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಕೆಳಗಡೆ ಇರುವಂತ ಅಂಡರ್ಟೇಕಿಂಗ್ ಬಗ್ಗೆ ನಾನು ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆ ನ್ಯಾಕ್ ಪೋರ್ಟಲ್ ಅಲ್ಲಿ ಸಿಗತ್ತೆ. IAQA ಸಬ್ಮಿಟ್ ಮಾಡ್ಬೇಕಾದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ತಾವು ಸಬ್ಮಿಟ್ ಮಾಡ್ತೀರಿ. ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗಾಗ್ಲೇ ನಿಮ್ಗೆ ಹತ್ರ ಅಫಿಲಿಯೇಷನ್ ಲೆಟರ್ ಇರುತ್ತೆ, ಅಲ್ಲಿ ನೀವು ಪ್ರಾಂಶುಪಾಲರು ಮತ್ತೊಮ್ಮೆ ಒಂದು ಡಿಕ್ಲರೇಷನ್ ಕೊಡ್ಬೇಕು. ಹೌದು, ಅಫಿಲಿಯೇಷನ್ ಅಲ್ಲಿ ಇರುವಂತಹ ಕೋರ್ಸ್ಗಳು ನಮ್ಮ ಕಾಲೇಜಲ್ಲಿ ನಡೀತಾ ಇದೆ, ಇಷ್ಟು ಕೋರ್ಸ್ಗಳನ್ನ ನಾವು ತಗೊಂಡಿದೀವಿ, ಇಷ್ಟು ಕೋರ್ಸ್ಗಳು ನಡೀತಾ ಇದೆ, ಆಮೇಲೆ ಇಷ್ಟು ಕೋರ್ಸ್ಗಳು ಪರ್ಮನೆಂಟ್ ಅಫಿಲಿಯೇಷನ್ ಇದೆ, ಇಷ್ಟು ಕೋರ್ಸ್ಗಳು ಟೆಂಪ್ರವರಿ ಅಫಿಲಿಯೇಷನ್ ಇದೆ, ಅಥವಾ ಎಲ್ಲಾ ಕೋರ್ಸ್ಗಳು ಟೆಂಪ್ರವರಿ ಅಫಿಲಿಯೇಷನ್ ಅಲ್ಲಿ ಇದೆ ಅಂತ ಒಂದು ಡಿಕ್ಲರೇಷನ್ ಫಾರ್ಮ್ ಇದೆ. ಅದನ್ನ ಫಿಲ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಕ್ ಮುಂಚೆ ನಿಮ್ಮ ಕಾಲೇಜಿನ ವೆಬ್ಸೈಟ್ ಅಲ್ಲಿ ಹಾಕಿರ್ಬೇಕು. ಇದಾದ್ಮೇಲೆ ಅಂಡರ್ಟೇಕಿಂಗ್ ಫ್ರಮ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಇನ್ನೊಂದು ಫಾರ್ಮ್ ನ್ಯಾಕ್ ಪೋರ್ಟಲ್ ಸಿಗತ್ತೆ. ಅದು ಫಾರ್ಮೆಟ್ ಬೇಕಾದ್ರೆ ನಾನು ಕಳ್ಸ್ಕೊಡ್ತೀನಿ. ಅನಿತಾ ಮೇಡಮ್, ಯು ಹ್ಯಾವ್ ಟು ನೋಟ್ ಡೌನ್ ಆಲ್ ದಿಸ್ ಥಿಂಗ್ಸ್. ನಾನು ಯಾವ್ದಾದ್ರು ಕಳ್ಸ್ಕೊಡ್ತೀನಿ ಅಂತೀರೋ ಅದು ತಲುಪಬೇಕು ಕಾಲೇಜ್ಗಳಿಗೆ, ವೆರಿ ಇಂಪಾರ್ಟೆಂಟ್. ಓಕೆ, ಅಂಡರ್ಟೇಕಿಂಗ್ ಫ್ರಮ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಈ ಏನ್ ಅಂಡರ್ಟೇಕಿಂಗ್ ಅಂತ ಇದೇನಪ್ಪಾ ಅಂದ್ರೆ, ನಾವೊಂದು ಅಂಡರ್ಟೇಕಿಂಗ್ ಕೊಡೋದು ಪ್ರಾಂಶುಪಾಲರು, ಈ ತರ ಯಾವುದೇ ಇನ್ಫಾರ್ಮೇಶನ್ ಬೇರೆ ಕಡೆಗಿಂದ ನಾನು ಕಾಪಿ ಮಾಡಿಲ್ಲ, ಇದು ನನ್ನ ಕಾಲೇಜಿನ ಇನ್ಫಾರ್ಮೇಶನ್ಸ್ ಆಗಿರುತ್ತೆ. ಆಮೇಲೆ ನಾನ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲಾ ರೀತಿಯಲ್ಲೂ ಕರೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ನಾನು ಯಾವ ಕಂಪ್ಯೂಟರ್, ಇದು ವೆರಿ ವೆರಿ ಇಂಪಾರ್ಟೆಂಟ್, ಯಾವ ಸಿಸ್ಟಮ್ ನಲ್ಲಿ ನೀವು IAQA ಸ್ಟಾರ್ಟ್ ಮಾಡ್ತಿರೋ ಅದೇ ಸಿಸ್ಟಮ್ ನಲ್ಲಿ ನೀವು SSR ಸಬ್ಮಿಟ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ನೀವು IP ಅಡ್ರೆಸ್ ನ ಕೊಡ್ಬೇಕು. ಸಿಸ್ಟಮ್ IP ಅಡ್ರೆಸ್ ನ ತಾವು ಕೊಡ್ತೀರಿ. ಬೈ ಚಾನ್ಸ್ ಸಿಸ್ಟಮ್ ಏನಾದ್ರು ಆಯ್ತು ಸರ್, ಏನ್ ಮಾಡ್ಬೇಕು ಅಂದ್ರೆ ತಾವು ಒಂದು ಲೆಟರ್ ಬರಿಬೇಕು ನ್ಯಾಕ್ಗೆ.
ಒಂದು ಮೇಲ್ ಕಳಿಸ್ಬೇಕು. ಆ ಮೇಲ್ ಕಳ್ಸಿದ್ಮೇಲೆ ಆ ಮೇಲ್ ಅಲ್ಲಿ ತಾವು ಸ್ಪೆಸಿಫೈ ಮಾಡ್ಬೇಕು, ಈ ತರ ನನ್ನ ಕಂಪ್ಯೂಟರ್ ಕೆಟ್ಟೋಗಿದೆ, ನಾನು ಬೇರೆ IP ಅಡ್ರೆಸ್ಗೆ ನನಗ್ ಪರ್ಮಿಷನ್ ಕೊಡಿ ಅಂತದ್ ಏನೇ ಸಿಚುವೇಶನ್ ಅದು ನಮ್ ಗಮನಕ್ಕೆ ತಗೊಂಬನ್ನಿ, ನಾವ್ ಇಮಿಡಿಯೇಟ್ ಆಗಿ ಅದಕ್ಕೆ ಏನೇನ್ ಬೇಕೋ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ. ಸೊ ಎರಡನೇ ಭಾಗ ಕ್ರೈಟೀರಿಯಾಗೆ ಹೋಗಕ್ ಮುಂಚೆ ನಾವು ರೆಡಿ ಇಟ್ಕೊಳ್ಬೇಕಾಗಿರೋಂಥ ಸಾಕಷ್ಟು ಅಂಶಗಳಿದೆ. ಮೊದಲನೇದಾಗಿ IAQ ನ ರೆಡಿ ಮಾಡ್ತೀವಿ, ಸಬ್ಮಿಟ್ ಮಾಡ್ತೀವಿ. ಎರಡನೇಗಾಗಿ ಕ್ರೈಟೀರಿಯಾ 1 ಸ್ಟಾರ್ಟ್ ಆಗಕ್ ಮುಂಚೆ ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ ಒಂದ್ ಬರುತ್ತೆ. ಈ ಎಕ್ಸಿಕ್ಯೂಟಿವ್ ಸಮ್ಮರಿನಲ್ಲಿ ತಾವು ತಮ್ಮ ಲೊಕೇಶನ್, ತಮ್ಮ ಇನ್ಸ್ಟಿಟ್ಯೂಷನ್ ಯಾವ ತರದ್ದು, ಅದರ ಲೊಕೇಶನ್ ಎಲ್ಲಿ ಬರುತ್ತೆ, ವಿಷನ್ ಎಲ್ಲಿ, ಟೈಪ್ ಆಫ್ ದ ಇನ್ಸ್ಟಿಟ್ಯೂಷನ್, ಇದೆಲ್ಲ ಥಿಯರಿ ಒಂದೊಂದು ಪ್ಯಾರಾಗ್ರಾಫ್ ನ ತಾವು ಬರಿಬೇಕು. ಆಮೇಲೆ 7 ಕ್ರೈಟೀರಿಯಾ ಬಗ್ಗೆ ಒಂದು ಸಮ್ಮರಿನ ಬರಿಬೇಕು. ಆ ಕ್ರೈಟೀರಿಯಾದಲ್ಲಿ ತಮ್ಮ ಕಾಲೇಜು ಯಾವ ರೀತಿಯಲ್ಲಿ ಅದನ್ನ ಆನ್ಸರ್ ಮಾಡಿದೆ, ತಮ್ಮ ಕಾಲೇಜು ಯಾವ ರೀತಿಯಲ್ಲಿ ಆ ಕ್ರೈಟೀರಿಯಾಗಳನ್ನ ತಗೊಂಡಿದೆ ಅನ್ನೋದು 250 ವರ್ಡ್ಸ್ ಅಲ್ಲಿ ಬರಿಬೇಕು. ಆಮೇಲೆ ನಿಮ್ಮ ಕಾಲೇಜಿನ ಸ್ವಾಟ್ ಅನಾಲಿಸಿಸ್ ನ ಬರಿಬೇಕು. ನಿಮ್ಮ ಕಾಲೇಜಿನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು, ಚಾಲೆಂಜಸ್ ಏನು ಅನ್ನೋದು ಬರಿಬೇಕು. ಅದು ಬಿಟ್ಟು ಇನ್ನೇನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್ಸ್ ಇದ್ರೆ ತಾವು ಒಂದು ಪೇಜ್ ಅಲ್ಲಿ ಬರೆದು ಇದನ್ನ ಅಪ್ಲೋಡ್ ಮಾಡ್ಬೇಕು. ಇದನ್ನ ವರ್ಡ್ ಅಲ್ಲಿ ಟೈಪ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡು ಇದನ್ನ ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಸಮ್ಮರಿ ರೆಡಿ ಆಗುತ್ತೆ. ಎಕ್ಸಿಕ್ಯೂಟಿವ್ ಸಮ್ಮರಿ ಆದ್ಮೇಲೆ ಪ್ರೊಫೈಲ್ ಆಫ್ ದ ಕಾಲೇಜ್ ಬರುತ್ತೆ. ಈ ಪ್ರೊಫೈಲ್ ಆಫ್ ದ ಕಾಲೇಜ್ ಅಲ್ಲಿ ಎಲ್ಲಾ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳು ಇರುತ್ತೆ. ಏನು ಇಲ್ಲಿ ಎಲ್ಲಾ ತರ ಬೇಸಿಕ್ ನಿಮ್ಮ ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ರಿಸಲ್ಟ್ಸ್ ಎಷ್ಟು ಬಂದಿದೆ, ಈ ವರ್ಷದ ರಿಸಲ್ಟ್ಸ್ ಎಷ್ಟಿದೆ. ಆಮೇಲೆ ಇದ್ರಲ್ಲಿ ಬಹು ಮುಖ್ಯವಾಗಿ ಲಿಸ್ಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಅಂತ ಕೇಳ್ತಾನೆ. ಲಿಸ್ಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಅಂತ ಕೇಳಿದಾಗ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಸೇರ್ಸ್ಕೊಳ್ತೀರಿ. ಆದ್ರೆ 2 ಡಿಪಾರ್ಟ್ಮೆಂಟ್ ನ ಡಿಪಾರ್ಟ್ಮೆಂಟ್ ಆಗಿ ತೋರಿಸಬಾರ್ದು, ಫೆಸಿಲಿಟೇಟ್ ಅಂತ ತೋರಿಸ್ಬೇಕು. ಒಂದು ಫಿಸಿಕಲ್ ಎಜುಕೇಶನ್, ಇನ್ನೊಂದು ಲೈಬ್ರರಿ. ಆ ಕೋರ್ಸ್ ಏನಾದ್ರು ತಮ್ಮಲ್ಲಿ ನಡೀತಾ ಇದ್ರೆ ಅದು 2ನ ಡಿಪಾರ್ಟ್ಮೆಂಟ್ ಅಂತ ತೋರಿಸಿ. ಆದ್ರೆ ಇನ್ನೆಲ್ಲಾ ಕಡೆಗೂ ಅವನ್ನ ಸೇರ್ಸ್ಕೊಳ್ತೀರಿ. ಡಿಪಾರ್ಟ್ಮೆಂಟ್ ಲಿಸ್ಟ್ ಅಲ್ಲಿ ಮಾತ್ರ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ, ನಾನೇನ್ ಹೇಳ್ತಾ ಇಲ್ಲ. ಆಮೇಲೆ ಫೋನ್ಗಳು ಬಂದ್ಬಿಟ್ಟದ. ಆಮೇಲೆ ಇದು ನಾನ್ ಹೇಳ್ತಾ ಇಲ್ಲ, ನಿಮ್ ನ್ಯಾಕಲ್ಲೇ ಅವನು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ, ಏನೋ ಎಕ್ಸೆಪ್ಟ್ ಫಿಸಿಕಲ್ ಎಜುಕೇಶನ್ ಅಂಡ್ ಲೈಬ್ರರಿ. ಅವ್ರದ್ದು ಕೋರ್ಸ್ ನಡೀತಾ ಇದ್ರೆ ಅವ್ರನ್ನು ಡಿಪಾರ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಮಿಕ್ಕಿದ ಎಲ್ಲಾ ತರ ಡಿಪಾರ್ಟ್ಮೆಂಟ್ ಗಳನ್ನು ಸೇರ್ಸ್ಕೊಳ್ತೀರಿ. ಪ್ರೊಫೈಲ್ ಆಫ್ ದ ಕಾಲೇಜ್ ಅಲ್ಲಿ ಇಷ್ಟೇ ಇನ್ಫಾರ್ಮೇಶನ್, ಬೇಸಿಕ್ ಇನ್ಫಾರ್ಮೇಶನ್ಸ್ IAQ ನಲ್ಲಿ ಏನ್ ಕೊಟ್ರೋ ಅದೇ ರೀತಿಯಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀರಿ. ಆಮೇಲೆ ಮುಖ್ಯವಾಗಿ IAQ ನಲ್ಲಿ ಇನ್ನೊಂದು ವಿಷಯ ಇದೆ, ಸೆಕ್ಷನ್ 4(1)B ಅಂತ ಅಂತಾರೆ. ಸೆಕ್ಷನ್ 4(1)B ಅಂದ್ರೆ ಕೆಲವೊಂದು ಕಮಿಟೀಸ್ ಗಳು ತಾವು ಕಾಲೇಜಲ್ಲಿ ಇದೆಯೇ. ಈಗ ಆಂಟಿ ರ್ಯಾಗಿಂಗ್ ಕಮಿಟಿ, ಆಂಟಿ ಹರಾಸ್ಮೆಂಟ್ ಕಮಿಟಿ, ಅಥವಾ ಮೈನಾರಿಟಿ ಕಮಿಟಿ, SC/ST ಕಮಿಟಿ, ಈ ತರ ಕಮಿಟೀಸ್ ಗಳಿದೆಯೇ ಅಂತ ಕೇಳ್ತಾನೆ. ಇದೆ ಅಂದ್ರೆ ಅದನ್ನ ವೆಬ್ಸೈಟ್ ಅಲ್ಲಿ ಹಾಕಿರ್ಬೇಕು. ಅದ್ರ ಲಿಂಕ್ ನ ನೀವು IAQ ನಲ್ಲಿ ಕೊಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಂತಾನೆ. ಫ್ರೆಂಡ್ಸ್, ಇದು ವೆರಿ ಕಾಂಪ್ಲಿಕೇಟೆಡ್ ಈಸ್ ಅವರ್ ಎಕ್ಸ್ಟೆಂಡೆಡ್ ಪ್ರೊಫೈಲ್. ಇದು ಸುಮಾರು ಸತಿ ಮ್ಯೂಟ್ ಹೋಗಿ, ಸಂಬಡಿ ಅನ್ಮ್ಯೂಟ್ ಮಾಡ್ಕೊಂಡಿದೀರಿ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಂತ ಇದೆ. ಇದು ವೆರಿ ಕಾಂಪ್ಲಿಕೇಟೆಡ್. 5 ವರ್ಷದ ಮಕ್ಕಳ ಇನ್ಫಾರ್ಮೇಶನ್ ಕೇಳ್ತಾರೆ. ವಿತ್ ದ ನೇಮ್ ಕೇಳ್ತಾನೆ, ವಿತ್ ದ ರಿಜಿಸ್ಟ್ರೇಷನ್ ನೇಮ್ ಕೇಳ್ತಾನೆ. ಸೊ ಬಿ ವೆರಿ ಕೇರ್ಫುಲ್. ಇದನ್ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ. 100 ಜನ ಇದ್ರೆ 500 ಜನ ಆಗ್ತಾರೆ. 1 ವರ್ಷದಲ್ಲೇ 3000 ಜನ ಇದ್ರೆ ನೀವು 5 ವರ್ಷದ ಡೇಟಾನ ಕೊಡ್ಬೇಕಾಗತ್ತೆ. ಸುಮಾರು ಕಾಲೇಜ್ಗಳು ಇದನ್ನ ಮರ್ತು ಬಿಡ್ತಾರೆ. ನ್ಯಾಕ್ ಅಂದ್ರೆ ಬಿರಿ 7 ಕ್ರೈಟೀರಿಯಾಗಳಂತ ಅನ್ಕೊಳ್ತಾರೆ. ಅದ್ರ ಮುಂಚೆ ಸಾಕಷ್ಟು ವಿಷಯಗಳನ್ನ ತಾವು ರೆಡಿ ಇಟ್ಕೊಳ್ಬೇಕು. ಒಂದು ಸ್ಟೂಡೆಂಟ್ ಡೇಟಾ ರೆಡಿ ಇಟ್ಕೊಳ್ಬೇಕು. ಆಮೇಲೆ ಇದ್ರಲ್ಲಿ 2 ವಿಷಯನ ತಾವು ಜ್ಞಾಪಕ ಇಟ್ಕೊಳ್ಬೇಕು, ಪ್ರೋಗ್ರಾಮ್ ಅಂಡ್ ಕೋರ್ಸ್. ಪ್ರೋಗ್ರಾಮ್ ಅಂತ ಎಲ್ಲೆಲ್ಲಿ ಕೇಳ್ತಾನೋ ಅದು ನಿಮ್ಮ ಡಿಗ್ರಿಗಳು. ನಿಮ್ಮ ಕಾಲೇಜಲ್ಲಿ ಏನೇನ್ ಡಿಗ್ರಿ ಕೊಡ್ತಿರೋ ಅದನ್ನ ನಾವು ಪ್ರೋಗ್ರಾಮ್ ಅಂತ ಕರಿಬೇಕು. BCom, BA, BSc, BBA, MBA ಇದನ್ನ ನಾವು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ಬರೋಂತಹ ಸಬ್ಜೆಕ್ಟ್ಗಳನ್ನ ನಾವು ಕೋರ್ಸ್ ಅಂತ ಕರಿಬೇಕು. ಯಾಕಂದ್ರೆ ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಲ್ಲಿ ಕೇಳ್ತಾನೆ, ಲಿಸ್ಟ್ ಔಟ್ ದ ಪ್ರೋಗ್ರಾಮ್ಸ್ ಅಂಡ್ ದ ಕೋರ್ಸ್ ಅಂತಾನೆ. ಆಗ ತಾವು ಪ್ರೋಗ್ರಾಮ್ಸ್ ಅನ್ನ ಹಾಕ್ಬೇಕು. ಫಸ್ಟ್ ಇಯರ್ ಇಂದ, ಫಸ್ಟ್ ಸೆಮಿಸ್ಟರ್ ಇಂದ ಲಾಸ್ಟ್ ಸೆಮಿಸ್ಟರ್ ತನಕ ಎಷ್ಟು ಸಬ್ಜೆಕ್ಟ್ಸ್ ಗಳಿದೆಯೋ ಅಷ್ಟು ಸಬ್ಜೆಕ್ಟ್ ಗಳ ಟೈಟಲ್ ಗಳನ್ನ ಹಾಕ್ಬೇಕು. ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 3ನೇದು ಲಿಸ್ಟ್ ಆಫ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂತ ಕೇಳ್ತಾನೆ ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಲ್ಲಿ. ದಯವಿಟ್ಟು ಅದನ್ನು ತಾವು ರೆಡಿ ಇಟ್ಕೊಳ್ಬೇಕಾಗತ್ತೆ. ಇದು 3 ನಿಮ್ಗೆ ಕಾಂಪ್ಲಿಕೇಶನ್ ಆಗತ್ತೆ. ಇದು 3 ತಾವು ರೆಡಿ ಇಟ್ಕೊಳ್ಬೇಕು ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಲ್ಲಿ.
ಫ್ರೆಂಡ್ಸ್, ಇದಿಷ್ಟು ರೆಡಿ ಇಟ್ಕೊಂಡು ತಾವು IAQA ಪ್ರೋಸೆಸ್ ಹೋಗಿ. ಯಾವುದೇ ಕಾರಣಕ್ಕೂ SSR ರೆಡಿ ಇಲ್ದರೆ IAQA ಅಪ್ಲೋಡ್ ಮಾಡಬೇಡಿ. ಈಗ ನಿಮ್ಮ ಮೇಜರ್ ಕಾನ್ಸಂಟ್ರೇಷನ್ SSR ಅಲ್ಲಿ ಇರ್ಬೇಕು. ಆಮೇಲೆ ಬಹು ಮುಖ್ಯವಾಗಿ ಕೆಲವೊಂದು ಅಂಶಗಳ ತಾವು ತಲೆಯಲ್ಲಿ ಇಟ್ಕೊಳ್ಬೇಕು. ತಮ್ಮ 2F ಅಲ್ಲಿ, ತಮ್ಮ ಅಫಿಲಿಯೇಷನ್ ಅಲ್ಲಿ, ತಮ್ಮ ಆಯುಷ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಇರಬಾರ್ದು. ಕಾಲೇಜಿನ ಹೆಸರು ಒಂದೇ ಇರಬೇಕು. ಆಮೇಲೆ 2ನೇ ಬಾರಿ ಹೋಗ್ತಾ ಇರೋಂಥ ಕಾಲೇಜ್ಗಳು AQR ಗಳು ಸಬ್ಮಿಷನ್ ಮಾಡಿರ್ಬೇಕು. ಆಮೇಲೆ IQAC ಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ಬೇಕು. ಅದು ರೆಸಿಪಿಯೆಂಟ್ ID 14 ಕ್ರಿಯೇಟ್ ಮಾಡಬೇಕು. ಅದನ್ನ ಕಾಪಿ ನಮಗ್ ಕಳ್ಸಿಕೊಡ್ಬೇಕು. ಮತ್ತೆ ಆ ಪರ್ಟಿಕ್ಯುಲರ್ ಅಕೌಂಟ್ಗೆ ನೆಟ್ ಬ್ಯಾಂಕಿಂಗ್ ಮಾಡ್ಕೊಳ್ಬೇಕು. ಇಷ್ಟು ಅಂಶಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದಿಷ್ಟು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿರುವಂತ ವಿಷಯಗಳು. ಸೊ ಇದ್ರ ಮುಂದೆ ಕ್ರೈಟೀರಿಯಾ 1 ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಹೋಗಿ. ಏನೋ ಇದಾದ್ಮೇಲೆ ಇಷ್ಟಕ್ಕೆ ನಾವು ಬಿಡೋದಿಲ್ಲ. ಏನೋ ನಿಮ್ ಜೊತೆಲಿ ಇದೀವಿ. ನಿಮ್ ಮತ್ತೆ ತಮಗೆ ಬರೋಂತ ಸಂದೇಹಗಳು ಈಗ ಕೇಳಿಸ್ಕೊಳ್ಬೇಕಾದ್ರೆ ಒಂದ್ಸತಿ ಸುಲಭ ಅನ್ಸತ್ತೆ. ಮಾಡ್ತಾ ಏನನ್ಸುತ್ತೆ, ಸಾಕಷ್ಟು ಡೌಟ್ಸ್ ಗಳು ಬರ್ತಾ ಹೋಗುತ್ತೆ. ಅದ್ ಬಂದಾಗ್ಲೂ ಅಷ್ಟೇನೆ ತಾವು ಎನಿ ಟೈಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಏನೋ ಸ್ಕ್ರೀನ್ ಶೇರ್ ಮಾಡ್ತೀವಿ, ಬೇಕಾದ್ರೆ ಒಂದು VC ತಗೊಳ್ತೀವಿ, ಬೇಕಾದ್ರೆ ನಿಮ್ಮ ಕಾಲೇಜ್ಗಳಿಗೆ ಒಂದ್ ಸಪರೇಟ್ ಆಗಿ VC ಮಾಡಿ ತಮಗೆ ಏನ್ ಡೌಟ್ಸ್ ಇದೆಯೋ ಅದನ್ನ ಕ್ಲಿಯರ್ ಕೂಡ ಮಾಡ್ತೀವಿ. ಸೊ ಏನೇ ಇದ್ರು ತಮ್ಮ ಸ್ಪೆಷಲ್ ಆಫೀಸರ್ಸ್ ಗಮನಕ್ಕೆ ತಗೊಂಬನ್ನಿ. ಅಫ್ತಾಬ್ ಮತ್ತೆ ಸುಧಾ ಮೇಡಮ್ ಗಮನಕ್ಕೆ ತಗೊಂಬಂದ್ರೆ ಅವ್ರು ನಮಗ್ ಕಮ್ಯುನಿಕೇಟ್ ಮಾಡ್ತಾರೆ. ದೇ ವಿಲ್ ಅರೇಂಜ್ ದ VC, ದೇ ವಿಲ್ ಅರೇಂಜ್ ಅದರ್ ಥಿಂಗ್ಸ್. ಸೊ ಇಷ್ಟು ತಮ್ಮ ಗಮನಕ್ಕೆ ತಂದು ಇಷ್ಟೋ ತನಕ ತಾವು ಪೇಷನ್ಸ್ ಆಗಿ ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ. ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಬೆಸ್ಟ್ ವಿಶಸ್ ಟು ಆಲ್ ದ ಕಾಲೇಜಸ್. ದಯವಿಟ್ಟು ಮುಂದೋಗಿ ಏನು ಇದ್ ಮಾಡ್ಕೊಳ್ಬೇಡಿ, ಏನು ಗೊಂದಲ ಮಾಡ್ಕೊಳ್ಬೇಡಿ. ಯಾವುದೇ ರೀತಿಯಲ್ಲಿ ಗೊಂದಲಗಳು ಬೇಡ. ಇಡೀ ಟೀಮ್ ಇದೀವಿ ನಿಮ್ ಜೊತೆಲೆ. ಏನೋ ನಾವಿದ್ದಾಗಲೇ ಎಲ್ಲಾ ಮುಗಿಸ್ಕೊಳ್ಳಿ, ಆರಾಮಾಗಿ ಒಳ್ಳೆ ರೀತಿಯಲ್ಲಿ ಆಗ್ಲಿ. ಬೆಸ್ಟ್ ವಿಶಸ್ ಟು ಯು. ಥ್ಯಾಂಕ್ ಯು. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ದಿಸ್ ಒನ್. ಐ ಥಿಂಕ್ ಈ ಕ್ರೈಟೀರಿಯಾ 1 ಕ್ಯಾನ್ ಸ್ಟಾರ್ಟ್. ಥ್ಯಾಂಕ್ ಯು. ಹಲೋ. ನ್ಯಾಕ್ ಮಹತ್ವ ಮತ್ತು ನ್ಯಾಕ್ ಪ್ರಕ್ರಿಯೆ, ಹಂತಗಳು ಮತ್ತು IQAC ಪಾತ್ರ ಸಿದ್ಧತೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ನೋಡಲ್ ಅಧಿಕಾರಿಗಳಾದಂತಹ ಡಾಕ್ಟರ್ ವಿಕ್ರಮ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಂದಿನ ಒಂದು ಕಾರ್ಯಾಗಾರಕ್ಕೆ ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕ ಕಚೇರಿ ಧಾರವಾಡದ ಜಂಟಿ ನಿರ್ದೇಶಕರಾದ ಸತ್ಯನಾರಾಯಣ ಸರ್ ಅವರು ಉಪಸ್ಥಿತರಿದ್ದಾರೆ, ಜಾಯ್ನ್ ಆಗಿದ್ದಾರೆ. ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥ 264 ಪಾರ್ಟಿಸಿಪೆಂಟ್ಸ್ ಗಳನ್ನ ಉದ್ದೇಶಿಸಿ ಸರ್ ಒಂದೆರಡು ಮಾತುಗಳನ್ನ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓವರ್ ಟು ಯು ಸರ್. ವೆಲ್ಕಮ್ ಯು ಸರ್. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. ವಿಕ್ರಮ್ ಸರ್ ತಮ್ಗೂನು ಮತ್ತು ಅಲ್ಲಿರುವಂತ ಎಲ್ಲಾ ಪ್ರಾಂಶುಪಾಲರ ವೃತ್ತಿ ಬಾಂಧವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಇಷ್ಟು ಹೊತ್ತು ಬಹಳಷ್ಟು ಸವಿಸ್ತಾರವಾಗಿ ಯಾವ್ಯಾವ ಮೊದಲ ಹಂತದ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ವಿಕ್ರಮ್ ಸರ್ ಅವರು ಹೇಳಿದ್ದಾರೆ. ಹಾಗೂ ನಮ್ಮ ವಲಯದಿಂದ 56 ಕಾಲೇಜುಗಳನ್ನ ಆಯ್ಕೆಯನ್ನ ಮಾಡಲಾಗಿದೆ. ಇದು ಯಾವುದೋ ಒಂದು ಟೆಂಪ್ರವರಿಗಾಗ್ಲಿ ಅಥವಾ ಏನೋ ತಮಾಷೆಗಾಗ್ಲಿ ಈ 56 ಕಾಲೇಜುಗಳನ್ನ ಆಯ್ಕೆ ಮಾಡಿರೋದಲ್ಲ. ಕಡ್ಡಾಯವಾಗಿ ಈ ಪದನ ಬಳಸ್ತಾ ಇದ್ದೀನಿ. 56 ಕಾಲೇಜುಗಳು ಕೂಡ ಮುಂದೆ ನ್ಯಾಕ್ ಪ್ರಕ್ರಿಯೆಗೆ ಹೋಗ್ಲಿಕ್ಕೆ ಸತತವಾದಂತ ಪ್ರಯತ್ನವನ್ನ ಮಾಡಲೇಬೇಕು. ಅದಕ್ಕೆ ತಕ್ಕಂತೆ ಇರುವಂತಹ ಎಲ್ಲ ಮಾಹಿತಿಗಳನ್ನ, ಸಿದ್ಧತೆಗಳನ್ನ ತಾವು ಮಾಡ್ಕೊಳ್ಳೇಬೇಕು ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಕೇಂದ್ರ ಕಚೇರಿ ಹಾಗೂ ನಮ್ಮ ಕಚೇರಿ ನಾವೆಲ್ಲರೂ ಒಟ್ಟಿಗೆ ಕೂಡಿ ಈ ಕಾಲೇಜು ಶಿಕ್ಷಣ
ಇಲಾಖೆಯಲ್ಲಿ ಒಂದು ಉತ್ತಮವಾದಂತಹ ಹೆಜ್ಜೆಯನ್ನ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ನ್ಯಾಕ್ ಆದಂತ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಕಾಲೇಜುಗಳ ಅಭಿವೃದ್ಧಿಗೆ ನಾವು ಗಮನ ಕೊಡಬಹುದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡುವಂತಹ ನಿಟ್ಟಿನಲ್ಲೂ ನಾವು ಪ್ರಯತ್ನವನ್ನ ಮಾಡಬಹುದು. ಹಾಗಾಗಿ ಈಗಾಗಲೇ ವಿಕ್ರಮ್ ಅವರು ಹೇಳಿದ್ದಾರೆ, ಇಂದಿನ ಎಲ್ಲ ಪದ್ಧತಿಗಳು ಹೋಗಿವೆ, ಆನ್ಲೈನ್ ಪದ್ಧತಿ ಬಂದಿದೆ. ಅದರಿಂದ ಆನ್ಲೈನ್ ಅಲ್ಲಿ ಎಲ್ಲಾ ಮಾಹಿತಿಗಳನ್ನ ಭರ್ತಿ ಮಾಡುವಂತಹ ಕಾರ್ಯದಲ್ಲಿ ಬಹಳಷ್ಟು ನಾವು ತಿಳ್ಕೊಳ್ಬೇಕಾಗತ್ತೆ. ನಾವು ಅವರು ಆಗ್ಲೇ ಹೇಳಿದ್ರು, ಕೇಳ್ತಾ ಇದ್ರೆ ಒಂದ್ ರೀತಿಯಲ್ಲಿ ನಮ್ಗೆ ಇಷ್ಟೇನಾ ಅನ್ನೋ ಮಟ್ಟಕ್ಕೆ ಬರುತ್ತೆ. ಆದ್ರೆ ಹ್ಯಾಂಡ್ಸ್ ಆನ್ ಆಗಿ ನಾವು ಹೋಗಿ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ನಮ್ಗೆ ಎದುರಾಗ್ತಾ ಹೋಗ್ತವೆ. ದಯಮಾಡಿ ಆ ಸಂದರ್ಭದಲ್ಲಿ ನೀವು ಪ್ರಾಯೋಗಿಕವಾಗಿ ಮಾಡುವಂತ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ನಿಮ್ಗೆ ತೊಂದರೆ ಎದುರಾಗ್ತಾ ಇದೆ ಅನ್ನೋದನ್ನ ದಯಮಾಡಿ ನೋಟ್ ಮಾಡಿ ಇಟ್ಕೊಂಡು, ನೀವು ನೋಟ್ ಮಾಡಿ ಇಟ್ಟಿರುವಂತ ಶೀಟ್ ಅನ್ನ ನೀವು ನಮ್ಮ ಸ್ಪೆಷಲ್ ಆಫೀಸರ್ಗಳಿಗೆ ಅದನ್ನ ನೀವು ವಾಟ್ಸಪ್ ಗ್ರೂಪ್ ನಲ್ಲಿ ನೀವು ಅದನ್ನ ಕಳಿಸ್ಕೊಟ್ರೆ ಅಲ್ಲಿ ಏನಾಗಿದೆ ಅನ್ನೋದನ್ನ ಮರಳಿ ನಿಮ್ಗೆ ಅದನ್ನ ನಾವು ಉತ್ತರವನ್ನ ಕೊಡ್ಲಿಕ್ಕಾಗತ್ತೆ. ಹಾಗೆ ಕೇಂದ್ರದ ಕಚೇರಿಯ ಮಾಹಿತಿಯನ್ನು ನಾವು ಪಡ್ಕೊಂಡು ಅವ್ರಿಗೂ ಅದ್ರ ಮುಖಾಂತರ ಕಳಿಸಿ ಎಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವು ಮಾಡುವಂತಹ ಟಿಪ್ಪಣಿಯ ಆಧಾರದ ಮೇಲೆ ನಾವು ತೆಗೆದುಕೊಳ್ಳಿಕ್ಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ಮಾತುಗಳ ಒಂದು ಇದ್ರಲ್ಲಿ ವ್ಯತ್ಯಾಸಗಳಾಗ್ಬೋದು, ಅರ್ಥ ಆಗ್ಬೋದು ಅಥವಾ ಅರ್ಥ ಆಗ್ದೇನೆ ಇರ್ಬೋದು. ಆನ್ಲೈನ್ ಗಳಲ್ಲಿ ನಾವು ಮಾತಾಡುವಂತ ಸಂದರ್ಭದಲ್ಲಿ ಅಥವಾ ಟೆಲಿಫೋನ್ ಕಾನ್ವರ್ಸೇಷನ್ ಅಲ್ಲಿ. ಆದ್ರಿಂದ ಯಾವ ಹಂತದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನ ಟಿಪ್ಪಣಿ ಮಾಡ್ಕೊಳ್ಳಿ. ಅಲ್ಲಿ ನನಗೆ ಇಂಥ ಹಂತದಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ಇಂಥ ಮಾಹಿತಿ ಹೀಗೆ ಕೇಳಿದರೆ ಇದನ್ನ ನಾನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಹೇಗೆ ಅದನ್ನ ಮಾಡ್ಬೇಕು, ಪ್ಲೀಸ್ ಸಜೆಸ್ಟ್ ಅ ಸ್ಟೆಪ್ ಹೌ ಟು ಫಿಲ್ ದಟ್ ಫಾರಂ ಅನ್ನೋದನ್ನ ನೀವು ಹೇಳಿದ್ರೆ ನಾವು ಕೇಂದ್ರ ಕಚೇರಿ ಮತ್ತು ನಮ್ಮ ಕಚೇರಿಯಲ್ಲಿರುವಂತ ಎಲ್ಲ ಸ್ಪೆಷಲ್ ಆಫೀಸರ್ಗಳನ್ನ ನಾವು ಮಾಡಿ ನಾವು ನಿಮ್ಗೆ ಸಹಾಯವನ್ನ ಮಾಡ್ಲಿಕ್ಕಾಗತ್ತೆ. ದಯಮಾಡಿ ಎಲ್ಲಾ ಪ್ರಾಂಶುಪಾಲರು ಮತ್ತು ಎಲ್ಲಾ ನ್ಯಾಕ್ ಮತ್ತು IQAC ಗೆ ಸಂಬಂಧಪಟ್ಟಂತೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ವಿಚಾರದಲ್ಲಿ ಯಾರು ಉದಾಸೀನವನ್ನ ಮಾಡಬಾರ್ದು ಮತ್ತು ತಾತ್ಸಾರವನ್ನ ತೋರಬಾರ್ದು. ಇಲ್ಲಿ ಒಂದು ಸಹಜ ಪ್ರವೃತ್ತಿ, ಇಲ್ಲಿ ಯಾರು ಹೆಚ್ಚಲ್ಲ ಯಾರೋ ಕಡಿಮೆ ಅಲ್ಲ, ನಾವೆಲ್ಲರೂ ಕೂಡಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿರೋದ್ರಿಂದ ಸರ್ಕಾರಿ ನೌಕರರಾಗಿರ್ತೇವೆ. 24/7 ನಾವು ಕಾರ್ಯವನ್ನ ನಿರ್ವಹಿಸಲೇಬೇಕಾದಂತ ಪ್ರಸಂಗ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ನೀವು ಫಸ್ಟ್ ಪ್ರಯಾರಿಟಿಯನ್ನ ನೀವು ನ್ಯಾಕ್ ಮತ್ತು LMS ಗಳಿಗೆ ನೀವು ಕೊಡ್ಲೇಬೇಕಾದಂತಹ ಒಂದು ಸನ್ನಿವೇಶವಿದೆ. ದಯಮಾಡಿ ಅದೆಲ್ಲರಿಗೂ ಕೂಡ ನೀವು ಕೈ ಜೋಡಿಸ್ತೀರಿ. ನಮ್ಮ ರೀಜನ್ ವತಿಯಿಂದ ನಮ್ಗೆ ಏನು ದೊಡ್ಡ ಟಾಸ್ಕ್ ಅಂತ ಇದೆ, ಈ 56 ಕಾಲೇಜುಗಳನ್ನ ನ್ಯಾಕ್ ಮಾಡ್ಲಿಕ್ಕೆ ಏನು ಪ್ರಕ್ರಿಯೆಯನ್ನ ನಮ್ಗೆ ವಹಿಸಿದ್ದಾರೆ, ಅದರಲ್ಲಿ ನಾವು ಬಹುತೇಕ ಯಶಸ್ವಿ ಆಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ಲೀಸ್ ಎಲ್ಲರೂ ಕೂಡ ಈ ಮಾಹಿತಿಗಳನ್ನ ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ತಾವು ಈ ಎಲ್ಲಾ ಒಂದು ಪ್ರಕ್ರಿಯೆಯಲ್ಲಿ ಕೈ ಜೋಡಿಸಿ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ನಿಮ್ಮಲ್ಲಿರುವಂತಹ ಅನುಮಾನಗಳನ್ನ ಬಗೆಹರಿಸ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡ್ಲಿಕ್ಕೆ ನಿಮ್ಗೆ ಮಾರ್ಗದರ್ಶನವನ್ನ ತೋರಿಸ್ತಾ ಇದ್ದಾರೆ. ನೀವ್ ಯಾವ ರೂಟ್ ಅಲ್ಲಿ ಹೋದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂತ ಮಾಹಿತಿಯನ್ನ ಅವರು ಕೊಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನ ಸಹಜವಾಗಿ ತಿರಸ್ಕರಿಸದೆ ಅಥವಾ ಒಂದು ತಾತ್ಸಾರ ಮನೋಭಾವದಲ್ಲಿ ನೋಡ್ದೇನೆ ಬಹಳಷ್ಟು ಪರಿಪಕ್ವವಾಗಿ ತಮ್ಮಲ್ಲಿರುವಂತಹ ಒಂದು ಮಾಹಿತಿಯನ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅಂತ ನಾನು ಕೈಮುಗಿದು ನಿಮ್ಮನ್ನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯಿಂದ ಡಾಕ್ಟರ್ ವಿಕ್ರಮ್ ಮತ್ತು ಅವರ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕಚೇರಿಯಲ್ಲಿರುವಂತಹ ಎಲ್ಲ ನ್ಯಾಕ್ ಆಫೀಸರ್ಸ್ ಗಳಿಗೆ ಹಾಗೂ ಪ್ರಾಂಶುಪಾಲರ ಮಿತ್ರರಿಗೆ ಹಾಗೂ IQAC ಮತ್ತು ನ್ಯಾಕ್ ಕೋಆರ್ಡಿನೇಟರ್ ಸಹೋದ್ಯೋಗಿ ಮಿತ್ರರಿಗೆ ನಾನು ಒಂದು ಸುತ್ತ ನನ್ನ ಈ ಮನವಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಾವು ಸಕ್ಸಸ್ ಆಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ನಾನು 2 ಮಾತನ್ನ ಮುಗಿಸ್ತೀನಿ. ಯಾಕಂದ್ರೆ ಕಾರ್ಯಾಗಾರದ ಮುಖ್ಯ ಉದ್ದೇಶ ನನ್ನ ಮಾತುಗಳಲ್ಲಿ, ಆದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಮುಂದೆ ಹೋಗೋದಾಗಿದೆ. ಅದರಿಂದ ನಾನು ನಿಮ್ಮ ಸಮಯವನ್ನ ವ್ಯರ್ಥ ಮಾಡದೆ ನೀವು ತಿಳ್ಕೊಳ್ಳುವಂತ ಆಸಕ್ತಿ ಹೊಂದಿರೋದ್ರಿಂದ ಅದ್ರ ಕಡೆಗೆ ಅದನ್ನ ನಾವು ಗಮನ ಹರಿಸೋಣ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ ಸರ್.
Thank you, sir. Thank you, sir. It was very motivating talk, sir. Thank you, sir. Thanks a lot. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಪ್ರಕ್ರಿಯೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಂತಹ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದಂತಹ ಸತ್ಯನಾರಾಯಣ್ ಸರ್ ಅವರಿಗೆ ರಾಜ್ಯ ಗುಣಮಟ್ಟ ಭರವಸಾ ಕೋಶದ ವತಿಯಿಂದ ಧನ್ಯವಾದಗಳು. ಹೆಚ್ಚು ಸಮಯ ವ್ಯರ್ಥ ಮಾಡದೆ ಕ್ರೈಟೀರಿಯಾ 1 ಕುರಿತು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತ ಡಾಕ್ಟರ್ ಯತಿರಾಜ್ ಸರ್, ಸಹಾಯಕ ನೋಡಲ್ ಅಧಿಕಾರಿಗಳು, SKC ವಿಭಾಗ, ಇವರನ್ನ ಕೇಳ್ಕೊಳ್ತಾರೆ. ಒಂದೇ ನಿಮಿಷ. ಓಕೆ, 2 ಮಾಹಿತಿ ತಮಗೆ ತಿಳಿಸ್ಬೇಕು. ಒಂದು ಮಾಹಿತಿ, ತಮ್ಮ ಫ್ಯಾಕಲ್ಟೀಸ್ ಗಳು ಡೀಟೇಲ್ಸ್ ಗಳು ಏನಾದ್ರು ತಮ್ಮ ವೆಬ್ಸೈಟ್ ಅಲ್ಲಿ ವಿಭಿನ್ನವಾಗಿದ್ರೆ ಅಥವಾ ಯಾವ್ದಾದ್ರು ಸೇರ್ಸ್ಬೇಕು, ಅಡಿಷನಲ್ ಮಾಡ್ಕೊಳ್ಬೇಕಂದ್ರೆ ಅದೀಗ ಪೋರ್ಟಲ್ಸ್ ಗಳನ್ನ ಓಪನ್ ಮಾಡಿದ್ದಾರೆ. ಅದೇ ಕಾಲ್ ಬಂದಿದ್ದು ನನಗೆ DC ನಲ್ಲಿ. ತಾವು ಕಾಲೇಜ್ ಮಟ್ಟದಲ್ಲೇ ಅದನ್ನ ಬದಲಾವಣೆ ಮಾಡ್ಕೊಳ್ಬಹುದು. ಆಮೇಲೆ ಬಂದಿದೆ ನನಗೆ ಚಾಟ್ ಅಲ್ಲಿ ಡೆಪ್ಟೇಷನ್ಸ್ ಅನ್ನೋದು, ಡೆಪ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಗಳೇ ಇನ್ ಮುಂದೆ ತುಂಬಾ ದೂರ ಆಗುತ್ತೆ. ಅದ್ರಲ್ಲಿ ಸಾಕಷ್ಟು ಬದಲಾವಣೆಗಳು ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ತರ್ತಾ ಇದ್ದಾರೆ. ಸೊ ಹಾಗಾಗಿ ಆ ಸಮಸ್ಯೆ ಇನ್ನು ಮುಂದೆ ಕಾಲೇಜ್ಗಳಲ್ಲಿ 1 or 2 months ಸೊ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಬದಲಾವಣೆಗಳನ್ನ ನಾವು ವೆಯ್ಟ್ ಮಾಡಿ ನೋಡೋದಷ್ಟೇ. ಸೊ ವಿತ್ ದಿಸ್ ಯತಿರಾಜ್ ಸರ್, ಯು ಕ್ಯಾನ್ ಬೆಸ್ಟ್ ವಿಶಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಯು ಕ್ಯಾನ್ ಪ್ರೊಸೀಡ್. ಎಸ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಯತಿರಾಜ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ನೋಡಲ್ ಆಫೀಸರ್. ಇವತ್ತು ನಾನು ಕ್ರೈಟೀರಿಯಾ 1 ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡ್ತೀನಿ. ಎಲ್ರಿಗೂ ಸ್ಕ್ರೀನ್ ವಿಸಿಬಲ್ ಇದೆಯಲ್ಲ? ಇದೆ ಸರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಲೆಟ್ ಮೀ ಕಂಟಿನ್ಯೂ ವಿತ್ ಮೈ ಪಾರ್ಟ್. ಕ್ರೈಟೀರಿಯಾ 1 ಬಗ್ಗೆ ಇವತ್ತು ನಾನು ವಿವರಣೆ ಕೊಡೋದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ. ವಿಕ್ರಮ್ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರ ಟೋಟಲ್ ನ್ಯಾಕ್ ಅಲ್ಲಿ 100 ವೇಟೇಜಸ್ ಅಂತ ಬರುತ್ತೆ. ಅದನ್ನ ಈಸಿಯೆಸ್ಟ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಟೋಟಲ್ 7 ಕ್ರೈಟೀರಿಯಾನ ಒಳಗೊಂಡಂತೆ 1000 ಅಂಕಗಳಿಗೆ ಇರುತ್ತೆ. ಇಟ್ ವಿಲ್ ಬಿ ಫಾರ್ 1000 ಪಾಯಿಂಟ್ಸ್ or 1000 ಮಾರ್ಕ್ಸ್. ಇನ್ ನ್ಯಾಕ್ ಟರ್ಮ್ಸ್ ವಿ ಯೂಸ್ ಟು ಸೇ ವೇಟೇಜಸ್. ಅದರಲ್ಲಿ 7 ಕ್ರೈಟೀರಿಯಾದಕ್ಕೂ ಸರ್ಟೆನ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ವೇಟೇಜಸ್ ಕೊಟ್ಟಿರ್ತಾರೆ. ಇಲ್ಲಿ ಕ್ರೈಟೀರಿಯಾ 1 ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಈ ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಗೆ 100 ವೇಟೇಜಸ್ ಕೊಟ್ಟಿರ್ತಾರೆ. ಆ 100 ವೇಟೇಜ್ ಯಾವ ತರ ಡಿವೈಡ್ ಆಗಿರುತ್ತೆ, ಏನೇನ್ ಆಸ್ಪೆಕ್ಟ್ಸ್ ಇರುತ್ತೆ ಅನ್ನೋದನ್ನ ನಾವೀಗ ಒಂದು ನೋಡೋಣ. ಆಸ್ ಐ ಟೋಲ್ಡ್, ಟೋಟಲ್ 100 ವೇಟೇಜಸ್ ಇದೆ ಫಸ್ಟ್ ಕ್ರೈಟೀರಿಯಾಗೆ. ಅದರಲ್ಲಿ 4 ಕೀ ಇಂಡಿಕೇಟರ್ಸ್ ಅಂತ ಬರುತ್ತೆ. ಇದು ಆಲ್ರೆಡಿ ವಿಕ್ರಮ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೀ ಇಂಡಿಕೇಟರ್ಸ್ ನಥಿಂಗ್ ಬಟ್ ಸಬ್ ಕ್ವಶನ್ಸ್. ಈ ಫಸ್ಟ್ ಚಾಪ್ಟರ್ ಅಲ್ಲಿ, ಫಸ್ಟ್ ಕ್ರೈಟೀರಿಯಾದಲ್ಲಿ 4 ಸಬ್ ಕ್ವಶನ್ಸ್ ಬರುತ್ತೆ. ಈ ಮೇನ್ ಕ್ವಶನ್ಸ್ ಗಳಿಗೆ ಮತ್ತೆ ಇನ್ನ ಸಬ್ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಅದನ್ನ ನಾವು ಮೆಟ್ರಿಕ್ಸ್ ಅಂತ ಕರಿತೀವಿ. ಮೆಟ್ರಿಕ್ಸ್ ನಥಿಂಗ್ ಬಟ್ ಡೈರೆಕ್ಟ್ ಕ್ವಶನ್ಸ್. ಆ ಕ್ವಶನ್ ಗಳಿಗೆ ನೀವು ಆನ್ಸರ್ಸ್ ನ ಮಾಡ್ತಾ ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾ ನ ಫುಲ್ಫಿಲ್ ಮಾಡ್ತಾ ಹೋಗ್ತೀರಾ. ಆ ಮೆಟ್ರಿಸಸ್ ನಥಿಂಗ್ ಬಟ್ ಕ್ವಶನ್ಸ್ ಅಲ್ಲಿ 2 ತರ ಡಿವೈಡ್ ಆಗಿರುತ್ತೆ. ಆ ಕ್ವಶನ್ಸ್ ನ ನಾವು QNM ಕ್ವಶನ್ಸ್ ಅಂತ ಕರಿತೀವಿ, QLM ಕ್ವಶನ್ಸ್ ಅಂತ ಕರಿತೀವಿ. ಇದು ಸಹ ಆಲ್ರೆಡಿ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಆಗಿದೆ, ವಿಕ್ರಮ್ ಸರ್ ಕೊಟ್ಟಿದ್ದಾರೆ. QNM ಅಂದ್ರೆ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಅದರ ಶಾರ್ಟ್ ಫಾರ್ಮೇ QNM, ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್. ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ನಥಿಂಗ್ ಬಟ್ ಯಾವ ಕ್ವಶನ್ ನಾವು ನಂಬರ್ಸ್ ಅಲ್ಲಿ ಆನ್ಸರ್ಸ್ ಕೊಡ್ತೀವೋ ಅದನ್ನ ಕ್ವಾಂಟಿಟೇಟಿವ್ ಕ್ವಶನ್ಸ್ ಅಂತ ಕರಿತೀವಿ. ಇದಕ್ಕೆ ಆಲ್ರೆಡಿ ಅವರು ಟೆಂಪ್ಲೇಟ್ಸ್ ಅನ್ನ ನ್ಯಾಕ್ ಪೋರ್ಟಲ್ ಅಲ್ಲಿ ಬಿಟ್ಟಿರ್ತಾರೆ. ಟೆಂಪ್ಲೇಟ್ಸ್ ನಥಿಂಗ್ ಬಟ್ ಎಕ್ಸೆಲ್ ಶೀಟ್ಸ್. ಕ್ವಶನ್ ಇರುತ್ತೆ, ಹೆಡ್ಡಿಂಗ್ಸ್ ಇರುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ ಆ ಕ್ವಶನ್ ಗೆ ಆನ್ಸರ್ ನ ನಂಬರ್ಸ್ ಅಲ್ಲಿ ನಾವು ಫಿಲ್ ಮಾಡ್ತೀವಿ. ಇದನ್ನ ನಾವು ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಪಾರ್ಟ್ QLM ಅಂತಿದೆ.
QLM ನಥಿಂಗ್ ಬಟ್ ಕ್ವಾಲಿಟೇಟಿವ್ ಮೆಟ್ರಿಕ್ಸ್. ಕ್ವಾಲಿಟೇಟಿವ್ ಮೆಟ್ರಿಕ್ಸ್ ಅಂದ್ರೆ ಇದಕ್ಕೆ ಯಾವ ಎಕ್ಸೆಲ್ ಶೀಟ್ಸ್ ಅಥವಾ ಟೆಂಪ್ಲೇಟ್ಸ್ ನ್ಯಾಕ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿರೋದಿಲ್ಲ. ಇದು ಪ್ಯೂರ್ಲಿ ಥಿಯರಿಟಿಕಲ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಇರುತ್ತೆ. ಅದಕ್ಕೆ ನಾವು 500 ವರ್ಡ್ಸ್ ಅಲ್ಲೋ 1000 ವರ್ಡ್ಸ್ ಅಲ್ಲೋ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ, ಬರಿತೀವಿ, ಬರ್ಬಿಟ್ಟು ಅದನ್ನ ಟೈಪ್ ಮಾಡ್ಬಿಟ್ಟು ಕಾಪಿ ಪೇಸ್ಟ್ ಮಾಡ್ತೀವಿ ನಾವು ನ್ಯಾಕ್ ಪೋರ್ಟಲ್ ಅಲ್ಲಿ. ಇದನ್ನ ಇವ್ಯಾಲ್ಯೂಟ್ ಮಾಡೋದಕ್ಕೋಸ್ಕರನೇ ಟಿಯರ್ ಟೀಮ್ ಅವರು ವಿಸಿಟ್ ಮಾಡ್ತಾರೆ ಕಾಲೇಜ್ಗೆ QLM ಕ್ವಶನ್ ವಿಸಿಟ್ ಇವ್ಯಾಲ್ಯೂಟ್ ಮಾಡೋದಕ್ಕೆ. ಆಸ್ ಐ ಟೋಲ್ಡ್, ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾದಲ್ಲಿ 11 ಮೆಟ್ರಿಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 8 ಕ್ವಾಂಟಿಟೇಟಿವ್, 3 ಕ್ವಾಲಿಟೇಟಿವ್. ಇದನ್ನ ಇನ್ನೂ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ನಂಬರ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಟೋಟಲ್ 100 ವೇಟೇಜಸ್ ಇದೆ. ಅದರಲ್ಲಿ 8 QNM ಕ್ವಶನ್ಸ್ 75 ವೇಟೇಜಸ್ ಕವರ್ ಆಗಿರುತ್ತೆ. ಇನ್ನು QLM ಕ್ವಶನ್ ರಿಮೈನಿಂಗ್ 25 ವೇಟೇಜಸ್ ಕವರ್ ಆಗಿರುತ್ತೆ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳ್ಬೇಕು ಅಂದ್ರೆ ಈ ಫಸ್ಟ್ ಕ್ರೈಟೀರಿಯಾದಲ್ಲಿ 75% ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲಿ ಆನ್ಸರ್ ಮಾಡ್ತೀರಾ. ಜಸ್ಟ್ 25% ಮಾತ್ರ ಇನ್ ಟರ್ಮ್ಸ್ ಆಫ್ ಥಿಯರಿ ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಮಾಡ್ತೀರಾ. ಹೋಪ್ ಐ ಆಮ್ ಕ್ಲಿಯರ್ ವಿತ್ ದ ಓವರ್ ವ್ಯೂ ಆಫ್ ದಿಸ್ ಕ್ರೈಟೀರಿಯಾ. Okay. Either description of a criterion in the more ಡಿವೈಡ್ ಮಾಡಿದ್ವಿ. ಅಟಾನಮಸ್ ಕಾಲೇಜಸ್ ತರ ಇರುತ್ತೆ, ಅಫಿಲಿಯೇಟಿಂಗ್ UG ಕಾಲೇಜಸ್ ಯಾವ ತರ ಇರುತ್ತೆ, PG ಕಾಲೇಜಸ್ ಯಾವ ತರ ಇರುತ್ತೆ ಅಂತ ಬಿಟ್ಟು ಅಟಾನಮಸ್ ಕಾಲೇಜಸ್ ಇಲ್ಲಿ ನಾವು ಫೋಕಸ್ ಮಾಡಿಲ್ಲ. ಸೊ UG PG ಕಾಲೇಜಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇರೋ 4 ಕೀ ಇಂಡಿಕೇಟರ್ಸ್ ಅಲ್ಲಿ ಯಾವ ಡಿಫರೆನ್ಸಸ್ ಇಲ್ಲ. ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ಓವರ್ ಹಿಯರ್. ನೀವು ತಗೊಂಡ್ರೆ ಕರಿಕ್ಯುಲಮ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಫಾರ್ UG ಆಸ್ ವೆಲ್ ಆಸ್ PG ಕಾಲೇಜಸ್. ಯಾಕಂದ್ರೆ ನಾವು ಯಾವ ಕರಿಕ್ಯುಲಮ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಡೆವಲಪ್ ಮಾಡೋದಿಲ್ಲ. ಯೂನಿವರ್ಸಿಟಿ ಅವ್ರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನ ನಾವು ಜಸ್ಟ್ ಫಾಲೋ ಮಾಡ್ತೀವಿ. ಸೊ ಅದು ಅಟಾನಮಸ್ ಕಾಲೇಜಸ್ ಮಾತ್ರ ಅಪ್ಲೈ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಕರಿಕ್ಯುಲರ್ ಪ್ಲಾನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ತಗೊಂಡ್ರೆ 20 ವೇಟೇಜಸ್ ಇರುತ್ತೆ. ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ತಗೊಂಡ್ರೆ 30 ಇರುತ್ತೆ. ಕರಿಕ್ಯುಲಮ್ ಎಂರಿಚ್ಮೆಂಟ್ ತಗೊಂಡ್ರು 30 ಇರುತ್ತೆ. ಫೀಡ್ಬ್ಯಾಕ್ ಸಿಸ್ಟಮ್ 20 ಇರುತ್ತೆ. ಆಸ್ ಐ ಟೋಲ್ಡ್ ಅರ್ಲಿಯರ್, ದೇರ್ ಇಸ್ ನೋ ಬಿಗ್ ಡಿಫರೆನ್ಸ್ ಬಿಟ್ವೀನ್ UG ಅಂಡ್ PG ಕಾಲೇಜಸ್. ಇಲ್ಲಿ ಮ್ಯಾನ್ಯುವಲ್ UG ಕಾಲೇಜ್ಗೂ ಸೇಮ್ ಇರುತ್ತೆ, PG ಕಾಲೇಜ್ಗೂ ಸೇಮ್ ಇರುತ್ತೆ. ಕ್ವಶನ್ಸ್, ವೇಟೇಜಸ್, ನಾವು ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ಸ್, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಇಲ್ಲಿ ಯಾವ ಚೇಂಜಸ್ ಇಲ್ಲ ಎಕ್ಸೆಪ್ಟ್ ಅಟಾನಮಸ್ ಕಾಲೇಜಸ್. ಆಸ್ ಐ ಟೋಲ್ಡ್, ಅದು ಫಸ್ಟ್ ಪಾರ್ಟಿ ಚೇಂಜ್ ಆಗುತ್ತೆ. ಎಕ್ಸ್ಟೆಂಡೆಡ್ ಪ್ರೊಫೈಲ್ ಟೆಂಪ್ಲೇಟ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ವಿಕ್ರಮ್ ಸರ್ ಆಲ್ರೆಡಿ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳೋದು ಎಕ್ಸ್ಟೆಂಡೆಡ್ ಪ್ರೊಫೈಲ್ ಏನ್ ಮಾಡ್ಬೇಕು ನೀವು ಅಂತ. ಎಕ್ಸ್ಟೆಂಡೆಡ್ ಪ್ರೊಫೈಲ್ ಅಲ್ಲೂ ಸರ್ಟನ್ ಬೇಸಿಕ್ ಇನ್ಫಾರ್ಮೇಶನ್ ಕಾಲೇಜಸ್ ಅವರು ಕೊಡ್ಬೇಕಾಗಿ ಬರುತ್ತೆ. ಆ ಕಾಲೇಜಸ್ ಅವರು ಕೊಡ್ಬೇಕಾದ್ರೆ ಈ ಫಸ್ಟ್ ಕ್ರೈಟೀರಿಯಾ ಇಂದ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಕಾಲೇಜಸ್ ಅವರು ಕೊಡ್ಬೇಕಾಗಿ ಬರುತ್ತೆ. ಯಾವ್ದದು? ಲಿಸ್ಟ್ ಆಫ್ ಕೋರ್ಸಸ್ ಆಫರ್ಡ್ ಅಕ್ರಾಸ್ ಆಲ್ ಪ್ರೋಗ್ರಾಮ್ಸ್ ಡ್ಯೂರಿಂಗ್ ದ ಲಾಸ್ಟ್ 5 years ಅಂತ ಹೇಳಿದ್ದಾರೆ. ಇಲ್ಲಿ 2 ಟೆಕ್ನಿಕಲ್ ವರ್ಡ್ ನ ನೀವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಫಸ್ಟ್ ಪ್ರೋಗ್ರಾಮ್, ಸೆಕೆಂಡ್ ಒನ್ ಕೋರ್ಸ್. ಪ್ರೋಗ್ರಾಮ್ ಅಂದ್ರೇನು, ಕೋರ್ಸ್ ಅಂದ್ರೇನು ಅಂತ ನೀವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಈಗ ಸುಮಾರು ಕಾಲೇಜ್ಗಳಲ್ಲಿ ಪ್ರೋಗ್ರಾಮ್ ಕೋಡ್ 2 ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪ್ರೋಗ್ರಾಮ್ ಅನ್ನೋ ವರ್ಡ್ ಯೂಸ್ ಮಾಡೋದೇ ಇಲ್ಲ. ಯಾವ್ದಾನ ಒಂದು ಆಕ್ಟಿವಿಟಿ ಅಥವಾ ಫಂಕ್ಷನ್ ನಡೆದ್ರೆ ಅದನ್ನ ಪ್ರೋಗ್ರಾಮ್ ಅಂತ ಕರಿತೀವಿ. ಕೋರ್ಸ್ ಅನ್ನೋ ವರ್ಡ್ ಅಷ್ಟೇ ತುಂಬಾ ರೇರ್ಲಿ ಯೂಸ್ಡ್. ನಾವು ಏನಾದ್ರು ಯಾವ ಹುಡುಗರನ್ನ ಕೇಳಿದ್ರೆ ಏನ್ ಕೋರ್ಸ್ ಮಾಡ್ತಿದ್ಯಪ್ಪ ಅಂತ ಕೇಳ್ತೀವಿ. ಇಲ್ಲಿ ಕೋರ್ಸ್ ಅಂತ ಬಂದಾಗ, ಪ್ರೋಗ್ರಾಮ್ ಅಂತ ಬಂದಾಗ ನ್ಯಾಕ್ ಸರ್ಟನ್ ಟರ್ಮ್ಸ್ ಡಿಫೈನ್ ಮಾಡಿದ್ದಾರೆ. ಆ ಡೆಫಿನೇಷನ್ಸ್ ಅಲ್ಲಿ ಪ್ರೋಗ್ರಾಮ್ ಅಂತ ಅಂದಾಗ ಆ ಹುಡುಗ ಯಾವ ಸ್ಟ್ರೀಮ್ ಅಲ್ಲಿ ಓದ್ತಾ ಇದ್ದಾನೆ ಅಂತ, BCom, BA ಅಥವಾ MBA, MCom, ಇದನ್ನ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಕೋರ್ಸ್ ಅಂತ ಬಂದಾಗ ಆ ಪರ್ಟಿಕ್ಯುಲರ್ BCom, BA, BBA ಅಥವಾ MBA, MCom ಅಲ್ಲಿ ಓದ್ತಿರೋ ಒಂದೊಂದು ಸಬ್ಜೆಕ್ಟ್ ನ ನಾವು ಕೋರ್ಸ್ ಅಂತ ಕರಿತೀವಿ. ಹೋಪ್ ಐ ಆಮ್ ಕ್ಲಿಯರ್. ಮತ್ತೆ ಹೇಳ್ತೀನಿ, BCom, BA ಅಥವಾ BBA, MBA, MCom ಇದನ್ನೆಲ್ಲ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಅದ್ರಲ್ಲಿರೋ ಒಂದೊಂದು ಇಂಡಿವಿಜುವಲ್ ಸಬ್ಜೆಕ್ಟ್ಸ್, ಅದು ಫಿನಾನ್ಷಿಯಲ್ ಅಕೌಂಟಿಂಗ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಕೋರ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಟೆಂಡೆಡ್ ಟೆಂಪ್ಲೇಟ್ಸ್ ನಾವು ಫಿಲ್ ಮಾಡ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಎರಡನ್ನು, ಕೋರ್ಸ್ ಆಸ್ ವೆಲ್ ಆಸ್ ಪ್ರೋಗ್ರಾಮ್, 2 ಇನ್ಫಾರ್ಮೇಶನ್ ಕೊಡ್ಬೇಕಾಗಿ ಬರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಅವರೇ ಹೆಡಿಂಗ್ಸ್ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಕೋಡ್ ನಾವು ಮೆನ್ಷನ್ ಮಾಡ್ಬೇಕಾಗಿ ಬರುತ್ತೆ. ಪ್ರೋಗ್ರಾಮ್ ನೇಮ್ ಆಸ್ ಐ ಟೋಲ್ಡ್, BCom, BBA, BA, MCom, MBA, ಅದು ಕೋರ್ಸ್ ಕೋಡ್, ಕೋರ್ಸ್ ನೇಮು, ಇಯರ್ ಆಫ್ ಇಂಟ್ರೊಡಕ್ಷನ್, ಇಷ್ಟನ್ನು ನಾವು ಫಿಲ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ರಿಮೆಂಬರ್ ದಟ್ ಇದಕ್ಕೆ ಯಾವ ಪಾಯಿಂಟ್ಸ್ ಇಲ್ಲ. ಇಲ್ಲಿ ನಾವು ಯಾವ ವೇಟೇಜಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಟ್ ಜಸ್ಟ್ ಅನ್ ಬೇಸಿಕ್ ಇನ್ಫಾರ್ಮೇಶನ್ ಯು ಸಪೋಸ್ ಟು ಪ್ರೊವೈಡ್ ಇನ್ ಯುವರ್ ಎಕ್ಸ್ಟೆಂಡೆಡ್ ಪ್ರೊಫೈಲ್ ಟೆಂಪ್ಲೇಟ್. ನಾವು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಈ ಒಂದು ಕ್ವಶನ್ ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಸಿನ್ಸ್ ಇಟ್ಸ್ ಎ ಪಾರ್ಟ್ ಆಫ್ ಫಸ್ಟ್ ಕ್ರೈಟೀರಿಯಾ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. Moving on to key indicator 1, as I told, there are 4 key indicators, out of which this is the first key indicator, which talk about curricular planning and implementation, which will be for 20 weightages. ಇದು 20 weightage ಇರುತ್ತೆ. ಇಲ್ಲಿ ಪ್ಯೂರ್ಲಿ ನಾವು ಕರಿಕ್ಯುಲರ್ ನ ಯಾವ ತರ ಪ್ಲಾನ್ ಮಾಡ್ತೀವಿ, ಅದನ್ನ ಯಾವ ತರ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಿರ್ತೀವಿ. ಅದ್ರಲ್ಲಿ ಫಸ್ಟ್ ಕ್ವಶನ್ ಈ ತರ ಇದೆ, ಅಥವಾ ಫಸ್ಟ್ ಮೆಟ್ರಿಕ್ ಈ ತರ ಇದೆ. The institution ensures effective curriculum delivery through well planned and documented process ಅಂತ ಹೇಳ್ತಾರೆ.
ವೆಲ್ ಪ್ಲಾನ್ಡ್ ಅಂಡ್ ಡಾಕ್ಯುಮೆಂಟೆಡ್ ಪ್ರಾಸೆಸ್ ಅಂತ ಅಂದಾಗ ನೀವು ಕರಿಕ್ಯುಲಮ್ ನ ಯಾವ ತರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ತರ ಸ್ಟೆಪ್ಸ್ ತಗೊಂಡಿದ್ದೀರಾ, ಪ್ಲಾನ್ ಯಾವ ತರ ಮಾಡ್ಕೊಂತಿದ್ದೀರಾ, ಅದನ್ನ ಯಾವ ತರ ಡಾಕ್ಯುಮೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿ ನಾವು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀವಿ, ಹೋಪ್ ಇಟ್ ಇಸ್ ವಿಸಿಬಲ್. ಹ್ಯಾಂಡ್ ಟೂಲ್ ಮೂವ್ ಮಾಡ್ತಾ ಇದೀನಿ. QLM ಕ್ವಶನ್ ಇದು 10 ವೇಟೇಜಸ್ ಇದೆ. ಅಂದ್ರೆ ಇಲ್ಲಿ ನೀವು ಯಾವ ಟೆಂಪ್ಲೇಟ್ ನ ಮಾಡ್ಬೇಕಾಗಿಲ್ಲ, ಯಾವ್ದು ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲಿ ತೋರಿಸಬೇಕಾಗಿಲ್ಲ. ನೀವು ಡಿಸ್ಕ್ರಿಪ್ಟಿವ್ ಅಲ್ಲಿ 500 ವರ್ಡ್ಸ್ ಅಲ್ಲಿ ಬರ್ದ್ರೆ ಸಾಕು. ಏನೇನೆಲ್ಲ ಫಿಲ್ ಮಾಡ್ಬೋದು ಇಲ್ಲಿ ಬರಿಬೇಕಾದ್ರೆ, ಯಾವ ಪಾಯಿಂಟ್ಸ್ ನ ಕವರ್ ಮಾಡ್ಬೇಕು, ಅಟ್ ದ ಸೇಮ್ ಟೈಮ್ ಇಲ್ಲಿ ಯಾವ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ನಾವು ಅದಕ್ಕೆ ಸರ್ಟನ್ ಥಿಂಗ್ಸ್ ನ ಮೆನ್ಷನ್ ಮಾಡಿದೀವಿ. ಫಂಕ್ಷನ್ಸ್ ಟು ಬಿ ಪರ್ಫಾರ್ಮ್ಡ್, ಆಮೇಲೆ ಯಾವ ತರ ಆಕ್ಟಿವಿಟೀಸ್ ನೀವು ಇನ್ಕ್ಲೂಡ್ ಮಾಡಬಹುದು ಅಂತ. ಇದರಲ್ಲಿ ಫಸ್ಟ್ ಒಂದು ಹೇಳ್ಬೇಕು ಅಂದ್ರೆ ಕನ್ಸಾಲಿಡೇಟೆಡ್ ಟೈಮ್ ಟೇಬಲ್ ಆಫ್ ಆಲ್ ಪ್ರೋಗ್ರಾಮ್ಸ್, ಮಂತ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಸ್ಟೇಟಸ್, ಕೋರ್ಸ್ ವೈಸ್ ಲೆಸನ್ ಪ್ಲಾನ್, ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ಡ್ ಸಿಲೆಬಸ್, ಇದನ್ನ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ತಗೋಬಹುದು. At the same time, functions to be performed only coordinate with the timetable coordinator and with HODs in preparing the timetable, arranging monthly meeting with HODs to discuss the syllabus completion, monitoring and display of student attendance, and monitoring the preparations of lesson plan ಅಂತ ಹೇಳಿದೀವಿ ನಾವು. ಇಷ್ಟು ಫಂಕ್ಷನ್ ನೀವು ಮಾಡಿ ಈ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡು ಈ ಕ್ವಶನ್ ಗೆ ಆನ್ಸರ್ ಮಾಡಬಹುದು. I came to know in the beginning, more than 75% of the colleges which are going for the NAC in Dharwad region ಆರ್ ಫಸ್ಟ್ ಅಂತ ಫಸ್ಟ್ ಸೈಕಲ್ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಫಸ್ಟ್ ಸೈಕಲ್ ಹೋಗ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್. ನೀವು ಇದುವರೆಗೂ ಯಾವ AQAR ನ ಸಬ್ಮಿಟ್ ಮಾಡಿರೋದಿಲ್ಲ, ಆನ್ಯುವಲ್ ಕ್ವಾಲಿಟಿ ಅಶ್ಯೂರೆನ್ಸ್ ರಿಪೋರ್ಟ್ ಅಂತ ಹೇಳ್ತೀವಿ ನಾವು, AQAR, ಅದು ನೀವು ಯಾವ ವರ್ಷ ಸಬ್ಮಿಟ್ ಮಾಡಿರೋದಿಲ್ಲ, ಮಾಡೋ ನೆಸೆಸಿಟಿ ಇಲ್ಲ. ಸೊ ನೀವು ಈಗ ಮಾಡ್ಬೇಕಾದ್ರೆ ಫಸ್ಟ್ ಇಂದ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀರಾ. ಐ ಹೋಪ್ ನಾನು ಇಷ್ಟೊತ್ತಿ ಹೇಳಿದ ಎಲ್ಲ ಆಕ್ಟಿವಿಟೀಸ್, ಫಂಕ್ಷನ್ಸ್ ಆಗಿರ್ಲಿ ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಲಿ ಕಾಲೇಜಲ್ಲಿ ಮೇಂಟೈನ್ ಮಾಡಿರ್ತೀರಾ. ಯಾಕಂದ್ರೆ ಇಟ್ಸ್ ಪಾರ್ಟ್ ಆಫ್ ಅಕಾಡೆಮಿಕ್ಸ್. ಅದನ್ನ ನೀವು ಡಿಸ್ಕ್ರೈಬ್ ಮಾಡ್ಬೇಕಾಗಿ ಬರುತ್ತೆ ಒಂದು ಪ್ಯಾರಾದಲ್ಲಿ 500 ವರ್ಡ್ಸ್ ಎಕ್ಸಿಡ್ ಆಗದೆ ಇರೋ ತರ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ನೀಟಾಗಿ ಮೇಂಟೈನ್ ಮಾಡಿ. ಇಫ್ ನಾಟ್, ನೀವು ಇರೋ ಡಾಕ್ಯುಮೆಂಟ್ ನೇ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ಅಥವಾ ಮಾಡಿಫೈ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಏನಾಗ್ಬೇಕು ಇದರಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಎಫೆಕ್ಟಿವ್ ಕರಿಕ್ಯುಲಮ್ ಡೆಲಿವರಿ ಥ್ರೂ ವೆಲ್ ಪ್ಲಾನ್ಡ್ ಅಂಡ್ ಡಾಕ್ಯುಮೆಂಟರಿ ಪ್ರೊಸೆಸ್ ಅಂತ. ಇದನ್ನ ಒಂದು ಸೈಕಲ್ ಆಗಿ ಹೇಳ್ಬೇಕು ಅಂದ್ರೆ, ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಬೇಕು ಅಂದ್ರೆ, ಸೆಮಿಸ್ಟರ್ ಬಿಗಿನಿಂಗ್ ಅಲ್ಲಿ ಪ್ರಿನ್ಸಿಪಾಲ್ ಜೊತೆ ಎಲ್ಲಾ ಫ್ಯಾಕಲ್ಟೀಸ್ ಒಂದು ಮೀಟಿಂಗ್ ಮಾಡ್ತೀರಾ. ಆ ಮೀಟಿಂಗ್ ನ ಮಿನಿಟ್ಸ್ ಆಫ್ ಮೀಟಿಂಗ್ ಅಲ್ಲಿ ಬರ್ಬಿಟ್ಟು ಏನ್ ಡಿಸ್ಕಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ತಗೊಂತೀರಾ. ಜನರಲ್ ಏನ್ ಡಿಸ್ಕಷನ್ ಆಗಿರುತ್ತೆ, ಸಬ್ಜೆಕ್ಟ್ ಅಲೋಕೇಶನ್ ಆಗಿರುತ್ತೆ, ಗೆಸ್ಟ್ ಫ್ಯಾಕಲ್ಟೀಸ್ ನ ಅಲೋಕೇಶನ್ ಆಗಿರುತ್ತೆ, ಆಮೇಲೆ ಏನೇನೆಲ್ಲ ಕುಂದುಕೊರತೆಗಳಿತ್ತು ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ಗ್ರೆವೆನ್ಸಸ್, ಅದನ್ನ ಯಾವ ತರ ಈ ಸಲ ರಿಸರ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿರ್ತೀರಾ. ಯಾವ ಆಕ್ಟಿವಿಟೀಸ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತೀರಾ. ಸೊ ಇದನ್ನೆಲ್ಲ ನೀವು ನೀಟಾಗಿ ಆ ಪರ್ಟಿಕ್ಯುಲರ್ ಮೀಟಿಂಗ್ ಮಿನಿಟ್ಸ್ ಆಫ್ ಮೀಟಿಂಗ್ ಅಲ್ಲಿ ನೀವು ನೋಟ್ ಮಾಡ್ಕೊಂಡು ಸಿಗ್ನೇಚರ್ ತಗೊಂತೀರಾ. ಇದು ಫಸ್ಟ್ ಪಾರ್ಟ್. ಅದಾದ್ಮೇಲೆ ಎವ್ರಿ ಮಂತ್ ಒನ್ಸ್ ಇನ್ ಎ ಮಂತ್ ಅಥವಾ ಟ್ರೈಸ್ ನೀವು ಫ್ಯಾಕಲ್ಟಿ ಮೀಟಿಂಗ್ ಕರೆದ್ಬಿಟ್ಟು ಎಷ್ಟು ಸಿಲೆಬಸ್ ಕವರ್ ಆಗಿದೆ, ಯಾವ ತರ ಇಂಟರ್ನಲ್ ಟೆಸ್ಟ್ ಮಾಡಬೇಕು, ಯಾವ ತರ ಮಾರ್ಕ್ಸ್ ಕೊಡ್ಬೇಕು, ಗೆಸ್ಟ್ ಫ್ಯಾಕಲ್ಟಿ ಯಾವ ತರ ಹ್ಯಾಂಡಲ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡಿರ್ತೀರಾ. ಅದನ್ನು ಸಹ ನೀವು ಇಲ್ಲಿ ಡಾಕ್ಯುಮೆಂಟ್ ಮಾಡಬಹುದು. ಅಗೇನ್ ಅಟ್ ದಿ ಎಂಡ್ ಆಫ್ ದಿ ಸೆಮಿಸ್ಟರ್ ಯಾವ ತರ ಸಿಲೆಬಸ್ ಕಂಪ್ಲೀಷನ್ ಆಯ್ತಾ, ಫಸ್ಟ್ ಆಫ್ ಆಲ್ ಯಾವ ತರ ಕಂಪ್ಲೀಷನ್ ಆಯ್ತು, ಇನ್ನು ಏನೇನು ಪ್ರಾಬ್ಲಮ್ಸ್ ಅಬ್ಸ್ಟಾಕಲ್ಸ್ ಫೇಸ್ ಮಾಡಿದ್ರಿ, ಅದರಿಂದ ಹೇಗೆ ಓವರ್ಕಮ್ ಮಾಡೋದು, ನೆಕ್ಸ್ಟ್ ಸೆಮಿಸ್ಟರ್ ಗೆ ಇಂಟರ್ನಲ್ ಮಾರ್ಕ್ಸ್ ಯಾವ ತರ ಕೊಟ್ಟಿದ್ದೀರಾ, ಎಲ್ಲಾ ಇನ್ಫಾರ್ಮೇಶನ್ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಾಗಿ ಬರುತ್ತೆ. ಅದನ್ನೇ ನಾವು ಇಲ್ಲಿ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಲೆಸನ್ ಪ್ಲಾನ್. ಲೆಸನ್ ಪ್ಲಾನ್ ಅಂದ್ರೆ ಮುಂಚೆ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇತ್ತು. SKC ಟೆಂಪ್ಲೇಟ್ಸ್ ಕಳಿಸ್ಬಿಟ್ಟು ಫಿಲ್ ಮಾಡಿದಾಗ ಲೆಸನ್ ಪ್ಲಾನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗಿದೆ. ಇನ್ನು ಗೊತ್ತಿಲ್ಲದೆ ಇರೋ ಜಸ್ಟ್ ಒಂದು ಬ್ರೀಫ್ ಇಂಟ್ರೋ ಕೊಡ್ತೀನಿ. ಲೆಸನ್ ಪ್ಲಾನ್ ಅಂದ್ರೆ ಯೂನಿವರ್ಸಿಟಿ ಅವರು ಎಲ್ಲಾ ಸಬ್ಜೆಕ್ಟ್ಗೂ ಇಷ್ಟಿಷ್ಟು ಅವರ್ ಪಾಠ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸ್ಕ್ರೈಬ್ ಮಾಡಿರ್ತಾರೆ. 48 ಅವರ್ಸ್, 60 ಅವರ್ಸ್, 62 ಅವರ್ಸ್ ಅಂತ ಹೇಳಿರ್ತಾರೆ. ಆ ಒಂದೊಂದು ಅವರ್ನು ನಾವು ಇಲ್ಲಿ ಸೆಷನ್ಸ್ ಅಂತ ಕರಿತೀವಿ. ಆ ಸೆಷನ್ ನ ಆ ಪರ್ಟಿಕ್ಯುಲರ್ ಟೀಚರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ, ಚಾಕ್ ಅಂಡ್ ಟಾಕ್ ಅಲ್ಲ, PPT ಇಲ್ಲ, ವಿಡಿಯೋ ಅಲ್ಲ, ರೋಲ್ ಪ್ಲೇ ಇಲ್ಲ, ಕೇಸ್ ಸ್ಟಡಿ ಇಲ್ಲ, ಅಥವಾ ಯಾವ ತರ ಮಾಡ್ತಾರೆ ಅನ್ನೋದನ್ನ ನೀವು ಒಂದೊಂದು ಸೆಷನ್ಗೂ ಹೇಳ್ತಾ ಹೋಗ್ತೀರಾ. ಆ ಒಂದೊಂದು ಸೆಷನ್ ಅಲ್ಲಿ ಯಾವ ಚಾಪ್ಟರ್ ಕವರ್ ಮಾಡ್ತೀರಾ, ಆ ಚಾಪ್ಟರ್ ಅಲ್ಲಿ ಯಾವ ಕಂಟೆಂಟ್ ಕವರ್ ಮಾಡ್ತೀರಾ, ಆಕ್ಟಿವಿಟಿ ಏನ್ ಮಾಡ್ತೀರಾ, ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್, ಬುಕ್ಸ್ ಫಾರ್ ರೆಫರೆನ್ಸ್ ಎಲ್ಲಾನು ಮೆನ್ಷನ್ ಮಾಡಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ನೀವು ಎಂಟೈರ್ ಲೆಸನ್ ಪ್ಲಾನ್ ನ ಕ್ರಿಯೇಟ್ ಮಾಡ್ತೀರಾ. ಈ ತರ ನಾನು ಮಾಡ್ತೀನಿ, ಪ್ಲಾನ್ ಮಾಡ್ಕೊಂತೀರಾ. ಅದನ್ನೇ ನಾವು ಲೆಸನ್ ಪ್ಲಾನ್ ಅಂತ ಕರೆಯೋದು. ಅದನ್ನ ಕ್ರಿಯೇಟ್ ಮಾಡಿರ್ಬೇಕು ಬಿಗಿನಿಂಗ್ ಆಫ್ ದ ಸೆಮಿಸ್ಟರ್ ಅಲ್ಲೇ ಕ್ರಿಯೇಟ್ ಮಾಡಿ ಅದನ್ನ ವೆಬ್ಸೈಟ್ ಅಲ್ಲೂ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ. ಸೊ ಇಷ್ಟು ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ನೀವು ಮತ್ತೆ ಹೇಳ್ತಿದೀನಿ, ಇದು ಡಿಸ್ಕ್ರಿಪ್ಟಿವ್ ಕ್ವಶನ್ 500 ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಾಗಿ ಬರುತ್ತೆ ಬೈ ಹ್ಯಾವಿಂಗ್ ಆಲ್ ದೀಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಇದು ಸೆಕೆಂಡ್ ಮೆಟ್ರಿಕ್ 1.1.2. The institution adheres to the academic calendar including for the conduct of continuous internal evaluation ಅಂತ ಹೇಳ್ತೀವಿ. ಇದು QLM ಕ್ವಶನ್ 5 ವೇಟೇಜಸ್ ಇರುತ್ತೆ. 5 ವೇಟೇಜಸ್ ಬಟ್ 5 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಜನರಲಿ ಕನ್ಸಾಲಿಡೇಟೆಡ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಫ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ನ ತಗೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ನ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಕೋರ್ಸ್ ವೈಸ್ ತಗೊಂಡು ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವ ಫಂಕ್ಷನ್ಸ್ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದೀವಿ. ಪ್ರಿಪರೇಷನ್ ಆಫ್ ಕ್ಯಾಲೆಂಡರ್ ಆಫ್ ಇವೆಂಟ್ ಅಂಡರ್ ಸೂಪರ್ವಿಷನ್ ಆಫ್ ಪ್ರಿನ್ಸಿಪಲ್ ಅಂಡ್ IT ಕೋಆರ್ಡಿನೇಟರ್,
publishing a calendar of events on college website and notice board, monitoring with examination committee in conducting internal assessment as per university requirement ಅಂತ ಹೇಳ್ತೀವಿ. ಇಲ್ಲಿ ಜನರಲಿ ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಕಾಡೆಮಿಕ್ ಕ್ಯಾಲೆಂಡರ್ ಯೂನಿವರ್ಸಿಟಿ ಅವರು ಕೊಟ್ಬಿಡ್ತಾರೆ. ಯಾವ ಡೇಟ್ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ಬೇಕು, ಯಾವ ಡೇಟ್ ಅಲ್ಲಿ ಕಾಲೇಜ್ ಎಂಡ್ ಆಗ್ಬೇಕು, ಇನ್ ಬಿಟ್ವೀನ್ ಯಾವ್ಯಾವ ಜನರಲ್ ಹಾಲಿಡೇಸ್ ಬರುತ್ತೆ, ಯಾವ್ಯಾವ ಆಕ್ಟಿವಿಟೀಸ್ ಮಾಡಬಹುದು, ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನ ಜನರಲ್ ಆಗಿ ಯೂನಿವರ್ಸಿಟಿ ಅವರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೊಟ್ಬಿಡ್ತಾರೆ. ಇನ್ ಅಡಿಷನ್ ಟು ದಟ್ ಆ ಪರ್ಟಿಕ್ಯುಲರ್ ಕಾಲೇಜ್ ಅವರು ಆ ಕಾಲೇಜಲ್ಲಿ ಯಾವ ತರ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಟ್ಯಾಚ್ ಮಾಡಿ ಈ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಫಾರ್ ಕಂಡಕ್ಷನ್ ಆಫ್ CIE ಅಂತ ಹೇಳಿದ್ದಾರೆ, ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತೀರಾ ಅಂತ. ಐ ಹೋಪ್ ಎಲ್ಲಾ ಯೂನಿವರ್ಸಿಟಿಲೂ ಓದಿದೆ. ಇಂಟರ್ನಲ್ ಮಾರ್ಕ್ಸ್ ಅಂತ ಒಂದಿಷ್ಟು ಮಾರ್ಕ್ಸ್ ಕೊಡ್ತೀವಿ, 20 ಮಾರ್ಕ್ಸ್ 30 ಮಾರ್ಕ್ಸ್ 25 ಮಾರ್ಕ್ಸ್ ಡಿಪೆಂಡಿಂಗ್ ಅಪಾನ್ ಯೂನಿವರ್ಸಿಟಿ, ಇಷ್ಟು ವೇಟೇಜಸ್ ಅಂತ ಕೊಡ್ತೀವಿ. ಹುಡುಗ ಬರೀ 70 ಮಾರ್ಕ್ಸ್ ಬರೀತಾನೆ ಎಕ್ಸಾಮ್ ನ, ಫೈನಲ್ ಎಕ್ಸಾಮ್ ನ, 30 ಮಾರ್ಕ್ಸ್ ಟೀಚರ್ ಕೊಡ್ತಾರೆ. ಆ 30 ಮಾರ್ಕ್ಸ್ ನ ಬ್ಲೈಂಡ್ ಆಗಿ ಕೊಡೋಕ್ ಬರೋದಿಲ್ಲ ನಾವು. ಆ 30 ಮಾರ್ಕ್ಸ್ ನಾವು ಡಿವೈಡ್ ಮಾಡಿ ಸುಮಾರು ವೇಟೇಜಸ್ ಕೊಡ್ತಾ ಹೋಗ್ತೀವಿ. ಅಟೆಂಡೆನ್ಸ್ ಗೆ 5 ಮಾರ್ಕ್ಸ್ ಅಂತ ಕೊಡ್ತೀವಿ, ಲೈಬ್ರರಿ ಯೂಸೇಜ್ ಗೆ 5 ಮಾರ್ಕ್ಸ್ ಅಂತ ಕೊಡ್ತೀವಿ, ಬಿಹೇವಿಯರ್ ಅಥವಾ ಒಂದು ಕ್ಯಾರೆಕ್ಟರ್ ಗೆ 5 ಮಾರ್ಕ್ಸ್ ಅಂತ ಕೊಡ್ತೀವಿ. ಅದಲ್ಲದೆ ಇಂಟರ್ನಲ್ ಟೆಸ್ಟ್ 1-2 ಟೆಸ್ಟ್ ಬರ್ದಾಗ ಆ ಟೆಸ್ಟ್ ನ ವೇಟೇಜ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೊಂದಿಷ್ಟು ಮಾರ್ಕ್ಸ್ ಅಂತ ಕೊಡ್ತೀವಿ. ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇಷ್ಟು ಅಂತ ಮಾರ್ಕ್ಸ್ ಕೊಡ್ತೀವಿ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡೋದನ್ನೇ ನಾವು ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂತ ಕರೆಯೋದು. ದಿಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಪ್ಯೂರ್ಲಿ ರಿಲೇಟಿಂಗ್ ಟು ದ ಸ್ಟೂಡೆಂಟ್ಸ್ ಫಾರ್ ಹಿಸ್ ಕಂಟಿನ್ಯೂಸ್ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಒಂದು ಸೆಮಿಸ್ಟರ್ ಅಲ್ಲಿ ಅವನು ಕಂಟಿನ್ಯೂಸ್ ಆಗಿ ಹೇಗೆ ಪ್ರೋಗ್ರೆಸ್ ಆಗ್ತಾನೆ ಎಲ್ಲಾ ರೀತಿಲೂ. ಬರೀ 2 ಇಂಟರ್ನಲ್ ಟೆಸ್ಟ್ ಬರ್ಬಿಟ್ಟು ಅದ್ರಲ್ಲಿ ಔಟ್ ಆಫ್ ಔಟ್ ತಗೊಂಡ ಅಂತ ಹೇಳಿದ ತಕ್ಷಣ ಅವ್ನಿಗೆ 30 ಮಾರ್ಕ್ಸ್ ಕೊಡೋದಿಲ್ಲ. ಅವನ ಅಟೆಂಡೆನ್ಸ್, ಅವನ ಬಿಹೇವಿಯರ್, ಕ್ಯಾರೆಕ್ಟರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅವನ ಎಲ್ಲಾ ಎಬಿಲಿಟಿನ ನೋಡಿ ಮಾರ್ಕ್ಸ್ ಕೊಡ್ತೀವಿ. ಅದನ್ನ ನಿಮ್ಮ ಕಾಲೇಜ್ ಕ್ಯಾಲೆಂಡರ್ ಅಲ್ಲಿ ಯಾವ ತರ ಇನ್ಕ್ಲೂಡ್ ಮಾಡಿದೀರಾ ಇನ್ ಅಡಿಷನ್ ಟು ಯೂನಿವರ್ಸಿಟಿ ಕ್ಯಾಲೆಂಡರ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ಬರೀತೀರಾ. ಅಗೇನ್ this is also should not be exceeding 500 words, must be within the 500 words ಅಲ್ಲಿ ಬರ್ದ್ಬಿಟ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ನಾನು ಇಷ್ಟೊತ್ತಿ ಏನ್ ಹೇಳಿದೆ ಅದನ್ನ ನೀವು ಅಪ್ಲೋಡ್ ಮಾಡ್ತೀರಾ. ಇದು peer ಟೀಮ್ ಬಂದಾಗ ಈ ಕ್ವಶನ್ ಗೆ ಚೆಕ್ ಮಾಡ್ತಾರೆ ಆನ್ಸರ್ಸ್ ನ. Moving on to next metric 1.1.3 which talk about teachers of the institution participate in the following activities relating to curriculum development and assessment of the affiliating universities and are represented on the following academic bodies during the last 5 years ಅಂತ ಹೇಳ್ತಾರೆ. ಇದು QNM ಕ್ವಶನ್. ಇಲ್ಲಿಂದ ನಿಮ್ಗೆ ಕ್ವಾಂಟಿಟೇಟಿವ್ ಮೆಟ್ರಿಕ್ ಕ್ವಶನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕ್ವಾಂಟಿಟೇಟಿವ್ ಮೆಟ್ರಿಕ್ ಅಂದ್ರೆ ಇದಕ್ಕೆ ಟೆಂಪ್ಲೇಟ್ಸ್ ಅಥವಾ ಎಕ್ಸೆಲ್ ಶೀಟ್ ಅನ್ನ NAAC ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಕಾಲೇಜಸ್ ಅವರು NAAC ಹೋಗೋಕ್ ಮುಂಚೆ ಫಸ್ಟ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಹೋಗ್ಬೇಕು. ಈಗ ಆ ಕಷ್ಟ ನಾವು ಕೊಡ್ತಾ ಇಲ್ಲ, STS ಇಂದಾನೆ ಆಲ್ರೆಡಿ ಈ ಟೆಂಪ್ಲೇಟ್ಸ್ ಪೂರ್ತಿ ಸರ್ಕ್ಯುಲೇಟ್ ಆಗಿದೆ ಕಾಲೇಜಸ್ಗೆ, ಅವರು ಫಿಲ್ ಮಾಡಿದ್ದಾರೆ ಒಂದ್ಸಲಿ, ಎಲ್ರಿಗೂ ಇದು ಅವೇರ್ನೆಸ್ ಇದೆ. ಆ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ NAAC ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಸೊ ಇಲ್ಲಿ ಅಕಾಡೆಮಿಕ್ ಕೌನ್ಸಿಲ್ BOS ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಇದ್ರೆ ಪೇಪರ್ ಸೆಟ್ ಮಾಡಿದ್ರೆ UG ಅಥವಾ PG ಪ್ರೋಗ್ರಾಮ್ ಇರ್ಬೋದು, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕರಿಕ್ಯುಲಮ್ ಫಾರ್ ಆಡ್ ಆನ್ ಕೋರ್ಸಸ್, ಸರ್ಟಿಫಿಕೇಟ್, ಡಿಪ್ಲೊಮಾ ಕೋರ್ಸಸ್ ಇದ್ರೆ ಅದಕ್ಕೆ ನೀವು ಮಾಡಿದ್ರೆ, ಡಿಸೈನ್ ಮಾಡಿದ್ರೆ, ಅಸೆಸ್ಮೆಂಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಆಫ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಆಗಿದ್ರೆ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಇದರಲ್ಲಿ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡ್ಬೇಕಾಗಿ ಬರೋದು, ಎಕ್ಸಾಮ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಇದು ನಾವು ಇಲ್ಲಿ UG PG ಅಂತ ಹೇಳ್ತೀವಿ. UG PG ಲಿ ಬರುವಂತಹ ಸುಮಾರು ಪ್ರಾಜೆಕ್ಟ್ ವೈವಾಗಳಾಗಿರ್ಬೋದು, ಅದಕ್ಕೂ ನೀವೇನಾದ್ರೂ ಎಕ್ಸಾಮಿನರ್ ಆಗಿ ಹೋಗಿದ್ರೆ ಅದನ್ನು ಸಹ ನೀವು ಕನ್ಸಿಡರ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ BBA ಮ್ಯಾನೇಜ್ಮೆಂಟ್ ಸ್ಟ್ರೀಮ್ ಅಲ್ಲಿ ವೈವಾಸ್ ನಡೆಯುತ್ತೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ಅವ್ರ ಪ್ರಾಜೆಕ್ಟ್ ಮೇಲೆ. ಅದಕ್ಕೇನಾದ್ರೂ ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ ಹೋಗಿದ್ರೆ ಆ ಅಪಾಯಿಂಟ್ಮೆಂಟ್ ತೋರಿಸ್ಬಿಟ್ಟು ನೀವು ಇಲ್ಲಿ ಪಾಯಿಂಟ್ಸ್ ಅನ್ನ ಕ್ಲೈಮ್ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್, ಸುಮಾರು ಕಡೆ ಬಿಟ್ಟೋಗ್ಬಿಡುತ್ತೆ. ಆಮೇಲೆ MCOM ಅಷ್ಟೇ, MCOM MBA ಪ್ರಾಜೆಕ್ಟ್ಸ್ ಏನಾದ್ರು ನಿಮ್ಮಲ್ಲಿ ಆಫರ್ ಮಾಡಿದ್ರೆ, ಇವನ್ MFA ಮಾಡಿದ್ರೆ ಅಥವಾ MSW ಮೇಲೆ ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಟೂಡೆಂಟ್ಸ್, ಅದಕ್ಕೆ ನೀವೇನಾದ್ರೂ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ ಹೋಗಿದ್ರು ಸಹ ಆ ಪಾಯಿಂಟ್ಸ್ ಆ ಒಂದು ಪರ್ಟಿಕ್ಯುಲರ್ ಫ್ಯಾಕಲ್ಟಿ ಇನ್ಫಾರ್ಮೇಶನ್ ಇಲ್ಲಿ ಪ್ರೊವೈಡ್ ಮಾಡಿ ಪಾಯಿಂಟ್ಸ್ ಅನ್ನ ಸೆಕ್ಯೂರ್ ಮಾಡಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ, ನೀವು ಯಾವ ಯೂನಿವರ್ಸಿಟಿಯಲ್ಲಿ ಬರ್ತಿರೋ, ಯಾವ ಯೂನಿವರ್ಸಿಟಿ ಅಂಡರ್ ಬರ್ತಿರೋ ಆ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಬಿಟ್ಟು ಬೇರೆ ಯೂನಿವರ್ಸಿಟಿಗೆ ನೀವೇನಾದ್ರೂ BOE ಅಥವಾ BOS ಮೆಂಬರ್ ಆಗಿದ್ರೆ, ಬೇರೆ ಯೂನಿವರ್ಸಿಟಿ ನೀವೇನಾದ್ರೂ ಪೇಪರ್ ಸೆಟರ್ಸ್ ಆಗಿದ್ರೆ, ಬೇರೆ ಯೂನಿವರ್ಸಿಟಿಗೆ ಏನಾದ್ರು ನೀವು ಎಕ್ಸಾಮಿನರ್ ಆಗಿ ಹೋಗಿದ್ರೆ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನ ನೀವು ಇಲ್ಲಿ ತೋರಿಸಿ ಪಾಯಿಂಟ್ಸ್ ನ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಧಾರವಾಡ ರೀಜನ್ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂತ ತಗೊಂಡ್ರೆ, ನಿಮ್ಮ ಫ್ಯಾಕಲ್ಟಿ ನಿಯರ್ ಬೈ ಅದು ಕುವೆಂಪು ಯೂನಿವರ್ಸಿಟಿ ಆಗಿರ್ಬೋದು, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರ್ಬೋದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರ್ಬೋದು, ಇಲ್ಲಿಗೆ ಏನಾದ್ರೂ ಅವರು ಎಕ್ಸ್ಟರ್ನಲ್ ಬೋರ್ಡ್ ಆಫ್ ಎಕ್ಸಾಮಿನರ್ ಆಗಿ BOS ಮೆಂಬರ್ ಆಗೋ ಅಥವಾ ಚೇರ್ ಪರ್ಸನ್ ಆಗೋ ಇದ್ದಿದ್ರೆ ಆ ಇನ್ಫಾರ್ಮೇಶನ್ ತೋರಿಸ್ಬಿಟ್ಟು ನೀವು ಪಾಯಿಂಟ್ಸ್ ನ ಕ್ಲೈಮ್ ಮಾಡಕ್ ಆಗೋದಿಲ್ಲ. ನಿಮ್ಮ ಯೂನಿವರ್ಸಿಟಿಯಲ್ಲೇ ಅವರು BOE BOS ಮೆಂಬರ್ ಆಗಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ನೀವು ಯಾವ್ದು ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದು ಫಸ್ಟ್ ಕ್ವಶನ್ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ, ಏನಾಗ್ಬೇಕು ಕೊಡ್ಬೇಕು ಇನ್ಫಾರ್ಮೇಶನ್ ಅಂತ. ಮೂವಿಂಗ್ ಆನ್,
ದಿಸ್ ಇಸ್ ಸೆಕೆಂಡ್ ಕೀ ಇಂಡಿಕೇಟರ್ ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಅಂತ. ಸೊ ಇದಕ್ಕೆ 30 ವೇಟೇಜಸ್ ಕೊಟ್ಟಿದ್ದಾರೆ ನ್ಯಾಕ್ ಅವರು, ಅಂದ್ರೆ 30 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಯಾವ ತರ ಇರಬೇಕು ಕಾಲೇಜ್ ಲೆವೆಲ್ ಅಲ್ಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಫಸ್ಟ್ ಮೆಟ್ರಿಕ್ ಈ ತರ ಇದೆ, ಅಥವಾ ಫಸ್ಟ್ ಕ್ವಶನ್ ಈ ತರ ಇದೆ: ಪರ್ಸೆಂಟೇಜ್ ಆಫ್ ಪ್ರೋಗ್ರಾಮ್ಸ್ ಇನ್ ವಿಚ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, CBCS ಅಂತ ಕರಿತೀವಿ ನಾವು ಶಾರ್ಟ್ ಆಗಿ, ಅಥವಾ ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಅಂತ ಇದೆ. ಇಲ್ಲಿ ಸುಮಾರು ಕಾಲೇಜಸ್ ಅಲ್ಲಿ ಕನ್ಫ್ಯೂಷನ್ ಏನಂದ್ರೆ CBCS ಅಂದ್ರೆ ಏನು, ಎಲೆಕ್ಟಿವ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. CBCS ಅಂದ್ರೆ ಆಸ್ ಐ ಟೋಲ್ಡ್ ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಒಂದೊಂದು ಕೋರ್ಸ್ಗುನು ಅಥವಾ ಒಂದೊಂದು ಸಬ್ಜೆಕ್ಟ್ಗುನು ಇಷ್ಟು ಕ್ರೆಡಿಟ್ ಅಂತ ಕೊಡ್ತಾರೆ. 2 ಕ್ರೆಡಿಟ್, 3 ಕ್ರೆಡಿಟ್, 4 ಕ್ರೆಡಿಟ್ ಅಂತ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲಾ ಯೂನಿವರ್ಸಿಟಿನೂ CBCS ಸಿಲೆಬಸ್ ಗೆ ಕನ್ವರ್ಟ್ ಆಗಿದ್ದಾರೆ. ಕನ್ವರ್ಟ್ ಆಗದೆ ಇದ್ರೆ ಅದು ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಆಗಿರುತ್ತೆ. ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಅಂದ್ರೆ ಏನು, ಜನರಲಿ UG ಪ್ರೋಗ್ರಾಮ್ಸ್ ಅಲ್ಲಿ, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಲ್ಲಿ ಫೈನಲ್ ಇಯರ್ ಅಲ್ಲಿ ನಾವು ಹುಡುಗರಿಗೆ ಸ್ಪೆಷಲೈಸೇಷನ್ ಅಂತ ಕೊಡ್ತೀವಿ. ಸ್ಪೆಷಲೈಸೇಷನ್ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಕಾಮರ್ಸ್ BCom ಏನಾದ್ರು ಹುಡುಗ ತಗೊಂಡಿದ್ದಾನೆ ಅಂತಂದ್ರೆ ಫೈನಲ್ ಇಯರ್ ಅಲ್ಲಿ ಅವ್ನಿಗೆ ಒಂದು 7-8 ಸ್ಪೆಷಲೈಸೇಷನ್ ಕೊಡ್ತೀವಿ. ಲೈಕ್ ಫಿನಾನ್ಸ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಪ್ರೊಡಕ್ಷನ್ ಸಿಸ್ಟಮ್ಸ್. ದೇರ್ ಆರ್ ಸೋ ಮೆನಿ ಸ್ಪೆಷಲೈಸೇಷನ್ಸ್ ಅವೈಲೇಬಲ್. ಆ ತರ ಪ್ರೆಸೆಂಟೇಷನ್ಸ್ ನಾವು ಕೊಡ್ತೀವಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದೇ BA ಆಗಿದ್ರೆ ಅವ್ರಿಗೆ ಫೈನಲ್ ಇಯರ್ ಅಲ್ಲಿ ನಾವು ಆರ್ಟ್ಸ್ ರಿಲೇಟೆಡ್ ಸ್ಪೆಷಲೈಸೇಷನ್ ಕೊಡ್ತೀವಿ. ಸಿಮಿಲರ್ಲಿ ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಮ್ಯಾಥ್ಸ್ ಅಥವಾ ಬಯಾಲಜಿನೋ ಅಥವಾ ಫಿಸಿಕ್ಸ್ ಯಾವ್ದಾರ ಒಂದು ಸ್ಪೆಷಲೈಸೇಷನ್ ಕೊಟ್ಟಿರ್ತೀವಿ. ಆ ಸ್ಪೆಷಲೈಸೇಷನ್ ಬೇಸಿಕ್ ಆಗಿ ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಬೇಕಾಗಿ ಬರುತ್ತೆ. ನಾನು ಹೇಳಿದ ತರ ಕರ್ನಾಟಕದಲ್ಲಿ ನಿಮ್ ಸ್ಕ್ರೀನ್ ಶೇರ್ ಆಗಿಲ್ಲ, ಮತ್ತೆ ಶೇರ್ ಮಾಡಿ ಸರ್. ಓಕೆ ಸರ್, ದಯವಿಟ್ಟು ಯಾರೋ ಶೇರ್ ಮಾಡಬೇಡಿ ಸ್ಕ್ರೀನ್. ಯಾರೋ ಒಬ್ರು ಸ್ಕ್ರೀನ್ ಶೇರ್ ಮಾಡಿದ್ರಿ, ಅಗೇನ್ ಪ್ರೆಸೆಂಟೇಷನ್ ಡಿಸ್ಟರ್ಬ್ ಆಗುತ್ತೆ. ಓಕೆ, ಸ್ಕ್ರೀನ್ ಹ್ಯಾಸ್ ಬೀನ್ ಶೇರ್ಡ್. ಶೇರ್ ಆಗಿದೆಯಲ್ಲ? ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಆಸ್ ಐ ಟೋಲ್ಡ್, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಯೂನಿವರ್ಸಿಟಿ ಅವರು CBCS ಸಿಲೆಬಸ್ ನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಲಾಸ್ಟ್ 5 years ಅಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಗಿತ್ತು ಅಂತ. ಸಪೋಸ್ ನಿಮ್ಮ ಯೂನಿವರ್ಸಿಟಿ ಸಿಲೆಬಸ್ ಏನಾದ್ರು CBCS ಸಿಲೆಬಸ್ ಜಸ್ಟ್ 1 year ಮುಂಚೆನೋ 2 years ಮುಂಚೆನೋ ಇಂಪ್ಲಿಮೆಂಟ್ ಆಗಿದ್ರೆ ನೀವು ಆ 1 year 2 year ಮಾತ್ರ ತೋರಿಸಬೇಡಿ. ಅದಕ್ಕೆ ಮುಂಚೆ ಡೆಫಿನೆಟ್ಲಿ ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಇದ್ದಿರುತ್ತೆ. ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಅಂದ್ರೆ ನೀವು 5 ವರ್ಷಕ್ಕೂ ಕ್ಲೈಮ್ ಮಾಡಬಹುದು ನೀವು. ಸಪೋಸ್ ನಿಮ್ಮ ಯೂನಿವರ್ಸಿಟಿಲಿ 2 ಇದ್ರೆ, CBS ಇದೆ, ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಇದೆ ಅಂದ್ರೆ ನೀವು CBS ತೋರಿಸಿದ್ರೆ ಸಾಕು, ಎಲ್ಲ ವರ್ಷಕ್ಕೂ ಅದು ಅಪ್ಲೈ ಆಗುತ್ತೆ ಅಂತ ನೀವು ಮೆನ್ಷನ್ ಮಾಡಬಹುದು. ಮತ್ತೆ ಹೇಳ್ತಿದ್ದೀನಿ ನಾನು, ಈ 2 ಅಪ್ಲೈ ಆಗಿರುತ್ತೆ ನಿಮ್ಮ ಯೂನಿವರ್ಸಿಟಿಲಿ. CBCS ಏನಾದ್ರು ರೀಸೆಂಟ್ ಆಗಿ ಕೊಟ್ಟಿದ್ರೆ ಅದಕ್ಕೆ ಮುಂಚೆ ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ಇರುತ್ತೆ. ಸೊ ಇದು ಡೆಫಿನೆಟ್ಲಿ ಎಲ್ಲ ಕಾಲೇಜಸ್ ಅಲ್ಲೂ ಇದೆ. ಅದನ್ನ ನೀವು ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯೂನಿವರ್ಸಿಟಿ ಸಿಲೆಬಸ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ಬರೀ ಯೂನಿವರ್ಸಿಟಿ ಸಿಲೆಬಸ್ ನ ಮಾತ್ರ ಅಪ್ಲೋಡ್ ಮಾಡಿದ್ರೆ ಅವರು ಅಥೆಂಟಿಕೇಟೆಡ್ ಅಂತ ತಗೊಳ್ಳೋದಿಲ್ಲ. ಅದು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ರಿಜಿಸ್ಟರ್ ಆಫ್ ಇವ್ಯಾಲ್ಯೂಯೇಷನ್ ಇಂದ ಅದು ಅಪ್ರೂವ್ ಆಗಿರೋ ಕಾಪಿನ ಅಪ್ಲೋಡ್ ಮಾಡ್ಬೇಕು. ಈಗ ರೀಸೆಂಟ್ ಆಗಿ NAC SOP ಅಲ್ಲಿ ಕೊಟ್ಟಿದ್ದಾರೆ, ರಿಜಿಸ್ಟರ್ ಆಫ್ ಇವ್ಯಾಲ್ಯೂಯೇಷನ್ ಇಂದ ಅಥೆಂಟಿಕೇಟ್ ಆಗಿರೋ ಕಾಪಿ CBCS ಆರ್ ಎಲೆಕ್ಟಿವ್ ಕೋರ್ಸ್ ಸಿಸ್ಟಮ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ. ದಿಸ್ ಇಸ್ ಅಬೌಟ್ 1.2.1. ನೆಕ್ಸ್ಟ್ ಮೂವಿಂಗ್ ಆನ್ ಟು 1.2.2 ಮೆಟ್ರಿಕ್. ಇಲ್ಲಿ ಲಿಂಕ್ಸ್ ಬರುತ್ತೆ, ಸರ್ಟನ್ ಕ್ರೈಟೀರಿಯಾ. ಲಿಂಕ್ ಯಾವ ತರ ಅಂತಂದ್ರೆ 2 ಕ್ವಶನ್ ಅಥವಾ 3 ಕ್ವಶನ್ ಕೋ ರಿಲೇಟೆಡ್ ಆಗಿರುತ್ತೆ. ನೀವು ಒಂದು ಕ್ವಶನ್ಗೆ ಎಸ್ ಅಂತ ಆನ್ಸರ್ ಮಾಡ್ಬಿಟ್ಟು ಇನ್ನೊಂದು ಕ್ವಶನ್ಗೆ ನೋ ಅಂತ ಆನ್ಸರ್ ಮಾಡಕ್ ಬರೋದಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಕ್ವಶನ್ ಅಲ್ಲಿ ನೀವು ತುಂಬಾ ತೋರಿಸ್ಬಿಟ್ಟು ಇನ್ಫಾರ್ಮೇಶನ್, ಇನ್ನೊಂದು ಕ್ವಶನ್ ಅಲ್ಲಿ ಏನೂ ಇಲ್ಲ ಅಥವಾ ಸ್ವಲ್ಪ ಇನ್ಫಾರ್ಮೇಶನ್ ಮಾತ್ರ ತೋರ್ಸಕ್ ಬರೋದಿಲ್ಲ. ಇಲ್ಲಿ ಗೆಟ್ ರೆಡ್ ಹ್ಯಾಂಡೆಡ್ ಆಗಿ ಕಾಟ್ ಆಗ್ಬಿಡ್ತಾರೆ ನೀವಲ್ಲಿ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾದಲ್ಲಿ 4 ಕ್ವಶನ್ ಲಿಂಕ್ ಆಗಿದೆ. ಯಾವ ಕ್ವಶನ್ ಅದು? The one which I am displaying over here, 1.2.2, next question 1.2.3, ಎರಡು linked question. Similarly 1.3.2 as well as 1.3.3 ಎರಡು linked question. ಲಿಂಕ್ ಯಾವ ತರ ಆಗಿರುತ್ತೆ? ಲೆಟ್ ಮಿ ಎಕ್ಸ್ಪ್ಲೈನ್. ಈ ಮೆಟ್ರಿಕ್ ನಂಬರ್ ಆಫ್ ಆಡ್ ಆನ್ ಕೋರ್ಸಸ್ ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಆಫರ್ಡ್ ಡ್ಯೂರಿಂಗ್ ದ ಲಾಸ್ಟ್ 5 years ಅಂತ ಕೇಳಿದ್ದಾರೆ. ಇಲ್ಲಿ ಸುಮಾರು ಕಾಲೇಜಸ್ಗಳಿಗೆ ಗೊಂದಲ ಇದೆ, ಏನು ಆಡ್ ಆನ್ ಕೋರ್ಸ್ ಅಂದ್ರೆ ಏನು, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. NAC ಕ್ಲಿಯರ್ ಆಗಿ ಹೇಳ್ತಾರೆ, ಆಡ್ ಆನ್ ಪ್ರೋಗ್ರಾಮ್ ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತಂದ್ರೆ ಯೂನಿವರ್ಸಿಟಿ ಅವರು ಏನ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೋ ಅಥವಾ ಯಾವ ಚಾಪ್ಟರ್ಸ್ ಗಳು ಸಬ್ಜೆಕ್ಟ್ಸ್ ಗಳು ಕೊಟ್ಟಿದ್ದಾರೋ ಅದನ್ನ ಬಿಟ್ಟು ನೀವು ಹೊಸದಾಗಿ ಏನಾದ್ರೂ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿ ಅಥವಾ ಹೊಸದಾಗಿ ಒಂದು ಕೋರ್ಸ್ ನ ಕ್ರಿಯೇಟ್ ಮಾಡಿ ಟೀಚ್ ಮಾಡಿ ಹುಡುಗರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರು ಪಾಸ್ ಆದ್ಮೇಲೆ ಸರ್ಟಿಫಿಕೇಟ್ ಕೊಟ್ರೆ ಅದನ್ನೇ ಆಡ್ ಆನ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಅದು ಯಾವ ಡಿಸಿಪ್ಲಿನರಿ ಬೇಕಾದ್ರೂ ಇರ್ಬೋದು. ಈಗ ಕಾಮರ್ಸ್ ಇರೋ ಹುಡುಗರುಗಳಿಗೆ ನೀವು ಫಿಲಾಸಫಿ ಮೇಲೆ ಕೊಟ್ಟಿರ್ಬೋದು, ಸೈನ್ಸ್ ಮೇಲೆ ಕೊಟ್ಟಿರ್ಬೋದು, ಅಥವಾ ಬೇರೆ ಆಡ್ ಆನ್ ಪ್ರೋಗ್ರಾಮ್ಸ್ ಮಾಡಿರ್ಬೋದು. ಇದ್ರ ಮೇಲೆ ಮಾಡ್ಬೇಕು ಅಂತೇನಿಲ್ಲ, ಪ್ರೊವೈಡೆಡ್ ಅವ್ರು ಓದ್ತಾ ಇರೋ ಕರಿಕ್ಯುಲಮ್ ಅನ್ನು ಬಿಟ್ಟು ಬೇರೆ ಕೋರ್ಸ್ ಇರ್ಬೇಕು ನೀವು. ಸೇ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಹ್ಯೂಜ್ ನಂಬರ್ ಆಫ್ ಆಡ್ ಆನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್. ಸೇ ಕಾಮರ್ಸ್ ಸ್ಟೂಡೆಂಟ್ಸ್ ನೀವು ತಗೊಂಡ್ರೆ ಜನರಲಿ ಎಲ್ಲಾ ಯೂನಿವರ್ಸಿಟಿಯಲ್ಲೂ
ಅಕೌಂಟಿಂಗ್ ಪೇಪರ್ಸ್ ಎಲ್ಲಾ ಸೆಮಿಸ್ಟರ್ ಇರುತ್ತೆ. ಅಕೌಂಟಿಂಗ್ ರಿಲೇಟೆಡ್ ನೀವು ಟ್ಯಾಲಿ ERP ನ ಒಂದು ಆಡ್ ಆನ್ ಕೋರ್ಸ್ ಆಗಿ ತಗೊಂಡು 30 ಅವರ್ಸ್ ಟೀಚ್ ಮಾಡಿ ಹುಡುಗರಿಗೆ ಅಟೆಂಡೆನ್ಸ್ ಮೇಂಟೈನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಪಾಸ್ ಆದ್ಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ರೆ ದಟ್ ವಿಲ್ ಬಿಕಮ್ ಆಡ್ ಆನ್ ಪ್ರೋಗ್ರಾಮ್ ಅಥವಾ ಆಡ್ ಆನ್ ಕೋರ್ಸ್ ಆಗುತ್ತೆ. ಐ ಆಮ್ ಕ್ಲಿಯರ್ ವಿತ್ ದಿಸ್. ಇಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಫ್ಯಾಕಲ್ಟಿನೇ ಟೀಚ್ ಮಾಡಿರ್ಬೇಕು, ನಿಮ್ಮ ಸ್ಟೂಡೆಂಟ್ಸ್ ಗೆನೆ ಮಾಡಿರ್ಬೇಕು, ಅಟೆಂಡೆನ್ಸ್ ಮೇಂಟೈನ್ ಮಾಡಿರ್ಬೇಕು, 30 ಅವರ್ ಮಿನಿಮಮ್ ಟೀಚ್ ಮಾಡಿರ್ಲೇಬೇಕು. ಅದಾದ್ಮೇಲೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ಬೇಕು. ಇಷ್ಟು ಫುಲ್ಫಿಲ್ ಆದ್ರೆ ಯು ಕ್ಯಾನ್ ಶೋ ಇಟ್ ಓವರ್ ಹಿಯರ್. ಇದು QNM ಕ್ವಶನ್, ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಕ್ವಶನ್, 10 ವೇಟೇಜಸ್ ಇದೆ ಅಥವಾ 10 ಪಾಯಿಂಟ್ಸ್ ಇದೆ. ನೀವು ಆ ನಂಬರ್ಸ್ ಮಾತ್ರ ತೋರಿಸಿದ್ರೆ ಸಾಕು. ಇಯರ್ ವೈಸ್ 2019 ಅಲ್ಲಿ 30 ಮೆಂಬರ್ಸ್ ಎನ್ರೋಲ್ ಆಗಿದ್ರು, ಅಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್, ಕೋರ್ಸ್ ಕೋಡ್, ಇಯರ್ ಆಫ್ ಆಫರಿಂಗ್, ಎಷ್ಟು ಸಲ ಆಫರ್ ಮಾಡಿದಾರೆ ಮತ್ತೆ ಅದನ್ನ, ಎಷ್ಟು ಡ್ಯೂರೇಷನ್ ಅದು 30 ಅವರ್ಸ್ 40 ಅವರ್ಸ್ ಅಂತ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್, ಎಷ್ಟು ಜನ ಎನ್ರೋಲ್ ಆಗಿದ್ರು ಅಂತ, ಎಷ್ಟು ಜನ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರು ಅಂತ. ಇಲ್ಲಿ ಸುಮಾರು ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ, ಮೂಕ್ ಕೋರ್ಸಸ್ ಅಥವಾ LMS ಕೋರ್ಸಸ್ ಗಳನ್ನ ತಗೊಂಡ್ಬಿಡ್ತಾರೆ. ಮೂಕ್ ಅಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಇಂಟರ್ನೆಟ್ ಅಲ್ಲಿ ಫ್ರೀಲಿ ಅವೈಲೇಬಲ್ ಇದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸ್ವಯಂ ಅಂತ ಒಂದು ಪೋರ್ಟಲ್ ಇದೆ, ಸ್ವಯಂ, NPTEL, ಇದೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಹುಡುಗರನ್ನ ಅಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿ ಒಂದು 40 ಅವರ್ಸ್ 50 ಅವರ್ಸ್ ಮಾಡ್ಬಿಟ್ಟು ಆ ಸರ್ಟಿಫಿಕೇಟ್ ನ ಕಾಲೇಜಿಗೆ ಕ್ಲೈಮ್ ಮಾಡಕ್ ಬರ್ತಾರೆ. ಆತರ ಮಾಡಿದ್ರೆ ಯಾಕೆ ಕನ್ಸಿಡರ್ ಮಾಡೋದಿಲ್ಲ. ನಿಮ್ಮ ಕಾಲೇಜಸ್ ಅಲ್ಲೇ ಆಫರ್ ಮಾಡಿರ್ಬೇಕು, ಮೇ ಬಿ ಆನ್ಲೈನ್ ಮೋಡ್ ಆರ್ ಆಫ್ಲೈನ್ ಮೋಡ್ ಡಸಂಟ್ ಮ್ಯಾಟರ್. ನಿಮ್ಮ ಫ್ಯಾಕಲ್ಟಿಗಳೇ ಟೀಚ್ ಮಾಡಿರ್ಬೇಕು. ಟೀಚ್ ಇನ್ ದ ಸೆನ್ಸ್ ಅದು ಅಷ್ಟೇನೆ, ನೀವು ಲೈವ್ ಕ್ಲಾಸಸ್ ಮಾಡ್ಬೇಕು ಅಂತ ನೆಸೆಸಿಟಿ ಇಲ್ಲ. ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟು ಆ ವಿಡಿಯೋ ನೀವು ಹುಡುಗರಿಗೆ ಶೇರ್ ಮಾಡಿ 30 ಅವರ್ಸ್ ಮಾಡೋ ತರ ಮಾಡಿ, ದೆನ್ ಅದಕ್ಕೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೋದು. ಸೊ ಈ ತರ ಮಾಡಿದ್ರೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಪರ್ಪಸ್ ಸರ್ವ್ ಆಗುತ್ತೆ. ಹೋಪ್ ಐ ಆಮ್ ಕ್ಲಿಯರ್ ವಿತ್ ದಿಸ್. ಇಲ್ಲಿ ಫಂಕ್ಷನ್ಸ್ ಟು ಬಿ ಪರ್ಫಾರ್ಮ್ ನಾವು ಆಲ್ರೆಡಿ ಹೇಳಿದೀವಿ. ಕೋಆರ್ಡಿನೇಟ್ ವಿತ್ HODs by identifying the scope and opportunities for conducting add-on or certificate courses, finalizing the syllabus and guidelines for identified add-on or certificate courses ಅಂತ ಹೇಳಿದೀವಿ. ಸುಮಾರು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಗಳು ಮಾಡ್ಬೋದು, ತುಂಬಾ ಈಸಿಯಾಗೂ ಮಾಡ್ಬೋದು. ಕಾಲೇಜ್ ಅವರು ಸ್ವಲ್ಪ ಪ್ಲಾನ್ ಮಾಡಿದ್ರೆ ಸಾಕು. ಹುಡುಗರು ಯಾವ ಅವರ್ಲಿ ಫ್ರೀ ಇರ್ತಾರೋ, ಲೈಬ್ರರಿ ಅವರ್ಸ್ ಅಂತ ನಾವೇನ್ ಕೊಡ್ತೀವಿ, ಅಥವಾ ಯಾರಾದ್ರೂ ಫ್ಯಾಕಲ್ಟಿ ಒಬ್ರು ಇಲ್ದೆ ಹೋದಾಗ ಫಿಲ್ ಗ್ಯಾಪ್ ಮಾಡ್ತೀವಿ, ಆ ಟೈಮ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಈಸಿಯಾಗಿ ಮಾಡ್ಬೋದು. ಇವನ್ ಒಂದು 10 minutes ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ರಿಮೈನಿಂಗ್ 40-50 minutes ಅವ್ರಿಗೊಂದು ವರ್ಕ್ ಕೊಟ್ಟು ಅದನ್ನ 30 hours ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಪ್ಲೀಟ್ 30 hours ಈಸಿಲಿ ಇನ್ ಎ ಗಿವನ್ ಸೆಮಿಸ್ಟರ್. ಅಗೇನ್ ಇಟ್ ವಿಲ್ ಆಡ್ ವ್ಯಾಲ್ಯೂ ಟು ದ ಫ್ಯಾಕಲ್ಟಿ ಆಸ್ ವೆಲ್. ಅವರು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಾದ್ರೆ CV ಎನ್ರಿಚ್ ಆಗುತ್ತೆ, ಇಷ್ಟು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ನಾನು ಕಂಡಕ್ಟ್ ಮಾಡಿದೀನಿ ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟು. ಅಗೇನ್ he or she can sign ಸರ್ಟಿಫಿಕೇಟ್, ನಾನು ನನ್ನ ಕೋರ್ಸ್ ನಾನು ಮಾಡಿದೀನಿ, ನಾನು ಸಿಗ್ನೇಚರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇಶ್ಯೂ ಮಾಡ್ಬೋದು. ನೀವು ಕಾಲೇಜ್ ಲೆಟರ್ ಹೆಡ್ ಆರ್ ನಿಮ್ಮ ಕಾಲೇಜ್ ಸರ್ಟಿಫಿಕೇಟ್. That is also possible. This is about 1.2.2. As I told, linked question. Continuing with 1.2.2, 1.2.3 talk about average percentage of students enrolled in certificate or add-on programs as against the total number of students during the last 5 years ಅಂತ ಹೇಳ್ತಾರೆ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಈ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಆಡ್ ಆನ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ನೀವು ಆಫರ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ನೀವೇನಾದ್ರೂ ನಿಮ್ ಕಾಲೇಜಲ್ಲಿ 20 ಅಂತ ತೋರಿಸ್ಬಿಟ್ಟು ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಬಂದಾಗ ನೀವು 10, 15 ಅಥವಾ ಲೆಸ್ ದೆನ್ 20 ಅಂತ ತೋರಿಸಿದ್ರೆ ನೀವು ಈಸಿಯಾಗಿ ಕಟ್ ಆಗ್ಬಿಡ್ತೀರಾ. 20 ಪ್ರೋಗ್ರಾಮ್ ಮಾಡಿ ಬರೀ 15 ಜನ ಮಾತ್ರ ಅದನ್ನ ಪಾರ್ಟಿಸಿಪೇಟ್ ಮಾಡಕ್ಕಾಗುತ್ತೆ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಹಾಗೆ ಇಲ್ಲಿ ಒಂದೇ ಸ್ಟೂಡೆಂಟ್ ಒಂದು 10 ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನ್ಯಾಕ್ ಅವರು ಕೌಂಟ್ ತಗೊಳ್ಳೋದು ಒಂದ್ ಮಾತ್ರ. ಸೊ ಒಂದು ಸ್ಟೂಡೆಂಟ್ ಎಷ್ಟನ್ನ ಪಾರ್ಟಿಸಿಪೇಟ್ ಮಾಡಿರಲಿ ಸರ್ಟಿಫಿಕೇಟ್ ಆಡ್ ಆನ್ ಪ್ರೋಗ್ರಾಮ್ಸ್ ಅಲ್ಲಿ ಅವ್ನು ಒಂದು ಮಾತ್ರ ಕೌಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ದೇನಾದ್ರೂ ಸ್ಟೂಡೆಂಟ್ ಸ್ಟ್ರೆಂತ್ ನಿಮ್ಮ ಕಾಲೇಜಸ್ ಅಲ್ಲಿ 1000 ಇದ್ದು ಬರೀ ಒಂದು 30 ಜನ ಮಾತ್ರ ಸರ್ಟಿಫಿಕೇಟ್ ಕೋರ್ಸಸ್ ಅಥವಾ ಆಡ್ ಆನ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅವ್ರು ಕೊಟ್ಟಿರೋ ವೇಟೇಜ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರುತ್ತೋ ಡೈರೆಕ್ಟ್ಲಿ ನಿಮ್ಮ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಆಸ್ ಐ ಟೋಲ್ಡ್ 1000 ಸ್ಟೂಡೆಂಟ್ ಸ್ಟ್ರೆಂತ್ ಇದ್ದು ಬರೀ 100 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರೆ ಈ 10 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಎರಡು ವೇಟೇಜಸ್ ನಾವು ಕನ್ಸಿಡರ್ ಮಾಡಬಹುದು. ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದಾರೆ. ಸೊ ಇದು ನೀವು ಕೊಡ್ಬೇಕಾಗಿರೋ ಇನ್ಫಾರ್ಮೇಶನ್. ಇಟ್ಸ್ ಅ ಲಿಂಕ್ಡ್ ಕ್ವಶನ್. ಅಲ್ಲಿಗೆ ಸೆಕೆಂಡ್ ಕೀ ಇಂಡಿಕೇಟರ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಕೀ ಇಂಡಿಕೇಟರ್ ಟಾಕ್ ಅಬೌಟ್ ಕರಿಕ್ಯುಲಮ್ ಎನ್ರಿಚ್ಮೆಂಟ್. ಇಲ್ಲಿ ಕರಿಕ್ಯುಲಮ್ ಎನ್ರಿಚ್ಮೆಂಟ್ ಗೂ ಅಷ್ಟೇ 30 ವೇಟೇಜಸ್ ಕೊಡ್ತಾರೆ. ಯಾವ ಕ್ವಶನ್ಸ್ ಅಥವಾ ಮೆಟ್ರಿಕ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಲೆಟ್ ಮಿ ಕಂಟಿನ್ಯೂ ವಿತ್ 1.3.1. ಇಟ್ಸ್ ಟಾಕ್ ಅಬೌಟ್ ಇನ್ಸ್ಟಿಟ್ಯೂಷನ್ ಇಂಟಿಗ್ರೇಟ್ಸ್ ಕ್ರಾಸ್ ಕಟ್ಟಿಂಗ್ ಇಶ್ಯೂಸ್ relevant to professional ethics, gender, human values, environmental and sustainability into curriculum ಅಂತ ಹೇಳಿದ್ದಾರೆ. ನಿಮ್ಮ ಕರಿಕ್ಯುಲಮ್ ಎಷ್ಟು ಎನ್ರಿಚ್ ಆಗಿದೆ ಹುಡುಗರ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಗೆ ಅನ್ನೋದು ಈ ಪರ್ಟಿಕ್ಯುಲರ್ ಕೀ ಇಂಡಿಕೇಟರ್ ಎಸೆನ್ಸ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಅವ್ನಿಗೆ ಬರೀ ನೀವು ಕೋರ್ ಸಬ್ಜೆಕ್ಟ್ಸ್ ಗಳನ್ನ ಮಾತ್ರ ಟೀಚ್ ಮಾಡದೆ ಅವನು ಬೇಕಾಗಿರೋ ಬೇರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀರಾ ಅಂತ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನ್ಯಾಕ್ ಅವ್ರು ನೋಟಿಫೈ ಮಾಡಿರೋದು ಪ್ರೊಫೆಷನಲ್ ಎಥಿಕ್ಸ್. ಈ ಪ್ರೊಫೆಷನಲ್ ಎಥಿಕ್ ಅನ್ನೋದು ಒಂದು ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ. ಸಿಮಿಲರ್ಲಿ ಜೆಂಡರ್ ಈಕ್ವಿಟಿ ಅಂತ ಕರಿತೀವಿ ಸರ್ಟನ್ ಟೈಮ್ಸ್ ಅಲ್ಲಿ. ಹ್ಯೂಮನ್ ವ್ಯಾಲ್ಯೂಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಸಸ್ಟೈನಬಿಲಿಟಿ ಇದೆಲ್ಲ ಇದೆಯಾ ಅಂತ ಕೇಳ್ತಾರೆ.
I think most of the universities in Karnataka have incorporated all these things. ಇದೆಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಬಂದಿದೆ. ಅವ್ರಿಗೆ CC ಆಗೋ ಅಥವಾ ಸಬ್ಜೆಕ್ಟ್ಸ್ ಕೋರ್ ಸಬ್ಜೆಕ್ಟ್ಸ್ ಆಗೋ ಎಲ್ಲಾ ಯೂನಿವರ್ಸಿಟಿ ಅವರು ಕವರ್ ಮಾಡಿದ್ದಾರೆ. ಇಫ್ ನಾಟ್ ನೀವು ಅದನ್ನ ಕವರ್ ಮಾಡ್ಬೇಕಾಗಿ ಬರುತ್ತೆ. ಇದು ಪ್ಯೂರ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್. ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದೀವಿ QNM ಫಾರ್ 10 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ನೀವು ಡಿಸ್ಕ್ರೈಬ್ ಮಾಡಿ ಬರಿಬೇಕಾಗಿ ಬರುತ್ತೆ 500 ವರ್ಡ್ಸ್ ಅಲ್ಲಿ. ನ್ಯಾಕ್ ಪೀರ್ ಟೀಮ್ ವಿಸಿಟ್ ಬಂದಾಗ ಈ ಕ್ವಶನ್ ಗಳಿಗೆ ಆನ್ಸರ್ ನ ಹುಡುಗರ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ನೀವು ಏನಾದ್ರೂ ಆತರ ಕಲಿಕ್ಯುಲಮ್ ಅಲ್ಲಿ ನಿಮ್ಗೆ ಈ ಸಬ್ಜೆಕ್ಟ್ಸ್ ಗಳು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಅಡಿಷನಲಿ ಏನಾದ್ರು ಆಕ್ಟಿವಿಟಿ ಮಾಡ್ತೀನಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟ್ಸ್ ಗೂ ನಾವು ಸಬ್ ಹೆಡಿಂಗ್ಸ್ ಗಳನ್ನ ಕೊಟ್ಟಿದೀವಿ. ನಾವು ಏನೇನು ಆಕ್ಟಿವಿಟಿ ಮಾಡ್ಬೋದು, ಏನೇನು ಅಡಿಷನಲ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಆಲ್ರೆಡಿ ಎಲ್ಲಾ ಕಾಲೇಜಸ್ಗೂ ಶೇರ್ ಮಾಡಿದೀವಿ. ಇಲ್ಲ ಅಂದ್ರೆ ನಾವು ಇಲ್ಲಿ ಆಲ್ರೆಡಿ ಕ್ಲಿಕ್ ಹಿಯರ್ ಫಾರ್ ಲಿಂಕ್ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ ಕ್ರಾಸ್ ಕಟಿಂಗ್ ಇಶ್ಯೂಸ್ಗೆ. ನೀವು ಅದನ್ನ ಏನಾದ್ರು ಓಪನ್ ಮಾಡಿದ್ರೆ ನಿಮ್ಗೆ ಇಷ್ಟು ಕ್ರಾಸ್ ಕಟಿಂಗ್ ಇಶ್ಯೂಸ್ ಓಪನ್ ಆಗುತ್ತೆ. ಸ್ಕ್ರೀನ್ ಇಸ್ ವಿಸಿಬಲ್. ಇದು SKS ಇಂದ ಮಾಡಿರೋದು. ಆಸ್ ಐ ಟೋಲ್ಡ್, ಒಂದೊಂದು ಪರ್ಟಿಕ್ಯುಲರ್ ಸಬ್ ಹೆಡಿಂಗ್ ಅನ್ನು, ಅದು ಹ್ಯೂಮನ್ ವ್ಯಾಲ್ಯೂಸ್ ಆಗಿರ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಆಗಿರ್ಬೋದು, ಅಥವಾ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಆಗಿರ್ಬೋದು, ಇಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ನಾವು ಕವರ್ ಮಾಡಿದೀವಿ. ನೀವು ಇದನ್ನ ನೀವು ನಿಮ್ಮ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸಪರೇಟ್ ಆಗಿ ಆಕ್ಟಿವಿಟಿ ತರ ಮಾಡಿ ರಿಪೋರ್ಟ್ ಅನ್ನ ಡೆವಲಪ್ ಮಾಡಿ ನೀವು ಈ ಪರ್ಟಿಕ್ಯುಲರ್ ಮೆಟ್ರಿಕ್ ಗೆ ಆನ್ಸರ್ ನ ಬರಿತಾ ಹೋಗ್ಬೋದು. ಓಕೆ, let me continue with the second metric in the third key indicator. Let's talk about average percentage of courses that include experiential learning through projects, field work, internship during the last 5 years ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಕೋರ್ಸಸ್, ಎಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಪ್ರಾಜೆಕ್ಟ್ ಮತ್ತೆ ಫೀಲ್ಡ್ ವರ್ಕ್, ಇಂಟರ್ನ್ಶಿಪ್ ನ ಇನ್ಕ್ಲೂಡ್ ಮಾಡಿದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು QNM ಕ್ವಶನ್. ನೀವು ಡಿಸ್ಕ್ರೈಬ್ ಮಾಡಕ್ಕಾಗಲ್ಲ ಇಷ್ಟು ಅಷ್ಟು ಅಂತ ಹೇಳ್ಬಿಟ್ಟು ನೀವು ಸ್ಟೋರಿ ಅಥವಾ ಬೇರೆ ಪ್ಯಾರಾಗ್ರಾಫ್ ಎಲ್ಲ ಬರೆಯೋದಕ್ಕೆ ಆಗೋದಿಲ್ಲ. ನೀವು ನಂಬರ್ಸ್ ಅಲ್ಲಿ ಹೇಳ್ಬೇಕಾಗಿ ಬರುತ್ತೆ. ಎಷ್ಟು ಕೋರ್ಸಸ್ ಅಂದ್ರೆ ಸಬ್ಜೆಕ್ಟ್ಸ್, ಎಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಹುಡುಗನ್ಗೆ ನೀವು ಫೀಲ್ಡ್ ವರ್ಕ್ ಕೊಡ್ತಾ ಇದ್ದೀರಾ, ಇಂಟರ್ನ್ಶಿಪ್ ಕೊಡ್ತಾ ಇದ್ದೀರಾ, ಪ್ರಾಜೆಕ್ಟ್ ವರ್ಕ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಟು ಗಿವ್ ಎನ್ ಎಕ್ಸಾಂಪಲ್, BBA ಅಥವಾ ಮ್ಯಾನೇಜ್ಮೆಂಟ್ BBA ಅಂತೀವಿ, BBM ಅಂತ ಹೇಳ್ತೀವಿ, ಅಥವಾ MBA ಇಲ್ಲ ತಗೊಂಡ್ರೆ ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ ಅಲ್ಲಿ ಡೆಫಿನೆಟ್ಲಿ ಹುಡುಗ ಪ್ರಾಜೆಕ್ಟ್ ಮಾಡ್ಲೇಬೇಕಾಗಿ ಬರುತ್ತೆ. ಅದು ಈ ಪರ್ಟಿಕ್ಯುಲರ್ ಇದೆಲ್ಲೋ ಕೂತ್ಕೊಳ್ಳುತ್ತೆ, ಪ್ರಾಜೆಕ್ಟ್ ವರ್ಕ್ ಅಲ್ಲೋ ಕೂತ್ಕೊಳ್ಳುತ್ತೆ. Similarly, ಇಂಟರ್ನ್ಶಿಪ್ ತಗೊಂಡಾಗ ಕಾಮರ್ಸ್ ಹುಡುಗರು ಜನರಲಿ ಒಂದು ಚಾರ್ಟೆಡ್ ಅಕೌಂಟೆಂಟ್ ಕೆಳಗಡೆ ಅಥವಾ ಕಂಪನಿ ಸೆಕ್ರೆಟರಿ ಕೆಳಗಡೆ ಹೋಗ್ಬಿಟ್ಟು 1 ಮಂತ್ ಅಥವಾ 1.5 ಮಂತ್ ಇಂಟರ್ನ್ಶಿಪ್ ಮಾಡ್ತಾರೆ. ಆ ತರ ಮಾಡಿದ್ರು ಇಲ್ಲಿ ಕೌಂಟ್ ಆಗುತ್ತೆ. ಅದೇ ತರ ಫೀಲ್ಡ್ ವರ್ಕ್ ಅಂತ ತಗೊಂಡಾಗ ಅದು ಯಾವ ಸ್ಟ್ರೀಮ್ ಆಗಿರ್ಬೋದು, ಅದು MSW ಆಗಿರ್ಬೋದು, ಅಥವಾ BCom ಆಗಿರ್ಬೋದು, BA ಆಗಿರ್ಬೋದು, ಸ್ಟಡಿ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಏರಿಯಾನ ತಗೊಂಡ್ಬಿಟ್ಟು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಥವಾ ಯಾವ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಫೀಲ್ಡ್ ವರ್ಕ್ ಮಾಡ್ತಾರೆ. ಸಮ್ಟೈಮ್ಸ್ ಮಾನ್ಯುಮೆಂಟ್ ನ ಸ್ಟಡಿ ಮಾಡೋದಾಗಿರ್ಬೋದು, ಹೆರಿಟೇಜ್ ಸೈಟ್ಸ್ ಆಗಿರ್ಬೋದು, ಯಾವ್ದಾರ ಆಗಿರ್ಲಿ ಫೀಲ್ಡ್ ವರ್ಕ್ ಏನಾದ್ರು ಮಾಡಿದ್ರೆ ಅದು ಪಾರ್ಟ್ ಆಫ್ ಯುವರ್ ಕರಿಕ್ಯುಲಮ್ ಆಗಿದ್ರೆ, ನಿಮ್ಮ ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ರೆ ಈ ತರ ಮಾಡಬಹುದು ಅಂತ ಒಂದು ಲೈನ್ ಸೇರಿಸಿದ್ರೆ ನೀವು ಅದನ್ನ ಇನ್ಕ್ಲೂಡ್ ಮಾಡಿ ನಿಮ್ಮ ಕರಿಕ್ಯುಲಮ್ ಅಲ್ಲಿ, ಕಾಲೇಜ್ ಆಕ್ಟಿವಿಟೀಸ್ ಅಲ್ಲಿ ಆ ತರ ಮಾಡಿದ್ರೆ ನೀವು ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾದಲ್ಲಿ ಮಾರ್ಕ್ಸ್ ನ ತಗೋಬಹುದು. ಎಷ್ಟು ಜನ ಸ್ಟೂಡೆಂಟ್ಸ್ ಎಷ್ಟು ಕೋರ್ಸಸ್ ಅಲ್ಲಿ ಆ ತರ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಸಲ ಅದು ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಸ್ಟೂಡೆಂಟ್ಸ್ ಇದು ಮಾಡ್ತಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನೀವು ತೋರಿಸಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ಅದು ಮೆನ್ಷನ್ ಆಗಿರ್ಬೇಕು. ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗದೆ ನೀವೇನಾದ್ರೂ ಮಾಡಿದ್ರೆ ಇಲ್ಲಿ ಪಾಯಿಂಟ್ಸ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಲ್ಲಿ ಫಸ್ಟ್ ಅವ್ರು ಕೇಳೋದು ಸಿಲೆಬಸ್ ಕಾಪಿ. ನಾವು ಕೆಳಗಡೆ ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಲ್ಲಿ ಪ್ರೋಗ್ರಾಮ್, ಕರಿಕ್ಯುಲಮ್, ಸಿಲೆಬಸ್ ಕಾಪೀಸ್ ಆಫ್ ಸಚ್ ಕೋರ್ಸಸ್ ಅಂತ ಕೇಳಿದ್ದಾರೆ. ಇನ್ ಅಡಿಷನ್ ಟು ದಟ್ ಇದ್ದಿದ್ರೆ ಮಿನಿಟ್ಸ್ ಆಫ್ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಅಪ್ರೂವಲ್ ತಗೊಂಡಿದ್ರೆ MOUs ವಿತ್ ರಿಲೆವೆಂಟ್ ಆರ್ಗನೈಸೇಷನ್ ಫಾರ್ ದ ಸಚ್ ಕೋರ್ಸಸ್ ಏನಾದ್ರು ನೀವು ಹೋಗ್ತಿದ್ದೀರಾ ಅನ್ನೋ ಮುಂಚೆನೆ MOU ಏನಾದ್ರು ಮಾಡ್ಕೊಂಡಿದ್ರೆ then average percentage of courses that include experiential learning through project work or field work or internship ಏನಾದ್ರು ಆಗಿದ್ರೆ ನೀವು ಇದನ್ನ ತೋರಿಸಬಹುದು, ಡೆಫಿನೆಟ್ಲಿ ತೋರಿಸಬಹುದು. ನನಗೆ ಗೊತ್ತಿರೋ ನಿಮಗೆ ಫೈನಲ್ ಇಯರ್ ಅಲ್ಲಿ ನೀವು ಡೆಫಿನೆಟ್ಲಿ ಪ್ರಾಜೆಕ್ಟ್ ಆಫರ್ ಮಾಡಬಹುದು. ಮೆಜಾರಿಟಿ ಆಫ್ ಯೂನಿವರ್ಸಿಟೀಸ್ ಕೊಡ್ತಾ ಇದ್ದಾರೆ ಪ್ರಾಜೆಕ್ಟ್ಸ್ ನ. ಬಟ್ ಅಲ್ಲಿ ಆಪ್ಷನ್ಸ್ ಇದೆ. ಪ್ರಾಜೆಕ್ಟ್ ತಗೊಂಡ್ರೆ ಒಂದು ಸಬ್ಜೆಕ್ಟ್ ಬರೆಯೋಂಗಿಲ್ಲ, ಅಥವಾ ಆ ಸಬ್ಜೆಕ್ಟ್ ಅಡಿಷನಲ್ ಸಬ್ಜೆಕ್ಟ್ ತಗೊಂಡ್ರೆ ಪ್ರಾಜೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ಸ್ಟೂಡೆಂಟ್ಸ್ ವಿಲ್ ಗೋ ಫಾರ್ ಸಬ್ಜೆಕ್ಟ್. ಪ್ರಾಜೆಕ್ಟ್ ಮಾಡಿದ್ರೆ ಸಬ್ಜೆಕ್ಟ್ ಮಾಡ್ಬಿಡ್ತಾರೆ ಅವರು. ಆ ತರ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸಿಮಿಲರ್ಲಿ ಇಂಡಸ್ಟ್ರಿಯಲ್ ವಿಸಿಟ್ಸ್ ಇದೆಲ್ಲ ಏನಾದ್ರೂ ನಮ್ಮ ಕರಿಕ್ಯುಲಮ್ ಅಲ್ಲಿ ಹೇಳಿದ್ರೆ, ಸಿಲೆಬಸ್ ಅಲ್ಲಿ ಹೇಳಿದ್ರೆ ನೀವು ಅದನ್ನ ಮಾಡ್ಬಿಟ್ಟು ರಿಪೋರ್ಟ್ ಕ್ರಿಯೇಟ್ ಮಾಡಿ ಜನರೇಟ್ ಮಾಡಿ ನೀವು ಮಾರ್ಕ್ಸ್ ತಗೋಬಹುದು. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸರ್ಟನ್ ಥಿಂಗ್ಸ್ ಇದೆ, ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್. Second question is a related question in 1.3.3 which talk about percentage of students undertaking project work, field work, internship, data for the latest completed academic year ಅಂತ ಹೇಳ್ತಾರೆ. ಇದು ಪ್ರೀವಿಯಸ್ ಕ್ವಶನ್. ಇದಕ್ಕೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪರ್ಸೆಂಟೇಜ್ ಆಫ್ ಕೋರ್ಸಸ್ ದಟ್ ಇನ್ಕ್ಲೂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳಿದ್ರೆ ಎಷ್ಟು ಕೋರ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂದ್ರೆ
ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಮಾಡ್ತಾ ಇದಾರೆ ಆ ಕೆಲಸನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈ ಜನರಲಿ ಪ್ರಾಜೆಕ್ಟ್ ಅಂತ ತಗೊಂಡಾಗ ಫೈನಲ್ ಇಯರ್ ತಗೊಂಡ್ರೆ ಪರ್ಟಿಕ್ಯುಲರ್ಲಿ ಎಲ್ಲಾ ಹುಡುಗರು ಮಾಡ್ಲೇಬೇಕು, ಆಗ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಅದರಲ್ಲಿ. ಬಟ್ ಏನಾದ್ರು ಒಬ್ರು ಇಬ್ರು ಸ್ಪೆಷಲ್ ಆಗಿ ಇಂಟರ್ನ್ಶಿಪ್ ಫೀಲ್ಡ್ ವರ್ಕ್ ಏನಾದ್ರು ಮಾಡಿದ್ರೆ ಇಲ್ಲಿ ಮಾರ್ಕ್ಸ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರು ಕ್ಯಾಲ್ಕುಲೇಟ್ ಮಾಡೋದು ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂಡರ್ ಟೇಕಿಂಗ್ ದ ಪ್ರಾಜೆಕ್ಟ್ ವರ್ಕ್ ಆರ್ ಫೀಲ್ಡ್ ವರ್ಕ್ ಆರ್ ಇಂಟರ್ನ್ಶಿಪ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಲ್ಟಿಪ್ಲೈಡ್ ಬೈ 100 ಅಂತ ಹೇಳ್ತಾರೆ. ಸರಿ, ನಿಮ್ಮ ಕಾಲೇಜಸ್ ಅಲ್ಲಿ 1000 ಸ್ಟೂಡೆಂಟ್ಸ್ ಇದ್ದು ನಿಮ್ಮ ಕಾಲೇಜಲ್ಲಿ ಬರೀ 30 ಜನ ಮಾತ್ರ ಪ್ರಾಜೆಕ್ಟ್ ವರ್ಕ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ರೆ ಜಸ್ಟ್ 3% ಬರುತ್ತೆ. ಆ 3% ಗೆ ಈ 10 ಮಾರ್ಕ್ಸ್ ಡಿವೈಡ್ ಆಗುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಯುವರ್ ಓನ್ ಮಾರ್ಕ್ಸ್. ಸೊ ಅದಕ್ಕೇನೆ ಆದಷ್ಟು ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಸಜೆಷನ್ ಕೊಡ್ಬೋದು ಯೂನಿವರ್ಸಿಟಿಗೆ, ಈ ತರ ಫೀಲ್ಡ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಇಂಟರ್ನ್ಶಿಪ್ ನ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ಬಿಟ್ಟು. ಇನ್ಕ್ಲೂಡ್ ಮಾಡಿದ್ಮೇಲೆ ನೀವು ಅದನ್ನ ಆಕ್ಟಿವಿಟೀಸ್ ನೀವು ಕಾಲೇಜ್ ಲೆವೆಲ್ ಅಲ್ಲಿ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾದಲ್ಲಿ ಮಾರ್ಕ್ಸ್ ತೊಗೊಳೋದಕ್ಕೆ ಒಳ್ಳೆ ಚಾನ್ಸಸ್ ಇರುತ್ತೆ. ನೀವೇನ್ ಸಜೆಷನ್ ಕೊಡ್ತಾ ಇದ್ರೆ ಯೂನಿವರ್ಸಿಟಿಗೆ, ಆ ಸಜೆಷನ್ ಕಾಪಿನ ಒಂದು ನೀವು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ್ರೆ ಫಸ್ಟ್ ನಾನು ಹೇಳಿದ್ನಲ್ಲ ಫಸ್ಟ್ ಕ್ವಶನ್ಗೆ ಅದಕ್ಕೂ ನೀವು ಆನ್ಸರ್ ಮಾಡ್ಬೋದು. ಈ ಡಿಸ್ಕ್ರಿಪ್ಟಿವ್ ಕ್ವಶನ್ ಅಲ್ಲಿ ಈ ತರ ಯೂನಿವರ್ಸಿಟಿಗೆ ನಾವು ಸಜೆಸ್ಟ್ ಮಾಡಿದೀವಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ, ಅದನ್ನು ಸಹ ನೀವು ಮಾರ್ಕ್ಸ್ ತಗೋಬಹುದು ಅಲ್ಲೂ. ಸೊ ಇಷ್ಟು ಪರ್ಟಿಕ್ಯುಲರ್ ಪಾರ್ಟ್ ನೀವು ನೋಡ್ಬೇಕಾಗಿ ಬರುತ್ತೆ. ಇದರಲ್ಲಿ ಅವ್ರು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹೇಳಿರೋದು ಡೇಟಾ ಫಾರ್ ದ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ದಾರೆ. 5 ವರ್ಷಕ್ಕೆ ಏನಾದ್ರು ನೀವು ಒಟ್ಟಿಗೆ ಸೇರಿ ನ್ಯಾಕ್ ಹೋಗೋ ತರ ಇದ್ರೆ ಆ 5 ವರ್ಷದಲ್ಲಿ ಲಾಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಮಾತ್ರ ಅವ್ರು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿರೋದು, 5 ವರ್ಷದ್ದು ಅಲ್ಲ. ರಿಮೆಂಬರ್, ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್. ಲೇಟೆಸ್ಟ್ ಕಂಪ್ಲೀಟೆಡ್ ಅಂದ್ರೆ ಸಪೋಸ್ ನೀವು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ನ್ಯಾಕ್ ಹೋಗ್ತಾ ಇದ್ರೆ 2021 ನಲ್ಲಿ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಇನ್ಫಾರ್ಮೇಶನ್ ಕೊಡ್ಬೇಕಾಗಿ ಬರುತ್ತೆ. ಆ 2021 ಅಲ್ಲಿ ಅಥವಾ 1920 ಅಲ್ಲಿ ಎಷ್ಟು ಜನ ಫೀಲ್ಡ್ ವರ್ಕ್ ಇಂಟರ್ನ್ಶಿಪ್ ಇದೆಲ್ಲ ಮಾಡಿದಾರೋ ಅದನ್ನ ಬೇಸಿಸ್ ಮೇಲೆ ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ನಾಟ್ ಕಂಪೇರಿಂಗ್ ವಿತ್ ಆಲ್ ದ 5 years or 6 years. Okay, hope I am understood this metric. Next, last key indicator, first criteria ಅಲ್ಲಿ ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಬರುತ್ತೆ. ಇದಕ್ಕೆ 20 weightages ನ ಕೊಟ್ಟಿದ್ದಾರೆ ನ್ಯಾಕ್ ಅವರು. ಏನಿದೆ ಫೀಡ್ಬ್ಯಾಕ್ ಸಿಸ್ಟಮ್ ಅಲ್ಲಿ? ಇಲ್ಲಿ ಜಸ್ಟ್ 2 questions ಇನ್ಕ್ಲೂಡಿಂಗ್ 10 weightages. ಫಸ್ಟ್ ಕ್ವಶನ್ ಈ ತರ ಇದೆ, 1.4.1 institution obtain feedback on the syllabus and its transaction at the institution from the following stakeholders ಅಂತ ಹೇಳಿದ್ದಾರೆ. ಫೀಡ್ಬ್ಯಾಕ್ ತಗೊಂತಾ ಇದ್ದೀರಾ, ಅದು ತಗೊಂತಾ ಇದ್ರೆ ಯಾರ್ಯಾರ ಹತ್ರದಿಂದ ತಗೊಂತಾ ಇದ್ದೀರಾ ಅಂತ ಹೇಳ್ಬಿಟ್ಟು 4 ನಿಮ್ಗೆ ಕೊಟ್ಟಿದ್ದಾರೆ. ಇದು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ಕಾಲೇಜಸ್ಗೆ. ಒಂದು ಸ್ಟೂಡೆಂಟ್ ಹತ್ರ, 2ನೇದು ಟೀಚರ್ಸ್ ಹತ್ರ, 3ನೇದು ಎಂಪ್ಲಾಯರ್ಸ್ ಹತ್ರ, 4ನೇದು ಅಲಮ್ನೈಸ್ ಹತ್ರ ತಗೊಂತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಸ್ಟೂಡೆಂಟ್ ಅಂದ್ರೆ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ 1 to 3 years ಈಗ ಪ್ರೆಸೆಂಟ್ ಇರೋ ಸ್ಟೂಡೆಂಟ್ಸ್ ಹತ್ರ ನೀವು ಫೀಡ್ಬ್ಯಾಕ್ ತಗೋಬೇಕಾಗಿ ಬರುತ್ತೆ. ಟೀಚರ್ಸ್ ಅಂದ್ರೆ ಟೀಚ್ ಮಾಡ್ತಿರೋರು, irrespective of whether he is a guest faculty or permanent faculty, doesn't matter, ಟೀಚರ್ಸ್ ಹತ್ತಿಂದ ಫೀಡ್ಬ್ಯಾಕ್ ತಗೊಂತಿದ್ದೀರಾ ಅಂತ. ಥರ್ಡ್ ಒನ್ ಎಂಪ್ಲಾಯರ್ಸ್ ಅಂದ್ರೆ ನಿಮ್ಮ ಎಕ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಪಾಸ್ ಔಟ್ ಸ್ಟೂಡೆಂಟ್ ಎಲ್ಲಿ ಕೆಲಸ ಮಾಡ್ತಿದ್ದಾನೋ ಆ ಕೆಲಸ ಕೊಟ್ಟಿರೋರ್ನ ನಾವು ಇಲ್ಲಿ ಎಂಪ್ಲಾಯರ್ಸ್ ಅಂತ ಕರಿತೀವಿ. ನಮ್ಮ ಎಂಪ್ಲಾಯರ್ಸ್ ಅಲ್ಲ, ನಮ್ಮ ಎಂಪ್ಲಾಯರ್ಸ್ ಈಗ ನಮ್ಗೆ DCE ಎಂಪ್ಲಾಯರ್ ಆಗ್ತಾರೆ. DCE ಅಲ್ಲ, ಸ್ಟೂಡೆಂಟ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಆ ಪರ್ಟಿಕ್ಯುಲರ್ ಓನರ್ ಆಫ್ ದ ಕನ್ಸರ್ನ್ ಇಸ್ ಕನ್ಸಿಡರ್ಡ್ ಟು ಬಿ ಎಂಪ್ಲಾಯರ್. ಸೇ ನಿಮ್ಮ ಸ್ಟೂಡೆಂಟ್ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇನ್ಫೋಸಿಸ್ ಕಂಪನಿ ಆರ್ TCS ಇಸ್ ಕನ್ಸಿಡರ್ಡ್ ಟು ಬಿ ಎಂಪ್ಲಾಯರ್. ಆಮೇಲೆ ಅಲುಮ್ನೈ ಪಾಸ್ ಔಟ್ ಸ್ಟೂಡೆಂಟ್ಸ್ ಅವ್ರ ಹತ್ರ ಫೀಡ್ಬ್ಯಾಕ್ ನೀವು ಕಲೆಕ್ಟ್ ಮಾಡ್ಕೊಂತಿದ್ದೀರಾ ಅಂತ ಹೇಳ್ಬಿಟ್ಟು. ಪ್ರೀವಿಯಸ್ ಅಲ್ಲಿ ಒಂದು ಕ್ವಶನ್ ಹೇಳಿದೆ ನಾನು, ಯಾವ್ದಾದ್ರು ಒಂದು ಟಾಪಿಕ್ ನೀವು ಇನ್ಕ್ಲೂಡ್ ಮಾಡೋ ತರ ಇದ್ರೆ ಯೂನಿವರ್ಸಿಟಿಗೆ ಸಜೆಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಆ ಸಜೆಷನ್ ಇಲ್ಲಿಂದಾನು ಬಂದಿರ್ಬೋದು, ಸ್ಟೂಡೆಂಟ್ ಹತ್ರ ಬಂದಿರ್ಬೋದು. ಸೇ ಫಾರ್ ಎಕ್ಸಾಂಪಲ್ BCom ಓದಿರ್ತಾನೆ ಹುಡುಗ, ಅವ್ನಿಗೆ ಟ್ಯಾಲಿ ಬಗ್ಗೆ ಏನು ಗೊತ್ತಿರೋದಿಲ್ಲ, ಅವನು ಫೀಡ್ಬ್ಯಾಕ್ ಕೊಟ್ಟಿರ್ತಾನೆ. ಪಾಸ್ ಔಟ್ ಆಗಿ ಹೋದ್ಮೇಲೆ ಕಂಪನಿಗೆ ಹೋಗಿ ಜಾಯ್ನ್ ಆಗ್ಬೇಕಾದ್ರೆ ಕೇಳಿರ್ತಾರೆ, ಟ್ಯಾಲಿ ಓದಿದೀನಪ್ಪ ನೀನು ಅಂತ. ಅವ್ರು ನಮ್ಮ ಸಿಲೆಬಸ್ ಅಲ್ಲಿ ಇರಲಿಲ್ಲ ಸರ್, ನಾನು ಓದಿಲ್ಲ ಅಂತ ಹೇಳಿರ್ತಾನೆ. ಅವಾಗ ಅವ್ನು ಫೋನ್ ಮಾಡಿ ಇಂಟಿಮೇಟ್ ಮಾಡಿರ್ತಾನೆ, ಸರ್ ಟ್ಯಾಲಿ ಓದಿದ್ರೆ ನನಗೆ ಕೆಲಸ ಸಿಗ್ತಾ ಇತ್ತು ಅಂತ. ಸೊ ಅವ್ನು ಹೇಳಿದ್ದ, ಅವ್ನು ಕೊಟ್ಟಿದ್ದ ಫೀಡ್ಬ್ಯಾಕ್ ನ ನೀವು ಡಾಕ್ಯುಮೆಂಟ್ ಮಾಡಿ ಸಿಸ್ಟಮ್ಯಾಟಿಕ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನೀವು ಮೀಟಿಂಗ್ ಅಲ್ಲಿ ಇಟ್ಟು, ಮೀಟಿಂಗ್ ಅಲ್ಲಿ ಒಂದು ಮಿನಿಟ್ಸ್ ಆಫ್ ಮೀಟಿಂಗ್ ನ ಪ್ರೆಸೆಂಟ್ ಮಾಡಿ ಅದನ್ನ ನೀವು ಡಾಕ್ಯುಮೆಂಟ್ ಮಾಡಿ ಯೂನಿವರ್ಸಿಟಿಗೆ ನೀವು ಕಳಿಸ್ಕೊಟ್ರೆ 3 ಕಡೆನೂ ಮಾರ್ಕ್ಸ್ ಸಿಗುತ್ತೆ. ಸ್ಟೂಡೆಂಟ್ ಇಂದ ಏನ್ ಸಜೆಷನ್ ಬಂದಿತ್ತು ಅದನ್ನ ನೀವು ಹೇಗೆ ಇನ್ಕಾರ್ಪೊರೇಟ್ ಮಾಡಿದ್ರೆ, ಆಕ್ಷನ್ ಟೇಕನ್ ಏನ್ ಮಾಡಿದ್ರಿ, ನೀವು ಯೂನಿವರ್ಸಿಟಿ ಸಜೆಸ್ಟ್ ಮಾಡಿದ್ದೀರಾ ಅಂತ ಯೂನಿವರ್ಸಿಟಿ ಅದನ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಇನ್ನೂ ತುಂಬಾ ಒಳ್ಳೇದಾಗುತ್ತೆ, ಸ್ಟೂಡೆಂಟ್ ಕಮ್ಯುನಿಟಿಗೂ ಒಳ್ಳೇದಾಗುತ್ತೆ. ಸೊ ಆ ತರ ಇದು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗ್ಬೇಕು. ಸೊ ಇಲ್ಲಿ ಸ್ಟೂಡೆಂಟ್ ಕೊಡೋ ಫೀಡ್ಬ್ಯಾಕ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಇದು ಪ್ಯೂರ್ಲಿ ರಿಲೇಟಿಂಗ್ ಟು ಕರಿಕ್ಯುಲರ್ ಡಿಸೈನ್ ಅಂಡ್ ರಿವ್ಯೂ ಬಗ್ಗೆ ಇರಬೇಕು. ಅದ್ ಬಿಟ್ಟು ಅವ್ನ್ ಬೇರೆ ಯಾವ್ದ್ರ ಬಗ್ಗೆನೂ ಫೀಡ್ಬ್ಯಾಕ್ ಕೊಡಬಾರ್ದು. ಫೀಡ್ಬ್ಯಾಕ್ ಯಾವ್ದೋ ಒಂದು ಫ್ಯಾಕಲ್ಟಿ ಮೇಲೆ ಅಸಹ್ಯವಾಗಿ ಅಥವಾ ಅಸಭ್ಯವಾಗಿ ಇವ್ರು ಸರಿ ಇಲ್ಲ, ಇವ್ರನ್ನ ಚೇಂಜ್ ಮಾಡಿ, ಅಥವಾ ಇದು ಬೇಡ ನಮ್ಗೆ, ಅದನ್ನ ಯಾಕೆ ಮಾಡ್ತಿದ್ರೆ, ಈ ಪ್ರೋಗ್ರಾಮ್ ಮಾಡ್ಬೋದಲ್ವಾ, ಈ ಡ್ರೆಸ್ ಕೋಡ್ ಕೊಡಿ, ಇದ್ರ ಯಾವ ಫೀಡ್ಬ್ಯಾಕ್ ಕನ್ಸಿಡರ್ ಆಗೋದಿಲ್ಲ. ಫೀಡ್ಬ್ಯಾಕ್ ಪ್ಯೂರ್ಲಿ ರಿಲೇಟಿಂಗ್ ಟು ಕರಿಕ್ಯುಲರ್ ಆಸ್ಪೆಕ್ಟ್. ಐ ರಿಪೀಟ್, ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಮೇಲೆ ಇರೋ ಫೀಡ್ಬ್ಯಾಕ್ ಮಾತ್ರ ಕನ್ಸಿಡರ್ ಆಗುತ್ತೆ. ಐ ಶೋ ಯು ದ ಫಾರ್ಮೆಟ್ ಲೇಟರ್. ಸೊ ಇದು ಸ್ಟೂಡೆಂಟ್ ಕೊಡೋ ಫೀಡ್ಬ್ಯಾಕ್. ಸಿಮಿಲರ್ಲಿ ಟೀಚರ್ಸ್ ಸುಮಾರು ಸಲ ಇದಿರುತ್ತೆ,
ಈ ತರ ಇರಬೇಕಾಗಿತ್ತು ಸಿಲೆಬಸ್, ಅಥವಾ ಇದನ್ನ ಇನ್ಕ್ಲೂಡ್ ಮಾಡಬಹುದಾಗಿತ್ತಲ್ವಾ, ಈ ಕಂಟೆಂಟ್ ಅನ್ನು ಬಿಟ್ಬಿಟ್ಟಿದಾರಲ್ವಾ, ಇದು ಇಂಪಾರ್ಟೆಂಟ್ ಅಲ್ವಾ ಅಂತ ಟೀಚರ್ಸ್ ಅನ್ಸಿರುತ್ತೆ. ಆ ತರ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸಿಮಿಲರ್ಲಿ ಎಂಪ್ಲಾಯರ್ಸ್ ಅವ್ರು ಹೇಳ್ತಾರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಏನು, ನಿಮ್ ಹುಡುಗರು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದಾರೆ ಅಂತ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ನ ಮ್ಯಾಚ್ ಮಾಡೋ ತರ ಹುಡುಗರು ಪ್ರಿಪೇರ್ ಆಗಿ ಪಾಸ್ ಔಟ್ ಆಗಿ ಬರ್ಬೇಕು. ಇಲ್ಲ ಅಂದ್ರೆ ಎಂಪ್ಲಾಯರ್ಸ್ ಕೊಡೋ ಫೀಡ್ಬ್ಯಾಕ್ ನ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಇಲ್ಲಿ. ಹುಡುಗರಿಗೆ ಇಂಗ್ಲಿಷ್ ಮಾತಾಡೋಕ್ ಬರ್ಲಿಲ್ಲ ಅಂತಂದ್ರೆ, ಅಥವಾ ಅವ್ರ ಆಕ್ಸೆಂಟ್ ಪೋರ್ ಆಗಿದ್ರೆ, ವೆಕ್ಯಾಬುಲರಿ ಪೋರ್ ಆಗಿದ್ರೆ, ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ತಾ ಇದ್ರೆ ಎಂಪ್ಲಾಯರ್ಸ್ ಫೀಡ್ಬ್ಯಾಕ್ ಕೊಡ್ತಾರೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಸೊ ಅದರ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳನ್ನ ನಾವು ಕಾಲೇಜಲ್ಲಿ ಮಾಡ್ಬೇಕಾಗಿ ಬರುತ್ತೆ. ಸೊ ಅದು ಎಂಪ್ಲಾಯರ್ ಕೊಡೋ ಫೀಡ್ಬ್ಯಾಕ್. ಸಿಮಿಲರ್ಲಿ ಅಲುಮ್ನಿ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ ಸಹ ಒಂದು ಅಲುಮ್ನಿ ಅಸೋಸಿಯೇಷನ್ ಇಂದ ಕೊಡೋ ಫೀಡ್ಬ್ಯಾಕ್ ಅನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡಿ ನಾವು ಇನ್ಕಾರ್ಪೊರೇಟ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಮಾರ್ಕ್ಸ್ ಯಾವ ತರ ಅಲರ್ಟ್ ಆಗುತ್ತೆ, 5 ಆಪ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ ನ್ಯಾಕ್ ಅವರು. ಆಲ್ ಆಫ್ ದಿ ಅಬೋ 4 ಜನದ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದೀರಾ, ಎನಿ 3, ಎನಿ 2, ಎನಿ 1 ಆರ್ ನನ್ ಆಫ್ ದಿ ಅಬೋ. ನೀವು ಎಷ್ಟು ಟಿಕ್ ಮಾಡ್ತಿರೋ ಅದ್ರ ಮೇಲೆ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಇಲ್ಲಿ ಕ್ವಶನ್ ಅನ್ನ ಕ್ರಿಯೇಟ್ ಮಾಡಿ ನಾವು ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂತೀವಿ. ರೀಸೆಂಟ್ ಅಪ್ಡೇಟ್ ಗೂಗಲ್ ಫಾರ್ಮ್ಸ್ ನಾವು ಮಾಡಿ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂತೀವಿ. ಅರ್ಲಿಯರ್ ಇಟ್ ವಾಸ್ ನಾಟ್ ದ ಕೇಸ್. ಡಿಸಿಇಲಿ ಮೊದಲೇನೆ ಈ ಫೀಡ್ಬ್ಯಾಕ್ ರಿಲೇಟೆಡ್ ಟೆಂಪ್ಲೇಟ್ ನ ಅಪ್ಲೋಡ್ ಮಾಡಿದ್ರು. ಐ ಥಿಂಕ್ ಮೋಸ್ಟ್ ಆಫ್ ದ ಟೀಚರ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆರ್ ಅವೇರ್ ಅಬೌಟ್ ದಟ್. ಡಿಸಿಇ ವೆಬ್ಸೈಟ್ ಅಲ್ಲೇನೆ ಫೀಡ್ಬ್ಯಾಕ್ ಗೆ 4-5 ಪೇಜ್ ಫೀಡ್ಬ್ಯಾಕ್ ಟೆಂಪ್ಲೇಟ್ ನ ಅಪ್ಲೋಡ್ ಮಾಡಿದ್ರು. ಅದನ್ನ ಪ್ರಿಂಟ್ ಔಟ್ ತಗೊಂಡು ಹುಡುಗರ ಹತ್ರ ಮ್ಯಾನ್ಯುಯಲಿ ಫಿಲ್ ಮಾಡಿಸ್ಕೊಂಡು IKC ಕೋಆರ್ಡಿನೇಟರ್ ನ ಕನ್ಸಾಲ್ಟೇಟ್ ಮಾಡಿ ಇಟ್ಕೊಂಡು ರಿಪೋರ್ಟ್ ಬರೀತಾ ಇದ್ರು. ಇಟ್ ವಾಸ್ ಅರ್ಲಿಯರ್ 2 years ಬಿಫೋರ್. ಬಟ್ ನಾವು ಫೀಡ್ಬ್ಯಾಕ್ ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಈ ಫೀಡ್ಬ್ಯಾಕ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಸೆಕೆಂಡ್ ಕ್ರೈಟೀರಿಯಾದಲ್ಲಿ ಐ ಥಿಂಕ್ ನೂತನ ಮ್ಯಾಮ್ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, SSS ಅಂತ ಬರುತ್ತೆ, ಸ್ಟೂಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಅಂತ ಹೇಳ್ಬಿಟ್ಟು. ಅಲ್ಲಿರೋ ಕ್ವಶನ್ ಸಹ ನೀವು ಇನ್ಕ್ಲೂಡ್ ಮಾಡಿ ನೀವು ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ನೀವು ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಅಂತಂದ್ರೆ ನೀವೇನಾದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಪಾಯಿಂಟ್ಸ್ ಒಳ್ಳೆ ಪಾಯಿಂಟ್ಸ್ ಸಿಗುತ್ತೆ ನ್ಯಾಕಲ್ಲಿ. ಅಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ ಪ್ರಾಬ್ಲಮ್ಸ್ ಗ್ರೆವೆನ್ಸಸ್ ರಿಲೇಟಿಂಗ್ ಟು ಕರಿಕ್ಯುಲಮ್ ಯಾವ ತರ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಈ ತರ ಮಾಡಿದ್ದೆ ಆದ್ರೆ ಒಳ್ಳೆ ಪಾಯಿಂಟ್ಸ್ ತಗೊಳ್ಳೋದಕ್ಕೆ ಚಾನ್ಸಸ್ ಇದೆ. ಲೆಟ್ ಮಿ ಶೋ ಯು ಸ್ಯಾಂಪಲ್ ಫೀಡ್ಬ್ಯಾಕ್ ಕ್ವಶನ್ ಯಾವ ತರ ಇರುತ್ತೆ ಅಂತ ಬಿಟ್ಟು ನಾನು ತೋರಿಸ್ತೀನಿ. SKCL ಮಾಡಿರೋದನ್ನ. Okay, it is visible. I hope it is visible. Feedback from student on syllabus ಬಗ್ಗೆ ನಾನು ಹೇಳಿದಲ್ವಾ, ಕರಿಕ್ಯುಲಮ್ ಆಸ್ಪೆಕ್ಟ್ ಬಿಟ್ಟು ಬೇರೆ ಯಾವ್ದು ನಾವು ಹೋಗೋಗಿಲ್ಲ. ಇದು ನಾವು ಜಸ್ಟ್ ಕ್ರಿಯೇಟ್ ಮಾಡಿರೋ ಸ್ಯಾಂಪಲ್ ಮಾತ್ರ ಅಷ್ಟೇ. ನೀವು ಇದೇ ಕ್ವಶನ್ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಯಾವ ರೂಲು ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಕಾಲೇಜ್ ಡಿಸ್ಕ್ರಿಪ್ಷನ್. ನೀವು ಯಾವ ಕ್ವಶನ್ ಆಡ್ ಮಾಡ್ಬೋದು, ಯಾವ ಸೆಂಟೆನ್ಸ್ ನ ಫ್ರೇಮ್ ಮಾಡ್ಬೋದು, ಯಾವ ತರ ಮಾಡ್ಬೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾವು ಜಸ್ಟ್ ಕೊಟ್ಟಿದೀವಿ ಅಷ್ಟೇ, ಈ ತರ ಇರಬೇಕು ಅಂತ ಹೇಳ್ಬಿಟ್ಟು. ಇದನ್ನ ಮಾಡಿಫೈ ಮಾಡೋದು, ಅಡಿಷನ್ ಮಾಡೋದು, ಡಿವಿಷನ್ ಮಾಡೋದು ಕಂಪ್ಲೀಟ್ಲಿ ಕಾಲೇಜಿಗೆ ಬಿಟ್ಟಿದ್ದು. ಪ್ರೊವೈಡೆಡ್ ನೀವ್ ಏನೇ ಮಾಡಿದ್ರು ಅದು ಕರಿಕ್ಯುಲಮ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಆಗಿರೋ ಫೀಡ್ಬ್ಯಾಕ್ ಆಗಿರ್ಬೇಕು. ಅದು ಬಿಟ್ಟು ಬೇರೆ ಯಾವ್ದು ಹೋಗ್ಬಾರ್ದು ಈಚೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಫಸ್ಟ್ ಕೊಡೋ ಫೀಡ್ಬ್ಯಾಕ್, ನಿಮ್ಮ ಸ್ಟೂಡೆಂಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು ನಾವು. ಇಲ್ಲಿ ಸೆಕೆಂಡ್ ಫೀಡ್ಬ್ಯಾಕ್ ಬಂದ್ರೆ ಟೀಚರ್ಸ್, ನೆಕ್ಸ್ಟ್ ಫೀಡ್ಬ್ಯಾಕ್ ಬಂದ್ರೆ ಎಂಪ್ಲಾಯರ್ದು, ದೆನ್ ಲಾಸ್ಟ್ ಫೀಡ್ಬ್ಯಾಕ್ ರಿಲೇಟೆಡ್ ಟು ಅಲುಮ್ನೈ. ಸೊ ಈ ತರ ಇದೆ ಇಲ್ಲಿ ಸ್ಯಾಂಪಲ್ ಫೀಡ್ಬ್ಯಾಕ್. ಇದನ್ನ ಆಲ್ರೆಡಿ ಶೇರ್ ಮಾಡಿದೀವಿ. ಈ ಸ್ಲೈಡ್ ಅಲ್ಲೂ ನಿಮ್ಗೆ ಸಿಗುತ್ತೆ ಇನ್ಫಾರ್ಮೇಶನ್. ಯು ಕ್ಯಾನ್ ಯೂಸ್ ಇಟ್ ಆನ್ ಲೇಟರ್. ಇದು 1.4.1 ಇದು QNM ಕ್ವಶನ್, 10 ವೇಟೇಜಸ್ ಇದಕ್ಕಿರುತ್ತೆ. ಲಾಸ್ಟ್ ಕ್ವಶನ್ ಅಥವಾ ಲಾಸ್ಟ್ ಮೆಟ್ರಿಕ್ ಇನ್ ದಿಸ್ ಫಸ್ಟ್ ಕ್ರೈಟೀರಿಯಾ ಟಾಕ್ ಅಬೌಟ್ ಫೀಡ್ಬ್ಯಾಕ್ ಪ್ರೋಸೆಸ್ ಆಫ್ ಇನ್ಸ್ಟಿಟ್ಯೂಷನ್ ಮೇ ಬಿ ಕ್ಲಾಸಿಫೈಡ್ ಇನ್ 5 ಕ್ಯಾಟಗರೀಸ್. ಅವರೇ ಕೊಟ್ಬಿಟ್ಟಿದ್ದಾರೆ ನ್ಯಾಕ್ ಅವರು. 5 ತರ ಕ್ಲಾಸಿಫೈ ಮಾಡಿದ್ದಾರೆ. ಇದ್ರಲ್ಲಿ 5ರಲ್ಲಿ ನಾವು ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಯಾವ್ದು? ಫಸ್ಟ್ ಒನ್ ಫೀಡ್ಬ್ಯಾಕ್ ಕಲೆಕ್ಟೆಡ್, ಅನಲೈಸ್ಡ್, ಆಕ್ಷನ್ ಟೇಕನ್ ಅಂಡ್ ಫೀಡ್ಬ್ಯಾಕ್ ಅವೈಲಬಲ್ ಆನ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೆಕೆಂಡ್ ಒನ್ ಫೀಡ್ಬ್ಯಾಕ್ ಕಲೆಕ್ಟೆಡ್, ಅನಲೈಸ್ಡ್ ಅಂಡ್ ಆಕ್ಷನ್ ಟೇಕನ್. ಲಾಸ್ಟ್ ಒನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರೋದನ್ನ ಬಿಟ್ಟು ರಿಮೈನಿಂಗ್ ಎಲ್ಲ ಇದೆ. ಥರ್ಡ್ ಒನ್ ಫೀಡ್ಬ್ಯಾಕ್ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್, ಫೀಡ್ಬ್ಯಾಕ್ ಕಲೆಕ್ಟೆಡ್, ಫೀಡ್ಬ್ಯಾಕ್ ನಾಟ್ ಕಲೆಕ್ಟೆಡ್ ಅಂತ ಹೇಳ್ಬಿಟ್ಟು 5 ಆಪ್ಷನ್ ಕೊಟ್ಟಿದ್ದಾರೆ. ಈ 5 ಆಪ್ಷನ್ ಅಲ್ಲಿ ನಾವು ಯಾವ್ದಾರ ಒಂದು ಆಪ್ಷನ್ ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಯಾವ ಆಪ್ಷನ್ ಆಗಿರ್ಬೋದು ಅದು? ಜನರಲಿ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ. ನೀವು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಅದನ್ನ ಅನಲೈಸ್ ಮಾಡಿರ್ತೀರಾ, ಆಕ್ಷನ್ ತಗೊಂಡಿರ್ತೀರಾ. ಆ ಅನಲೈಸ್ ಆಕ್ಷನ್ ತಗೊಂಡಿರೋ ರಿಪೋರ್ಟ್ ಅನ್ನ ಕಾಲೇಜ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಇದು ಪಬ್ಲಿಕ್ ವಿಸಿಬಿಲಿಟಿ ಇರಬೇಕು ಅಂತ ಹೇಳ್ಬಿಟ್ಟು ನ್ಯಾಕ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದು ಫಸ್ಟ್ ಪಾಯಿಂಟ್ ನ ಟಿಕ್ ಮಾಡ್ತೀರಾ. ಇಲ್ಲ ಎಲ್ಲ ಮಾಡಿದಿರಾ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಸೆಕೆಂಡ್ ಬರುತ್ತೆ. ಕಲೆಕ್ಟ್ ಮಾಡಿದಿರಾ, ಅನಲೈಸ್ ಮಾಡಿದಿರಾ ಬಟ್ ಆಕ್ಷನ್ ಏನು ತಗೊಂಡಿಲ್ಲ ಅಂದ್ರೆ ಥರ್ಡ್ ಬರುತ್ತೆ. ಎಷ್ಟು ಕಲೆಕ್ಟ್ ಮಾಡಿದ್ರೆ 4th ಬರುತ್ತೆ. ಕಲೆಕ್ಟೇ ಮಾಡಿಲ್ಲ ಅಂದ್ರೆ 5th ಹೋಗಿ ಕುತ್ಕೊಳ್ಳುತ್ತೆ. ನೀವೇನ್ ತೋರಿಸಿದ್ರು ಅದ್ರ ಮೇಲೆ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಆಸ್ ಐ ಟೋಲ್ಡ್, ನೀವು ಫಸ್ಟ್ ಒನ್ ಟಿಕ್ ಮಾಡಿದ್ದೆ ಆದ್ರೆ 10 out of 10 ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಸೆಕೆಂಡ್ ಒನ್ ಟಿಕ್ ಮಾಡಿದ್ರೆ ಅರೌಂಡ್ 8, 6, 4, 2, 0 ಈ ತರ ಡಿಸೈಡ್ ಆಗ್ಬಿಡುತ್ತೆ ಮಾರ್ಕ್ಸ್ ಅಲ್ಲೇನೆ. ಇಲ್ಲಿ ರಿಪೋರ್ಟ್ ಮಾಡ್ಬೇಕಾದ್ರೂ ಅಷ್ಟೇನೆ. ನಾನು ಈಗ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿರ್ತಾರ, ಈಗ ರೀಸೆಂಟ್ ಆಗಿ ನಾವು ಗೂಗಲ್ ಫಾರ್ಮ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ ನಾವು ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅರ್ಲಿಯರ್ ಇಟ್ ವಾಸ್ ನಾಟ್ ದ ಕೇಸ್. ನಾವು ಮ್ಯಾನ್ಯುಯಲ್ ಆಗಿ ಹುಡುಗ ಟಿಕ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಅನಲೈಸ್ ಮಾಡ್ತಿದ್ವಿ.
ಸೊ ಈಗ ಏನಾದ್ರು ಗೂಗಲ್ ಫಾರ್ಮ್ ಮಾಡೋದ್ರೆ ಇನ್ನೂ ಈಸಿ ಆಗ್ಬಿಡ್ತದೆ ನೀವು ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದು. ಒಂದು ಸ್ಯಾಂಪಲ್ ರಿಪೋರ್ಟ್ ತೋರಿಸಿ ನಾವು ಯಾವ ತರ ರಿಪೋರ್ಟ್ ಮಾಡಬಹುದು ಅಂತ ವೆಬ್ಸೈಟ್ ಯಾವ ತರ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ನೆಲಮಂಗಲ ಕಾಲೇಜಿನ ರಿಪೋರ್ಟ್. ಇದು ಫೀಡ್ಬ್ಯಾಕ್ ನೆಲಮಂಗಲ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಅವರು ಈ ತರ ರಿಪೋರ್ಟ್ ಮಾಡಿದ್ದಾರೆ. ಅದನ್ನ ವೆಬ್ಸೈಟ್ ಅಲ್ಲೂ ಅಪ್ಲೋಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಇದನ್ನ ಬೆಸ್ಟ್ ಕಾಲೇಜ್ ಫೀಡ್ಬ್ಯಾಕ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅವರು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ 4 ಫೀಡ್ಬ್ಯಾಕ್ ಯಾರ್ಯಾರ ತಗೊಂತೀವಿ ನಾವು, ಸ್ಟೂಡೆಂಟ್, ಟೀಚರ್ಸ್, ಎಂಪ್ಲಾಯರ್ ಮತ್ತೆ ಅಲುಮ್ನಿ ಹತ್ರ, ಅದನ್ನ ಕ್ಲಾಸಿಫೈ ಮಾಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್, ಯಾವ್ಯಾವ ಕ್ವಶನ್, ಅದೊಂದು ಸ್ಮಾಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಚಾರ್ಟ್ ಹಾಕಿದ್ದಾರೆ. ಆಮೇಲೆ ಸಜೆಷನ್, ಆಕ್ಷನ್ ಟೇಕ್ ಅನ್ನ ಕ್ಲಿಯರ್ ಆಗಿ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ತೋರಿಸಿದ್ದಾರೆ. ಪ್ರಾಬ್ಲಮ್ ಸ್ಟೂಡೆಂಟ್ ಹೇಳಿರೋದಕ್ಕೆ ನಾವ್ ಏನ್ ಆಕ್ಷನ್ ಟೇಕನ್ ಮಾಡಿದೀವಿ ನನಗೆ ಆಲ್ರೆಡಿ ಹೇಳಿದೆ. ಹುಡುಗ ಹೇಳಿರ್ತಾರೆ ನಮ್ಗೆ ಟ್ಯಾಲಿ ರಿಲೇಟೆಡ್ ಕೋರ್ಸಸ್ ನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಅಜೆಂಡಾ ಆಗಿಟ್ಟು ಡಿಸ್ಕಷನ್ ಮಾಡಿ ಆಮೇಲೆ ಅದಕ್ಕೆ ಆಕ್ಷನ್ ಟೇಕನ್ ತಗೊಂಡಿರ್ತಾರೆ. ಆಕ್ಷನ್ ಟೇಕನ್ ಇನ್ ದ ಸೆನ್ಸ್ ಯೂನಿವರ್ಸಿಟಿಗೆ ಸಜೆಸ್ಟ್ ಮಾಡಿರ್ತೀರಾ. ಯೂನಿವರ್ಸಿಟಿ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಲೇಟ್ ಆಯ್ತು ಅಂತಂದ್ರೆ ನೀವು ಅದನ್ನ ಸರ್ಟಿಫಿಕೇಟ್ ಕೋರ್ಸ್ ಆಗಿ ಅಥವಾ ಆಡ್ ಆನ್ ಕೋರ್ಸ್ ಆಗಿ ಕನ್ವರ್ಟ್ ಮಾಡಿರ್ತೀರಾ. ಈಗ ಪ್ರೆಸೆಂಟ್ ಫೈನಲ್ ಇರೋ ಸ್ಟೂಡೆಂಟ್ಸ್ ಗಳಿಗೆ ಒಂದು 30 hours ಆಡ್ ಆನ್ ಕೋರ್ಸ್ ಆಗಿ ಮಾಡಿರ್ತೀರಾ. ಸೊ ಆ ತರ ಮಾಡಿದ್ರು ಸಹ ನಿಮ್ಗೆ ಇಲ್ಲಿ ಪಾಯಿಂಟ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲ ಯೂನಿವರ್ಸಿಟಿ ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ವೆಲ್ ಅಂಡ್ ಗುಡ್, ನಿಮ್ಗೆ ಅಲ್ಲೂ ಮಾರ್ಕ್ಸ್ ಸಿಗುತ್ತೆ. ಅದೇ ತರ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ಅದು ಕಮ್ಯುನಿಕೇಶನ್ ಎಬಿಲಿಟಿ ಇರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಇರ್ಬೋದು, ಅಥವಾ ಬೇರೆ ಅವ್ರು ಏನ್ ಕೇಳಿರ್ತಾರೋ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿದೀರಾ, ಕರಿಕ್ಯುಲಮ್ ರಿಲೇಟೆಡ್, ಮತ್ತೆ ಹೇಳ್ತಿದ್ದೀನಿ ಕರಿಕ್ಯುಲಮ್ ರಿಲೇಟೆಡ್, ಅದನ್ನ ನೀವು ಇಲ್ಲಿ ತೋರಿಸಬಹುದು. ಅದಕ್ಕೆ ಆಕ್ಷನ್ ಟೇಕನ್ ರಿಪೋರ್ಟ್ ಸಹ ನೀವು ಮಾಡ್ಬೋದು. ಸಿಮಿಲರ್ಲಿ ಟೀಚರ್ಸ್ ಇದೆ, ಎಂಪ್ಲಾಯರ್ ಬರುತ್ತೆ, ದೆನ್ ಅಲುಮ್ನೈ ಬರುತ್ತೆ. ನೋಡಿ ಫೀಡ್ಬ್ಯಾಕ್ ರಿಪೋರ್ಟ್ ಎಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಯಾಕೆ ಅವ್ರು ಏನ್ ಕೇಳಿದಾರೋ ಅಷ್ಟು ನೀಟಾಗಿ ಮಾಡಿ PDF ಫಾರ್ಮ್ ಅಲ್ಲಿ ಇದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಇಷ್ಟು ಮಾಡಿದ್ದೆ ಆದ್ರೆ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಔಟ್ ಆಫ್ 10 out of 10 ಮಾರ್ಕ್ಸ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ 2 years ನೀವು ಗೂಗಲ್ ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚಿನ ವರ್ಷಗಳಲ್ಲಿ ನೀವು ಫಿಸಿಕಲ್ ಆಗಿ ಕಲೆಕ್ಟ್ ಮಾಡಿರೋ ಫಾರ್ಮ್ಗಳನ್ನ ಯೂಸ್ ಮಾಡ್ಕೊಂಡು ರಿಪೋರ್ಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿಗೆ ಫಸ್ಟ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ, which is for 100 weightages. Hope I cleared everything. ಏನಾದ್ರು ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಡೆಫಿನೆಟ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಈ ಸ್ಲೈಡ್ಸ್ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಅದ್ರ ಕೊಟ್ಟಿರೋ ಹೈಪರ್ ಲಿಂಕ್ಸ್ ಸಹ ವರ್ಕ್ ಆಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ಆಲ್ ದ ರಿಲೇಟೆಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಟ್ ಎನಿ ಟೈಮ್ ಎನಿವೇರ್. ಥ್ಯಾಂಕ್ ಯು. ಇದುವರೆಗೂ ಕ್ರೈಟೀರಿಯಾ 1ಗೆ ಸಂಬಂಧಪಟ್ಟಂತಹ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಡಾಕ್ಟರ್ ಯತಿರಾಜ ಸರ್, ಸಹಾಯಕ